ಹೌ ದ ವರ್ಡ್ ಕೇಮ್ ಇನ್ ಟು ಯೂಸೇಜ್, ಯಾವ ಥರ ಆ ಪದ ಬಳಕೆಗೆ ಬಂತು. ಕ್ರಿಸ್ಮಾಸ್ ಅಥವಾ ಮಾಸ್ ಆಫ್ ಕ್ರೈಸ್ಟ್, ಕ್ರಿಸ್ತನ ಜನನ ಅಂತ ಅಲ್ವಾ. ಸೊ ಕ್ರಿಸ್ತನ ಜನನ ಅನ್ನೋದು ನಮಗೆ ಹೇಗಾಯ್ತು ರೀ ಅಂತಂದರೆ, ಕ್ರೈಸ್ತರು ಯಾರೂ ಇದನ್ನು ಮಾಡಲಿಲ್ಲ. ಸತ್ಯವೇದದಲ್ಲಿರೋ ಕ್ರೈಸ್ತರು ಯಾರೂ ಇದನ್ನು ಮಾಡಲಿಲ್ಲ. ನಾವು ಕ್ರೈಸ್ತರು ಮಾಡಿದಾರ ಇಲ್ವಾ ಅಂತ ತಿಳ್ಕೊಳ್ಳಿಕ್ಕೆ ನಾವು ಯಾರನ್ನ ಆಧಾರ ನೋಡಬೇಕು ಅಂದರೆ ಅಪೋಸ್ತಲರುಗಳು ಅಲ್ವರ. ಅಪೋಸ್ತಲರುಗಳೆಲ್ಲನ್ನ ಅಪೋಸ್ತಲರ ಕೃತ್ಯದಲ್ಲಿ ಮಾಡಿರಬೇಕು. ಮಾಡಿದಾರ ಎಲ್ಲಾದರೂ? ಕರೆಕ್ಟಾ? ಅಥವಾ ಪ್ರವಾದಿಗಳೆಲ್ಲನೂ ಹೇಳಿರಬೇಕು. ಹೇಳಿದಾರ? ಕ್ರಿಸ್ತನ ಜನನವನ್ನು ಆಚರಿಸ್ರಿ ಹೇಳಿಲ್ಲ ಅಲ್ವರ. ಓಕೆ, ನಮ್ಮ ಸ್ವಾಮಿಯವರು ಯೇಸು ಕ್ರಿಸ್ತರು ಏನನ್ನ ಸಾಮ್ಯದಲ್ಲಾಗಲಿ ಅಥವಾ ಡೈರೆಕ್ಟ್ ಲ್ಯಾಂಗ್ವೇಜಲ್ಲಾಗಲಿ ಸ್ವಾಮಿ ಮಾತಾಡಿದಾರ? ಅವರು ಮಾಡಲಿಲ್ಲ. ಅಂದರೆ ಯೇಸು ಸ್ವಾಮಿಯವರು ಮಾಡಲಿಲ್ಲ, ಅಪೋಸ್ತಲರುಗಳು ಮಾಡಲಿಲ್ಲ, ಪ್ರವಾದಿಗಳು ಮಾಡಲಿಲ್ಲ. ಮತ್ತು ಯಾರು ಮಾಡೋಕ್ಕೆ ಶುರು ಮಾಡಿದ್ರು? ಏನು ಮಾಡೋಣ? ಒಂದು ವಾಕ್ಯನ ಓದೋಣ. ಓಕೆ, ಮತ್ತಾಯ ಸುವಾರ್ತೆ 15:7 ಹೇಗೆ ಇದೆಲ್ಲ ಬಂದಿರಬಹುದು ಬಳಕೆಗೆ ಅಂತ. 7, 8, 9 ಕೂಡ ಕಪಟಿಗಳೇ, ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಅವನು ಬರೆದದ್ದೇನೆಂದರೆ, ಈ ಜನರ ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರುವುದು ವ್ಯರ್ಥ ಎಂಬುದೇ. ಆಮೇಲೆ ಯೇಸು ಜನರ ಗುಂಪನ್ನು ಹತ್ತಿರಕ್ಕೆ ಕರೆದು ಅವರಿಗೆ ಕಿವಿಗೊಟ್ಟು ಕೇಳಿರಿ, ತಿಳುಕೊಳ್ಳಿರಿ. ಬಾಯೊಳಕ್ಕೆ 5ನೇ ವಾಕ್ಯದಿಂದ ಓದಮ್ಮ ಇನ್ನೊಂದ್ಸರಿ. ನೀವಾದರೂ ನನ್ನ ತಂದೆ ನೀವು ಅವನಾದರೂ ತನ್ನ ತಂದೆಯನ್ನಾಗಲಿ ತಾಯಿಯನ್ನಾಗಲಿ ನೋಡಿ, ನಾನು ನಿನ್ನ ಸಂರಕ್ಷಣೆಗಾಗಿ ಕೊಡತಕ್ಕದ್ದನ್ನು ದೇವರಿಗಾಗಿ ಹುಟ್ಟಿದ್ದೇನೆ ಎಂದು ಹೇಳುವುದಾದರೆ ಅವನಿಗೆ ತನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕಾದದ್ದಿಲ್ಲ ಅನ್ನುತ್ತೀರಿ. ಹೀಗೆ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದ್ದೀರಿ. ನೋಡಿ, ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ವಾಕ್ಯ ಏನು ಮಾಡ್ಬಿಟ್ಟಿದ್ದೀರಾ? ನಿರರ್ಥಕ, ವೇಸ್ಟ್. ವಾಕ್ಯ ಬಿಡ್ರಿ, ಪಕ್ಕಕ್ಕೆ ಬಿಸಾಕ್ರಿ. ವಾಕ್ಯ ಏನೋ ಹೇಳಿದೆ, ವಾಕ್ಯದ ಕತೆ ವಾಕ್ಯ ಏನೋ ಹೇಳ್ಕೊಂಡು ಹೋಗ್ಲಿ, ಮಾಡೋದು ಮಾಡ್ರಿ ಅದೇನು ಮಾಡಿದಾರಂತೆ? ನಿರರ್ಥಕ ಮಾಡಿಬಿಟ್ಟಿದ್ದಾರೆ. ಅಂದರೆ ಏನೇನು ಇರ್ಬೋದು ನಿರರ್ಥಕ ಮಾಡಿರೋದು ಅಂತಂದರೆ, ಸ್ವಾಮಿ ಯಾಕೆ ಅದನ್ನು ಹೇಳಕ್ಕೆ ಹೋಗ್ತಾರೆ ಅಂತಂದರೆ, ಕೈ ತೊಳೆಯದೆ ಊಟ ಮಾಡಬಾರ್ದು, ಸ್ನಾನ ಮಾಡದೆ ಮನೇಲಿರಬಾರ್ದು ಅಲ್ವರ. ಸಬ್ಬತ್ತಿನದಲ್ಲಿ ಏನೋ ತಿನ್ನಬಾರ್ದು, ಕೆಲಸನೂ ಮಾಡಬಾರ್ದು. ಒಂದು ಸೌದೆ ಕೂಡಿಸ್ಕೊಂಡ್ರು ಕೂಡ ಅದು ತಪ್ಪು. ಅವನೇನಾದರೂ ಒಂದು ತೆನೆ ಹೋಗ್ತಾ ಇರುವಾಗ ಮುರ್ಕೊಂಡು ತಿಂದ್ಬಿಟ್ರು ಪಾಪ ಅದು. ಈ ಥರ ಏನು ಮಾಡಿದ್ದಾರೆ? ಸಂಪ್ರದಾಯಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಈ ಸಂಪ್ರದಾಯಗಳ ನಿಮಿತ್ತ ದೇವರು ವಾಕ್ಯನ ಏನು ಮಾಡಿದಾರಂತೆ? ನಿರರ್ಥಕ, ವೇಸ್ಟ್ ಮಾಡ್ತಾರೆ. ಹಿಂಗೆ ವೇಸ್ಟ್ ಆಗ್ತದೆ ಅಂತಂದರೆ ಇವ್ರ ಭಕ್ತಿ ಎಲ್ಲ ಏನಂತ? ಬಾಯಿಂದ. ಆಮೇಲೆ ಮನುಷ್ಯರು ಕಲ್ಪಿಸಿರುವ ಕಟ್ಟಳೆ. ಯಾವುದೋ ಒಂದು ಮನುಷ್ಯ ಬರ್ತಾನೆ, ಅವನು ಏನೋ ಒಂದು ಹೇಳ್ತಾನೆ, ನೋಡ್ರಿ ಇನ್ಮೇಲೆ ನೀವು ಹಿಂಗಿರಬೇಕು ಅಂತ ಹೇಳ್ತಾನೆ. ಆ ಡಿನಾಮಿನೇಷನ್ ಅದನ್ನು ಅನುಸರಿಸ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ವಾಕ್ಯದಲ್ಲಿ ಇದೆಯಾ ಅಂತಂದರೆ ಏನು ಮಾಡಲ್ಲ ಇವಾಗ? ಕೇಳಲ್ಲ. ಇವಾಗ ಇಲ್ಲಿ ಸಂಪ್ರದಾಯ ಬಂದಿದೆ. ಈ ಸಂಪ್ರದಾಯ ನಿಮಿತ್ತ ಒಂದೇನೋ ಒಂದು ನಿರರ್ಥಕ ಆಗಿರಬೇಕು. ಕರೆಕ್ಟ್ರಾ? ಯೇಸು ಕ್ರಿಸ್ತರ ಜನನ ದಿನದ ಆಚರಣೆಯಿಂದ ದೇವರ ವಾಕ್ಯ ಏನಾಗಿರಬೇಕು? ನಿರರ್ಥಕ ಆಗಿರಬೇಕು. ಏನು ನಿರರ್ಥಕ ಆಗುತ್ತೆ ಇವತ್ತು ಮಾಡಿದ್ರೆ? ಉದಾಹರಣೆಗೆ ಡಿಸೆಂಬರ್ 25 ಯೇಸು ಕ್ರಿಸ್ತರ ಜನನ ಅಂತ ನಾವು ಆಚರಿಸ್ತೀವಿ. ತಪ್ಪೇನಿದೆ ಅದರಲ್ಲಿ? ತಪ್ಪೇನಿದೆ? ಏನು ತಪ್ಪಾಗುತ್ತೆ ರೀ? ತೋರಿಸ್ಲಿಲ್ಲ ಅಲ್ವರ. ಆವಾಗ ಹಂಗಾಗಿ ಏನಾಯ್ತದೋ ಪ್ರಶ್ನೆ ಆಗುತ್ತೆ, ಡೌಟ್ ಆಗೋಯ್ತು ನಮಗೆ. ಹೌದಲ್ಲ, ವಾಕ್ಯದಲ್ಲಿ ಎಲ್ಲೂ ಇಲ್ಲ. ಈಗ ಇದೇನು ಮಾಡೋದು? ಮಾಡೋದಕ್ಕೆ ಆಧಾರ ಇಲ್ಲ. ಆಧಾರ ಇಲ್ಲದೆ ಇದ್ದರೆ ಮಾಡಲಿಲ್ಲ ಅಂದರೆ ಇವ್ರು ಬಿಡಲ್ಲ. ಇವರು ಬೈಬಲ್ ನೋಡಿದ್ರೆ ವಾಕ್ಯ ಕೊಡಿ ಅಂತಾರೆ, ಈ ಜನ ನೋಡಿದ್ರೆ ಮಾಡು ಅಂತಾರೆ. ಏನು ಮಾಡೋದು? ಏನೋ ಒಂದು ಮಾಡ್ಬಿಡೋಣ ಅಂತ ಡೌಟ್ ಇಟ್ಕೊಂಡು ಕ್ಲಾರಿಟಿ ಇಲ್ಲದೆ ಎಲ್ಲ ಕ್ರೈಸ್ತರು ಮಾಡ್ಕೊಂಡು ಹೋಗ್ತಾರೆ. ರೋಮ 14:23 ಓದೋಣ. ಈ ಥರ ಡೌಟಲ್ಲಿ ಅಥವಾ ವಾಕ್ಯಾಧಾರ ಇಲ್ಲದೆ ಮಾಡಿದ್ರೆ ಅದೇನಾಗ್ತದೆ? 14:23 ಉಣ್ಣುವವನು ಸಂಶಯದಿಂದ ಉಣ್ಣುವ ಕಾರಣ ದೋಷಿಯಾಗಿದ್ದಾನೆ. ಯಾವುದಕ್ಕೆ ನಂಬಿಕೆಯು ಆಧಾರವಿಲ್ಲವೋ ಅದು ಪಾಪ. ನೋಡಿ, ಯಾವುದನ್ನ ಒಂದು ವಿಷಯಕ್ಕೆ ನಂಬಿಕೆ ಆಧಾರ ಇಲ್ಲ ಅಂದ್ಬಿಟ್ರೆ ಅದೇನಾಯ್ತಂತೆ? ಹಂಗಾದ್ರೆ ಕ್ರಿಸ್ಮಸ್ ಮಾಡೋರೆಲ್ಲ ಏನು ಮಾಡ್ತಾ ಇದ್ದೀವಿ? ನಾವು ಖುಷಿಯಾಗಿ ಬಟ್ಟೆ ತಗೊಂಡು ಸಲಾ ಮಾಡಿಕೊಂಡು ಮನೆ ಪೇಂಟ್ ಮಾಡಿ ಚರ್ಚ್ ಪೇಂಟ್ ಮಾಡಿ ಎಲ್ಲ ತೊಳೆದು ನಾವು ಅನ್ಕೊಂತ ಇರೋದು ಏನಂತಂದರೆ, ಅಯ್ಯೋ ಸ್ವಾಮಿ ಇಷ್ಟ ಆಗೋಗ್ಬಿಡ್ತು ಅಂತಂದು. ಆದರೆ ನಡೀತಾ ಇರೋದೇನ್ರಿ? ನಡೀತಾ ಇರೋದೇನ್ರಿ? ಪಾಪ ಆಗ್ತಾ ಇದೆ. ದೇವ್ರ ಕೋಪಕ್ಕೆ ಗುರಿ ಆಗ್ತಾ ಇದ್ದೀವಿ. ದೇವ್ರದ್ದು ಕೋಪ ಇನ್ನೂ ಏನಾಗ್ತದೆ? ದಿನೇ ದಿನ 9:22 ಅದೇ ರೋಮದಲ್ಲಿ ಹೇಳ್ತಾರೆ,
ತನ್ನ ಕೋಪಕ್ಕೆ ಗುರಿಯಾಗಿದ್ದರು ಯಾಕೆ ದೇವರೇ ಇನ್ನೂ ಕ್ರಿಸ್ಮಸ್ ನಿಲ್ಲಿಸಿರು ಅಂತ ಒಂದು ಮಾತು ಹೇಳಿಲ್ಲ ನೀವು, ಯಾಕೆ? ಆದರೆ ದೇವರು ತನ್ನ ಕೋಪವನ್ನು ತೋರಿಸಿ ತನ್ನ ಶಕ್ತಿಯನ್ನು ಪ್ರಸಿದ್ಧಪಡಿಸಬೇಕೆಂದಿದ್ದರೂ ಹಾಗೆ ಮಾಡದೆ ತನ್ನ ಕೋಪಕ್ಕೆ ಗುರಿಯಾದ ನಾಶನ ಪಾತ್ರರನ್ನು ಬಹು ಸೈರಣೆಯಿಂದ ನೋಡಿ, ತನ್ನ ಸೈರಿಸಿಕೊಂಡಿದ್ದಾನೆ. ಕೋಪಕ್ಕೆ ಯಾರು ಯಾಕೆ ಬಗ್ಗೆ ಸೈರಣೆ ಇದೆ. ಸೈರಣೆ ಇದೆ ಹಂಗಂತ ಮಾಡ್ಕೊಂಡು ಹೋಗ್ಬೋದಾ? ಎಲ್ಲರ 2:4 ಅದೇ ರೋಮದಲ್ಲಿ ಪೌಲ್ ಹೇಳ್ತಾರೆ, ದೇವರ ಉಪಕಾರ ಇದು ಸೈರಣೆ. ಈ ತಾಳ್ಮೆ ಏನಿದು ದೇವರ ಉಪಕಾರ. ಆದರೆ ಈ ದೇವರ ಉಪಕಾರನ ನಾವು ಎಕ್ಸ್ಕ್ಯೂಸ್ ತಗೊಂಡ್ಬಿಟ್ರೆ ಅದೇನಾಗಲ್ಲ? ಆತನ ಅಪಾರವಾದ ದಯ, ಸಹನ, ದೀರ್ಘ ಶಾಂತಿಯನ್ನು ಅಸಡ್ಡೆ ಮಾಡುತ್ತೀಯಾ? ಮನಸ್ಸನ್ನು ಬೇರೆ ಮಾಡಿಕೊಳ್ಳುವುದಕ್ಕೆ ದೇವರ ಉಪಕಾರವು ನಿನ್ನನ್ನು ಪ್ರೇರೇಪಿಸುತ್ತದೆ. ನೋಡಿ, ಆತನ ದಯೆ, ಸಹನೆ, ದೀರ್ಘ ಶಾಂತಿ, ಸುಮ್ಮನಿದ್ದಾರೆ. ಏನೋ ಬಿಡಿ, ಇವತ್ತು ನನ್ನ ಮಕ್ಕಳು ತಿಳ್ಕೊತಾರೆ, ನನ್ನ ಮಕ್ಕಳು ನಾಳೆ ತಿಳ್ಕೊತಾರೆ, ಒಂದು 15 ದಿನ ಟೈಮ್ ಕೊಡೋಣ, 1 ತಿಂಗಳು ಟೈಮ್ ಕೊಡೋಣ, ಒಂದು 6 ತಿಂಗಳು ಬಿಟ್ಬಿಡೋಣ ಹೋಗ್ಲಿ ಅಂತ ಅವ್ರು ಏನು ಮಾಡ್ತಿದ್ರಂತೆ? ದೀರ್ಘ ಶಾಂತಿಯಿಂದ ನೋಡೋಣ ಅಂತ ಬರ್ತಾ ಇದ್ದಾರೆ. ಆದರೆ ನಾವೇನಾದರೂ ದೇವರೇ ನೀವು ಹೆಂಗೋ ಕ್ಷಮಿಸೋರು, ಸುಮ್ಮನೆ ನೀವೇನೂ ಮಾಡೋಕ್ಕಾಗಲ್ಲ ಅಂತೇಳಿ ನಾವು ಹಿಂಗೇ ಮಾಡ್ಕೊಂಡು ಹೋಗ್ಬಿಟ್ರೆ ಅದನ್ನು ಕೋಪವನ್ನು ಏನು ಮಾಡ್ತೀವಂತೆ? ಕೂಡಿಸಿಟ್ಕೊಂತ ಹೋಗ್ತೀವಿ. ಸೊ ಯಾವತ್ತೋ ಒಂದು ದಿನ ಆತನ ಕೋಪ ಅತಿರೇಕಕ್ಕೆ ಹೋದಾಗ ಏನು ಮಾಡ್ತಾರೆ ದೇವರು? ಅದನ್ನು ತೋರಿಸ್ಬಿಡ್ತಾರೆ. ನ್ಯಾಯವಾದ ತೀರ್ಪು ಬಂದ್ಬಿಡುತ್ತೆ. ಸೊ ಹಾಗಾದರೆ ನಾವು ಸಂಪ್ರದಾಯಗಳಿಗೆ ಬೆಲೆ ಕೊಟ್ಟು ದೇವ್ರ ವಾಕ್ಯ ನಿರರ್ಥಕ ಹೇಗೆ ಮಾಡಿದ್ದೀವಿ ಅಂದರೆ, ನಂಬಿಕೆಗೆ ಆಧಾರ ಇಲ್ಲದೆ ಇರೋದನ್ನ ನಾವು ಮಾಡ್ತಾಯಿದ್ವಿ. ಸತ್ಯವೇದದಲ್ಲಿ ಹೇಳ್ದೇ ಇರೋದನ್ನ ಏನು ಮಾಡ್ತಿದ್ವಿ? ನಾವು ಮಾಡ್ತಾಯಿದ್ವಿ. ಬಟ್ ಹೇಳಿರೋದನ್ನು ಬಿಟ್ಬಿಟ್ಟಿದ್ದೀವಿ. ಹೇಳಿರೋದು ಅತಿ ಮುಖ್ಯವಾಗಿ ಹೇಳಿರೋದನ್ನು ಬಿಟ್ಬಿಟ್ಟಿದ್ದೀವಿ. ಯಾವುದದು? 1 ಕೊರಿಂಥ 11:25. ಹೇಳಿರೋದನ್ನು ಪ್ರಾಪರಾಗಿ ಯಾರು ನೆನೆಸ್ಕೊತಾ ಇಲ್ಲ, ಅದನ್ನು ಸಂಪ್ರದಾಯ ಫಿಕ್ಸ್ ಮಾಡಿ ತಪ್ಪಾಗೆ ಮಾಡ್ತಾ ಇದ್ದೀವಿ. ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ ಅಂದನು. ಆಮೇಲೆ ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ನೋಡಿ, ಬರುವ ತನಕ ನಿಲ್ಲಿಸದೆ ನಾವು ಕರ್ತನ ಮರಣವನ್ನ ಪ್ರಸಿದ್ಧಿ ಮಾಡ್ತಾ ಇರಬೇಕು. ಪ್ರೊಕ್ಲೇಮ್, ಯು ಆರ್ ಸಪೋಸ್ ಟು ಪ್ರೊಕ್ಲೇಮ್ ಇಟ್. ಪ್ರೊಕ್ಲೇಮ್ ಅಂತಂದ್ರೆ ಏನ್ರಿ? ಪ್ರೊಕ್ಲೇಮೇಷನ್ ಅಂತಂದ್ರೆ ಘೋಷಣೆ, ಘೋಷಿಸ್ಬೇಕು. ಘೋಷಣೆ ಅನ್ನೋದು ಮನೆ ಒಳಗಡೆ ಕೂತ್ಕೊಂಡು ಹಿಂಗೆ ಹೇಳ್ತಾರೆ, ಇದು ಘೋಷಣೆ ಆಗ್ತದ್ರ? ಇಲ್ಲ, ಪಬ್ಲಿಕಲ್ಲಿ ಹೋಗಿ ಘೋಷಣೆ ಮಾಡಬೇಕು. ಏನಂತ? ನಮ್ಮ ಕರ್ತನು ಪ್ರಾಣ ಕೊಟ್ಟಿದ್ದಾರೆ, ಶಿಲುಬೆಯಲ್ಲಿ ಸತ್ತಿದ್ದಾರೆ. ಅವರ ಸಾವಿನ ಮೂಲಕವಾಗಿ ಜನರಿಗೆ, ಎಲ್ಲ ಮನುಷ್ಯರಿಗೂ ರಕ್ಷಣೆ ಇದೆ. ಅದರಲ್ಲಿ ವಿಶೇಷವಾಗಿ ನಾವು ನಂಬ್ತಾ ಇರುವಂಥ ನಮಗೆ ರಕ್ಷಣೆ ಇದೆ. ನಮಗೆ ವಿಶೇಷ ರಕ್ಷಣೆ, ಲೋಕಕ್ಕೆ ಸಾಮಾನ್ಯ ರಕ್ಷಣೆ ಇದೆ ಅಂತೂ ಯೇಸು ಕ್ರಿಸ್ತರ ಈಡುಬಲಿ ಎಲ್ಲರ ವಿಮೋಚನಾರ್ಥವಾಗಿ ಕೊಟ್ಟಿದ್ದಾರೆ. ಎಲ್ಲರೂ ನಾಶದ ವಶದಿಂದ ಬಿಡುಗಡೆಯಾಗ್ತಾರೆ ಅಂತ ನಾವು ಪ್ರೊಕ್ಲಮೇಷನ್ ಮಾಡೋದು. ಮಾರನೇ ದಿನ ನೆನೆಸ್ಕೊಳ್ಳಿ ಅಂತ ಹೇಳಿದಾರೆ ಈ ರೀತಿಯಲ್ಲಿ. ಇದನ್ನು ನೆನೆಸ್ಕೊಳ್ತಾ ಇದ್ದೀವಾ? ನೆನೆಸ್ಕೊಳ್ತಾ ಇದ್ದೀರಾ? ಪ್ರಾಪರಾಗಿ ನೆನೆಸ್ಕೊಳ್ತಾ ಇಲ್ಲ. ಆ ಕ್ರಮ ಬೇರೆ ಇದೆ, ಆ ಕ್ರಮದಲ್ಲಿ ಏನು ಮಾಡ್ತಾ ಇಲ್ಲ. ಈಗ ಏನು ಮಾಡೋಣ, ಎರಡು ನಾವು ಟ್ಯಾಲಿ ಮಾಡೋಣ. ಬರ್ತ್ಡೇ ಯಾವತ್ತು ಮಾಡ್ತೀರಾ ಜೀಸಸ್ ವರ್ಷದಲ್ಲಿ? ಯಾಕೆ 25th ಮಾಡ್ತೀರಾ? ಮಾರ್ಚ್ 25th, ಏಪ್ರಿಲ್ 25th, ಆಗಸ್ಟ್ 25th ಯಾಕೆ ಮಾಡಲ್ಲ? ಅದು ವಿಂಟರ್. ಕರೆಕ್ಟಾ? ಇಲ್ಲ, ತಿಂಗಳ ಮಾಡ್ಕೊಂಡು ಹೋಗಿ ಆ ಡೇಟ್ಗೆ. ಯಾಕೆ? ಗೊತ್ತಾಯ್ತು, ನೀವು ಹೇಳಿದ್ದು ಕುರುಬರಲ್ಲಿ ಚಳಿ ಕಾಯಿಸ್ಕೊತಾ ಇದ್ದು, ಸೊ ಚಳಿಗಾಲ ಅಂತ ನೀವು ಹೇಳಿದ್ವಿ. ನಾನೇನು ಕೇಳ್ತಾ ಇದ್ದೀನಿ ರೀ ಅಂದರೆ, ಆ ಡೇಟ್ 25th ಅಲ್ವಾ? ತಿಂಗಳ ಮಾಡಿರಿ, ತಪ್ಪೇನಿದೆ. ನಮ್ಮ ಸ್ವಾಮಿ ಇದು ಹುಟ್ಟಿದ್ದಿನ ಅಲ್ವಾ ಲೆಕ್ಕ? ಡೆತ್ ಡೇ ನಮ್ಮ ಅದು ಹಿಂಗ ಕರೆಕ್ಟ್ ಅಲ್ವಾ? ನೋಡಿ ಹೆಂಗೆ ಉಲ್ಟಾ ಆಯ್ತು ಇವಾಗ ಅಲ್ವಾ? ಡೆತ್ ಡೇ ಮಾತ್ರ ತಿಂಗಳ ಬರ್ತಾರೆ, ಅದೇನು ಬರ್ತ್ಡೇ ಬರಲ್ವಾ? ಹಾಂ, ಅದು ಡೆತ್ ನೆನ್ಸ್ಕೊತಾ ಇದ್ದೀರಾ? ಅದೇ ಥರ ಯಾಕೆ ಬರ್ತ್ ನೆನ್ಸ್ಕೊತಾ ಇಲ್ಲಮ್ಮ? ಪ್ರತಿ ತಿಂಗಳು ಯಾಕೆ ಇದನ್ನು ಮಾಡ್ತಾ ಇಲ್ಲ? ಕರೆಕ್ಟ್ರಾ? ನೋಡಿ, ಹುಟ್ಟಿರೋ ದಿನ ಹೇಳಲೇ ಇಲ್ಲ, ಅದನ್ನು ಮಾಡ್ತಾ ಇದ್ದೀವಿ. ಅವರು ಸತ್ತಿರೋ ದಿನನ ನಿರ್ದಿಷ್ಟವಾಗಿ ಯಾವ ದಿನ ಸತ್ತಿದ್ರು ಆ ದಿನ ನೆನೆಸ್ಕೊಳ್ಳಿ ಅಂತ ಹೇಳಿದ್ದು. ನಾನು ಬರುವ ತನಕ ಆ ದಿನ ನೆನೆಸ್ಕೊಳ್ಳಿ ಅಂತ ಹೇಳಿದ್ದು. ಕರೆಕ್ಟಾ? ಸ್ವಾಮಿ ಮರಣ ನೆನೆಸ್ಕೊಳ್ಳಿ ಅಂತಂದರೆ ಮರಣದ ದಿನ ಸ್ವಾಮಿ ನೆನೆಸ್ಕೊಳ್ಳಿ ಅಂತಲ್ಲ. ನಮ್ಮ ಕ್ರೈಸ್ತರು ಏನು ಮಾಡಿಬಿಟ್ಟಿದ್ದಾರೆ, ಸ್ವಾಮಿ ನೆನೆಸ್ಕೊಳಕ್ಕೆ ಒಂದು ದಿನ ಕಾಯ್ತಾರೆ. ಯಾವತ್ತದು ಇಲ್ಲ, ಜೀಸಸ್ ಕಡೆ ಸುಮ್ಮನೆ ಒಂದು ವಿಸಿಟ್ ಹಾಕ್ಬಿಟ್ಟು ಸೀದಾ ಹೊರಟೋಗ್ತಾರೆ. ಹಂಗೆ ನಮ್ಮ ಕ್ರೈಸ್ತರು ಸ್ವಾಮಿ ಸತ್ತಿರೋದು ನೆನೆಸ್ಕೊಳ್ರೆ ಅಂತಂದರೆ ಇವ್ರು ಯಾವಾಗ ನೆನೆಸ್ಕೊಂತಾರೆ ಅಂತಂದರೆ, ವರ್ಷಕ್ಕೊಂದ್ಸರಿ ಗುಡ್ ಫ್ರೈಡೇ ದಿನ ಮಾತ್ರ ಜೀಸಸ್ ಪ್ರಾಣ ಕೊಟ್ಬಿಟ್ರು ಅಂತ ಅದೊಂದು 3 ದಿನದಿಂದ ಅಳಕ್ಕೆ ಶುರು ಮಾಡ್ತಾರೆ. ಕರೆಕ್ಟ್ರಾ? ಮಾಂಡಿ ಥರ್ಸ್ಡೇ ಅಂತಾರಲ್ಲ ಅಲ್ವಾ? ಆಮೇಲೆ
ಹಾಂ 40 ಡೇಸು ಹಾಳೋದು ಡೌಟೇ, ಸುಮ್ಮನೆ ಹೆಸ್ರಿಗೆ ಅಷ್ಟೇ ಅದು. ಯಾವಾಗಿಂದ ಶುರು ಮಾಡ್ಕೊಂತಾರೆ ಅಂದರೆ ಆ್ಯಶ್ ವೆಡ್ನೆಸ್ಡೇ ಅಲ್ರ ಅದು? ಆ್ಯಶ್ ವೆಡ್ನೆಸ್ಡೇಯಿಂದ ಶುರು ಮಾಡ್ಕೊಂತಾರೆ. ಏನು ರೀ ಆ್ಯಶ್ ವೆಡ್ನೆಸ್ಡೇ ಅಂದರೆ? ಬೈಬಲಲ್ಲಿ ಐತ್ರ ಎಲ್ಲನ ವಾಕ್ಯ ಓದನ್ರ? ಇಬ್ರಿಯ 9:13 ಬನ್ನಿ. ಹೋದ ಹೋರಿಗಳ ರಕ್ತವು ಕೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿ ಶರೀರದ ಹೊಲೆಯನ್ನು ಹೋಗಲಾಡಿಸಿ. ನೋಡಿ, ಕಡಸಿನ ಬೂದಿ ಅಂತ ಹೇಳ್ತಾರೆ ನೋಡಿ. ಕಡಸು ಅಂತಂದರೆ ಏನ್ರಿ? ಒಂದು ಒಳ್ಳೆ ಇದಕ್ಕೆ ಬಂದಿರೋಂಥದ್ದು, 1 ವರ್ಷ 2 ವರ್ಷ ಒಳ್ಳೆ ಪಡ್ಡೆ ಹಸು ಅಂತ ಹೇಳ್ತೀವಿ ನೋಡಿ, ಒಳ್ಳೆ ಪ್ರಾಯಕ್ಕೆ ಬಂದಿರಬೇಕು. ಅದರಲ್ಲಿ ಒಂದು ಚೂರು ಇದಿರಬಾರ್ದು, ಏನು ಹೇಳಿ, ಕಳಂಕ ಇರಬಾರ್ದು, ಹಿಂಗಿರಬಾರ್ದು, ಭಾಳ ಚೆನ್ನಾಗಿರ್ಬೇಕು. ಕ್ವಾಲಿಟಿ ನಮ್ಗೆ ನೋಡಿದ್ರೆ ಅದನ್ನು ಪರಿಪೂರ್ಣವಾಗಿರ್ಬೇಕು ಎಲ್ಲ ಅಂಗಗಳು. ಅಂಥದ್ದು ಅಂತ ಒಂದು ಕಡಸನ್ನು ತಂದು, ರೆಡ್ ಐಫರ್ನ ತಂದು ಏನು ಮಾಡಬೇಕು, ಬಲಿ ಕೊಟ್ಟು ಅದರ ಬೂದಿಯನ್ನು ಆಚೆ ಇಲ್ಲಿ ಇಟ್ಟಿರಬೇಕು. ಎಲ್ಲಿ? ದೇವದರ್ಶನ ಗುಡಾರದ ಮುಂದೆ. ದೇವದರ್ಶನ ಗುಡಾರದ ಒಳಗಡೆ ಹೋಗೋರು ಎಲ್ಲರೂ ಈ ಬೂದಿನ ಏನು ಮಾಡಬೇಕು, ಎಲ್ಲಿಗೆ ಹಚ್ಕೊಬೇಕು? ಅದನ್ನೇ ವಿಭೂತಿ ಅನ್ನೋದು. ವಿಭೂತಿ ಹಚ್ಕೊಂತವ್ರ ಏನ್ರಿ ಅರ್ಥ? ಇದೇ ಅರ್ಥ, ಶುದ್ಧರಾಗಲಿಕ್ಕೆ, ಒಲೆಯಾಗಿರೋದನ್ನ ಶುದ್ಧ ಮಾಡಲಿಕ್ಕೆ ಅಂತ. ಸೊ ಹಾಗಾಗಿ ಅದನ್ನು ಹಚ್ಕೊಂಡ್ಬಿಟ್ಟು ಅವನ ಒಳಗಡೆ ಹೋದರೆ ಅವನು ಪವಿತ್ರನಾದ. ಅದು ಹಚ್ಕೊಂಡಿದ್ರಿಂದ ಅವನು ಪವಿತ್ರ ಆಗೋದಕ್ಕೆ ಪಾಳೆಯದ ಹೊರಗಡೆ ಒಂದು ಪ್ರಾಣಿ ಸಾಯಬೇಕು. ಆ ಸತ್ತ ಪ್ರಾಣಿಯಿಂದ ಇವನು ಶುದ್ಧ ಆದ ಬಿಟ್ರೆ ಇವನು ಶುದ್ಧ ಅಲ್ವೇ ಅಲ್ಲ, ಇವನು ಯಾವಾಗಲೂ ಅಶುದ್ಧನೇ. ಇವನ್ನ ಶುದ್ಧ ಅಂತ ಹೇಳಿದ್ದು ಯಾರು? ಆ ಬೂದಿ ಹೇಳಿದಷ್ಟೇ. ಆ ಬೂದಿಯಿಂದ ಇವನು ಶುದ್ಧ ಆದ. ಹಾಗಾದರೆ ಯೇಸು ಕ್ರಿಸ್ತರಿಗೂ ಇವಾಗ ಆ್ಯಶ್ ವೆಡ್ನೆಸ್ಡೇ ಅಂತ ಹೇಳ್ತಾರೆ. ಅದು ಹೆಂಗೆ ಯೇಸು ಕ್ರಿಸ್ತರದೇನು ಬೂದಿ ಹಚ್ಕೊಂತವ್ರೆ ಅವರು? ಆ ರೀತಿಯಲ್ಲಿ ಸ್ವಾಮಿದು ಈ ಬೂದಿ ಅಂತಂದ್ರೆ ಏನು ಗೊತ್ತಾ? ಸ್ಮಾರಕ ಅಂತ ಹೇಳ್ತೀವಿ, ಕರೆಕ್ಟ್ರಾ? ಚಿತಾ ಭಸ್ಮ ಅಂತ ನಾವು ಹೇಳ್ತೀವಲ್ಲ, ಭಸ್ಮ ಏನು ಸೂಚಿಸುತ್ತೆ? ಸ್ಮಾರಕ. ಇಟ್ಸ್ ಎ ಮೆಮೊರಿ. ಆ ಮೆಮೊರಿ ಯೇಸು ಕ್ರಿಸ್ತರು ಯಾವ ಥರ ಪ್ರಾಣ ಹೋಯಿತು ಅನ್ನೋದನ್ನ ಇವ್ರೇನು ಮಾಡ್ಬೇಕ್ರಿ? ನೆನೆಸ್ಕೊಳ್ಳೋ ಅಂಥದ್ದೇ ಬೂದಿ ಬುಧವಾರ. ನೆನೆಸ್ಕೊಳ್ಬೇಕು ಪ್ರಾಪರಾಗಿ. ನೆನೆಸ್ಕೊತವ್ರ? ಆ ಹಿಂದೂಗಳನ್ನ ಬೆಟ್ರೆ ನೀಟಾಗಿ ವಿಭೂತಿ ಇಟ್ಕೊತಾರೆ, ನಾವದು ಮಾಡಲ್ಲ, ಕರೆಕ್ಟ್ರಾ? ಅಟ್ಲೀಸ್ಟ್ ಏನೋ ಒಂದು ಇಟ್ಕೊತಾರೆ ಮೇಲೆ ಅವರು, ಆ ದೇವದರ್ಶನ ಗುಡಾರದಲ್ಲಿ ಇಟ್ಕೊಂಡಂಗೆ. ನಾವು ಆ್ಯಶ್ ವೆಡ್ನೆಸ್ಡೇ ಅಂತೀವಿ. ಏನು ರೀ ಆ್ಯಶ್ ವೆಡ್ನೆಸ್ಡೇ? ಯಾಕೆ ಸತ್ರು ನಮ್ಮ ಸ್ವಾಮಿ ಅಂತಂದರೆ, ಯಾರು ನಂಬಿ ಈ ಥರ ಚರ್ಚ್ಗೆ ಬರ್ತಾರೋ ಅವ್ರನ್ನ ಸ್ವರ್ಗಕ್ಕೆ ಕಳ್ಸೋದಕ್ಕೆ, ನಮ್ಮ ದೇವ್ರನ್ನೆಲ್ಲ ಇಲ್ಲಿ ಕಳ್ಸೋಕ್ಕೆ. ಜೀಸಸ್ಗಿರೋದು 2 ಡೆಸ್ಟಿನೇಷನ್. ಯಾವ್ಯಾವುದದು? ಮತ್ತು ಭೂಮಿ ಯಾರಿಗೆ ಕೊಡೋದು? ಇಷ್ಟು ಗ್ರಹಗಳನ್ನ ಯಾರಿಗೆ ಕೊಡೋದು ಹೋಗಲಿ? ಇಲ್ಲವ್ರ, ಎಷ್ಟೈತೆ ಗ್ರಹಗಳ? ಮನುಷ್ಯನೆಲ್ಲ ತೊಗೊಂಡೋಗಿ ಒಂದೊಂದು ಗ್ರಹದ ಮೇಲೆ ಕೊಟ್ಟರು ಅವ್ರ ಹತ್ರ ಇರೋಂಥ 1000 ಪಟ್ಟು ಗ್ರಹಗಳಲ್ಲಿ 1% ಫಿಲ್ ಆಗಲ್ಲ. ಇನ್ನೂ ಗ್ರಹಗಳು ಖಾಲಿ ಬಿದ್ದಿರ್ತದೆ. ಅದಕ್ಕೆ ಆದಾಮನಿಗೆ ಏನಂತ ಹೇಳ್ಬಿಟ್ರಿ ಅವನ್ನ ಆಶೀರ್ವದಿಸುವಾಗ? ತುಂಬಿಸ್ರಯ್ಯ ನೀನು ಅಂದ್ಬಿಟ್ರು. ಭೂಲೋಕದಲ್ಲಿ ಏನು ಮಾಡಿದೆ? ತುಂಬ್ಕೋ. ಯಾಕಂದರೆ ಭೂಮಿ 12,500 ಕಿಲೋಮೀಟ್ರು ಇರೋದು, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ. ಹೆಂಗೋದ್ರು ಅದು ಎಷ್ಟಿದೆ? 12,500 ಇಂಟು 12 ಹಾಕ್ಬಿಟ್ರೆ ಏನಾಗುತ್ತೆ ರೀ? 12 ಇಂಟು 12 ಎಷ್ಟಾಗುತ್ತೆ ರೀ? 144 ಇರುತ್ತೆ ಅಲ್ಲಿ ಗೌರ್ಮೆಂಟ್ ರೂಲ್ ಮಾಡೋದಕ್ಕೆ ಪರಲೋಕದಲ್ಲಿ. ಭೂಲೋಕವನ್ನು ಸುಮ್ಮನೆ ಮಾಡಲಿಲ್ಲ ದೇವರು. ಅದರ ಅಳತೆಗಳನ್ನು ಗೊತ್ತು ಮಾಡಿದವನು ಯಾರು ಅಂದರೆ, ಯಾಕೆ ದೇವರೇ ಅಷ್ಟೇ ಗೊತ್ತು ಮಾಡಿದ್ಯಾ ಅಂತಂದರೆ ಮಗನಲ್ಲಿ ಒಂದು ಪ್ಲಾನೆಟ್ ಇದೆ ಅಲ್ವಾ? ಯಾಕೆ ದೇವರು ಇಷ್ಟೇ ಗೊತ್ತು ಮಾಡಿದ್ಯಾ? 12,000 ಕಿಲೋಮೀಟರ್ ಯಾಕೆ ದೇವರು ಮಾಡಿಬಿಟ್ರಿ ನೀವು? 400 ಚಿಲ್ಲರೆ ಬರ್ತದೆ. ಯಾಕೆ ದೇವ್ರೆ ಅಷ್ಟು ಇಂಚುಗಳೆಲ್ಲ ನೀವು ಹಂಗೆ ಮಾಡ್ಕೊಂಡ್ಬಿಟ್ಟಿದ್ದೀರಾ ಕರೆಕ್ಟಾಗಿ ಅಂತಂದರೆ, ಅದರ ಅಳತೆಗಳನ್ನು ಗೊತ್ತು ಮಾಡಿದ್ದೀನಿ, ಅದಕ್ಕೆ ಗದ್ದಿಗೆ ಕಲ್ಲುಗಳನ್ನು ಇಟ್ಟಿದ್ದೀನಿ ನಾನು ಅಂತಾರೆ. ಅಂದರೆ ಫೌಂಡೇಶನ್ ಸ್ಟೋನ್ಸ್, ಕಾರ್ನರ್ ಸ್ಟೋನ್ಸ್. ಈ ಕಾರ್ನರಿಂದ ಈ ಕಾರ್ನರ್ ಮೆಜರ್ ಇಷ್ಟೇ ಬರಬೇಕಪ್ಪ. ಯಾಕಂದರೆ ಇಲ್ಲಿ ವಾಕ್ಯನ ಬಿತ್ತುವಾಗ 12 ಹಗಲು 12 ರಾತ್ರಿ, ಒಳ್ಳೆಯದು ಕೆಟ್ಟದ್ದು ಇಂಟು ಎಷ್ಟಾಯಿತು? 144 ಅಲ್ಲಿಗೆ ಬರಬೇಕು ಬೆಳೆ ಕುಯ್ದ್ರೆ ಭೂಮಿಯಿಂದ. ನಂಬರ್ ಕರೆಕ್ಟಾಗಿ ಐತ್ರ? ಏನು ರೀ 144 ಅಂದರೆ? 1,44,000 ಜನ ಭಕ್ತರು ಪರಲೋಕವಾಗ ಭಕ್ತರನ್ನ ಬಿತ್ತೋದಕ್ಕೆ ಅಂತ ಈ ಭೂಮಿನ ಅಳತೆ ಮಾಡಿ ಹೊಲ ಕೊಂಡ್ಕೊಂಡಿರೋದು ನಮ್ಮ ತಂದೆ ದೇವರು. ಹಂಗಾದರೆ ಅಂಥ ಒಂದು ಹೊಲದಲ್ಲಿ ಹೋಗ್ಬಿಟ್ಟು ವಾಕ್ಯ ಬಿತ್ತರಿ ಅಂತಂದರೆ ನಾವೇನು ಬಿತ್ಬಿಡ್ತಾ ಇದ್ದೀವಿ ಈಗ? ಹಣಜಿಗಳನ್ನು ಬಿತ್ತುತ್ತಾ ಇದ್ದೀವಿ. ಏನೇನೇನೋ ಹಬ್ಬಗಳು. ಕ್ಯಾಥಲಿಕಲ್ಲಿ ನನಗೆ ಅನ್ಸುತ್ತೆ ಒಂದು ದಿನವೂ 365 ದಿನದಲ್ಲಿ ಕಾಲಿಲ್ಲ. ಡೈಲಿ ಹಬ್ಬಗಳಿದ್ದಾವೆ, ಪ್ರತಿದಿನ ಒಂದು ಹಬ್ಬ ಇರುತ್ತೆ ಅವ್ರಿಗೆ. ಆ ಸೈಂಟು ಈ ಸೈಂಟು ಈ ಸೈಂಟು. ನಾವನ್ನ ಜೀಸಸ್ ಒಂದೇ ಬರ್ತ್ಡೇ ಮಾಡ್ಕೊತೀವಿ ಪ್ರಾಟೆಸ್ಟೆಂಟ್ಸು. ಬಟ್ ಅವರು ಯಾರ್ಯಾರನ್ನೆಲ್ಲ ರೋಮ್ ದೇಶದಲ್ಲಿ ಸೈಂಟ್ ಅಂತ ಹೇಳ್ತಾರೋ ಅವ್ನ ಬರ್ತ್ಡೇನ ಫಿಕ್ಸ್ ಮಾಡ್ಕೊತಾರೆ ನೆಕ್ಸ್ಟ್ ಇಯರಿಂದ. ಸತ್ತಿದ್ದೇನ ಜ್ಞಾಪಕ ಬಂತು ಅಂದರೆ ಅದನ್ನು ಫಿಕ್ಸ್ ಮಾಡ್ಕೊತಾರೆ. ಆ್ಯಕ್ಚುಲಿ ಹುಟ್ಟಿದ್ದು ಸತ್ತಿದ್ದು ಡೇಟ್ಸ್ ಇಲ್ಲ ಅಂದರೂ ಗೊತ್ತಿಲ್ಲ. ಕ್ಯಾಥಲಿಕ್ ಏನು ಮಾಡ್ತಾರೆ ಗೊತ್ತಾ? ಅವ್ರು ಇಷ್ಟ ಬಂದ್ಬಿಟ್ಟು ಅವರೇ ಕೂತ್ಕೊಂಡು ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ. ಅದನ್ನು ಎಲ್ಲ ಅನುಸರಿಸ್ಕೊಂಡು ಹೋಗ್ತಾರೆ. ಈವನ್ 25th ಫಿಕ್ಸ್ ಮಾಡಿದ್ಯಾರು? ಅದೇ ಕ್ಯಾಥಲಿಕ್. ಅದೇ ಕ್ಯಾಥಲಿಕ್ ಪೋಪ್ ಅವರು ಫಿಕ್ಸ್ ಮಾಡ್ಕೊಂಡಿದ್ದು. ಅದನ್ನು ನಾವು ಎಲ್ಲರೂ ಏನು ಮಾಡ್ತಾಯಿದ್ದೀವಿ? ಅನುಸರಿಸ್ಕೊಂಡು. ನಮಗೆ ಪ್ರಶ್ನೆನೇ ಬರಲ್ಲ ನೋಡ್ರಿ. ನಾವು ಪ್ರಾಟೆಸ್ಟೆಂಟ್ಸು ಯಾರಿಂದ ಆಚೆ ಬಂದಿರೋರು? ನಾವು ಮಾರ್ಟಿನ್ ಲೂಥರ್ ಆಚೆ ಬರುವಾಗ ಆತನದು ವಾದ ಏನಾಗಿತ್ತು?
ಕರೆದು ಸ್ವಲ್ಪ ಜನ ಆಚೆಗೆ ಪ್ರೊಟೆಸ್ಟ್ ಮಾಡಿಬಿಟ್ಟು ನೀವು ವಾಕ್ಯದಲ್ಲಿ ನಿಂತ್ಕೊಳ್ರಿ, ನೀವು ಅವ್ರ ದೊಡ್ಡ ಸಂಪ್ರದಾಯಗಳಲ್ಲಿ ಹೋಗ್ಬೇಡ್ರಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರಿ ಅವ್ರಿಗೆ ಕರ್ಕೊಂಬಂದ್ರು. ಪ್ರೊಟೆಸ್ಟೆಂಟ್ಗಳಿಗೆ, ಪ್ರೊಟೆಸ್ಟೆಡ್ ಪೀಪಲ್, ಸಂಘಟಿತರಾದಂಥ ಜನಗಳು. ಪ್ರೊಟೆಸ್ಟೆಂಟ್ಸ್ ಅಂದರೆ ಅರ್ಥ ಕನ್ನಡದಲ್ಲಿ ಸಂಘಟಿತರು. ಏನಕ್ಕೆ ಸಂಘಟಿಸಲ್ಪಟ್ಟಿದ್ದು? ಸಂಘಟನೆ ಏನಿದು? ಕಥೋಲಿಕರ ಅಂದವಾದ, ಗೊಡ್ಡಾದ, ಮೂರ್ಖವಾದಂಥ ಸಂಪ್ರದಾಯಗಳು. ಇಂಥ ಸಂಪ್ರದಾಯಗಳಿಗೆ ವಿರುದ್ಧವಾಗಿ ಸಂಘಟಿಸಲ್ಪಟ್ಟಿರೋಂಥವ್ರು ನಾವು ಪ್ರೊಟೆಸ್ಟೆಂಟ್ಸ್. ಈ ಪ್ರೊಟೆಸ್ಟೆಂಟ್ಸ್ ಆಚೆ ಕರ್ಕೊಂಬಂದ್ಬಿಟ್ಟು ನೀವು ಹಂಗೆ ಬೆಳಕಿಂದ ಬೆಳಕು ಹೋಗ್ತಾ ಇರ್ರಿ ಅಂತ ಹೇಳಿದ್ರೆ ನಾವೇನು ಮಾಡ್ತಾಯಿದ್ದೀರಿ? ಸೀದಾ ವಾಪಸ್ ಹಂಗೆ ಇನ್ನೂ ಕತ್ಲಿಗೆ ಹೋಗ್ತಾ ಇರಿ. ಕಥೋಲಿಕರಿಗೆ ಕೆಲವರ ಮೇ ಬಿ ಕ್ಯಾಥಲಿಕ್, ಇದು CSI ಯಲ್ಲೂ ಕೆಲವು ಹಬ್ಬಗಳಿಂದ ಜಾಸ್ತಿನೇ ಇರಬೇಕು. ಕ್ರಿಸ್ಮಸ್ಸು ಆ್ಯಂಡ್ ಇದು ಬಿಟ್ಟು ಯಾವುದೇ ಗುಡ್ ಫ್ರೈಡೇ ಬಿಟ್ಟು ಇನ್ನೂ ಬೇರೆ ಇರ್ಬೋದು ಅಂದ್ಕೊಳ್ತೀನಿ ರೀ. ಅಫಿಷಿಯಲ್ ಆಗಿ ಸುಗ್ಗಿ ಹಬ್ಬ. ಓಕೆ. ಆ ಚರ್ಚ್ ಲೋಕಲ್ ಚರ್ಚ್ದ ಒಂದು ಹಬ್ಬ ಇಟ್ಕೊಂತಾರಲ್ಲ, ಒಂದು ಹಬ್ಬ ಅದಂತ ಒಂದು ಹಬ್ಬ ಇಟ್ಕೊಂತಾರೆ ಅಲ್ವಾ? ಸೊ ಈ ಥರ ನೋಡಿ, ಅಲ್ಲಿಂದ ಬಿಟ್ಟು ಬಂದರೂ ಕೂಡ ಈ ಸಂಪ್ರದಾಯದ ಮನಸ್ಸೇನಾಗಲ್ಲ, ಎಲ್ಲ ಒಂದು ಕಡೆ ಬಿಟ್ಟು ಹೋಗೋಕ್ಕಾಗಲ್ಲ, ಮಾಡಲೇಬೇಕು ಅಂತ. ಈಗಾದರೆ ಯೇಸು ಕ್ರಿಸ್ತರದು ಹುಟ್ಟಿರೋ ದಿನನ ಮಾಡುವಂಥ ಎಲ್ಲೂ ಹೇಳಿಲ್ಲ, ಸತ್ತಿರೋ ದಿನನ ಮಾಡಲೇಬೇಕು, ನೆನೆಸ್ಕೊಳ್ಳೇಬೇಕಂತ ಹೇಳ್ಬಿಟ್ಟಿದ್ರೆ. ಯಾಕೆ ಇವಾಗ ನೆನೆಸ್ಕೊಳ್ಳೇಬೇಕು? ಆ ದಿನ ನೆನೆಸ್ಕೊಳ್ಳಿದ್ರೆ ನಮ್ಗೇನು ಜೀಸಸ್ ಏನು ರೀ ನೆನೆಸ್ಕೊಂಡಿಲ್ಲ ಅಂದರೆ? Iಬ್ರಿಯ 9:13 ಕಡಸಿನ ಬೂದಿ ಶುದ್ಧ ಮಾಡಿ ಕಳಿಸಲ್ಲ ನಿಮ್ಮ ವಿಭೂತಿ, ನಿಮ್ಮನ್ನು ವಿಭೂತಿಗಿಂತ ಅಮೂಲ್ಯವಾಗಿರೋ ಯೇಸು ಕ್ರಿಸ್ತರ ರಕ್ತ ನಿಮ್ಮನ್ನು ಶುದ್ಧಿ ಮಾಡ್ತದೆ. ಮನಸ್ಸಾಕ್ಷಿನ ವಿಭೂತಿ ಮೇಲೆ ಇಟ್ಕೊತೀರಾ, ವಿಭೂತಿ ಹಣೆಗೆ ಇಟ್ಕೊತೀರಾ. ಕ್ರಿಸ್ತನ ರಕ್ತ ನಿಮ್ಮ ಹೃದಯದ ಪಾಪಗಳನ್ನ ಏನು ಮಾಡ್ತದೆ? ಶುದ್ಧ ಮಾಡಿ ಮನಸ್ಸಾಕ್ಷಿನ ಏನು ಮಾಡುತ್ತದೆ? ಶುದ್ಧೀಕರಿಸ್ಬಿಡ್ತದೆ ಯೇಸು ಕ್ರಿಸ್ತರ ರಕ್ತ ಅಲ್ವಾ? ಹಂಗಾದ್ರೆ ಈಗ ಯೇಸು ಕ್ರಿಸ್ತರ ರಕ್ತವನ್ನು ನಾವು ನೆನೆಸ್ಕೊಂಡಿಲ್ಲ ಅಂದರೆ, ನಾವು ಹಚ್ಕೊಂಡಿಲ್ಲ ಅಂದ್ಬಿಟ್ರೆ ನೆನಪಿನಲ್ಲಿ, ನಾವು ದೇವದರ್ಶನ ಕೂಡ ಅದ್ರ ಒಳಗಡೆಗೆ ಎಂಟ್ರಿ ಆದರೆ ಸುಟ್ಟು ಅಲ್ಲೇ ನಮ್ಮ ಬುಧವಾರ ಆಗುತ್ತೆ. ಆಮೇಲೆ ಜೀಸಸ್ದು ಬಿಟ್ಟು ಕರೆಕ್ಟಾ? ಆಶ್ ವೆಡ್ನೆಸ್ಡೇ ಜೀಸಸ್ದು ಹೋಗಿ ನೆಕ್ಸ್ಟ್ ಇಯರಿಂದ ನಮ್ಮ ಸೆಲೆಬ್ರೇಷನ್ ಆಗ್ತದೆ. ಕಾಂಪ್ರಮೈಸೇಷನ್ ಇಲ್ಲ ಇವ್ರ ಹತ್ರ, ಏನು ಕಾಂಪ್ರಮೈಸ್ ಇಲ್ಲ. ಸಾರಿ ದೇವರೇ ಒಂದು 5 ನಿಮಿಷ ತಡ್ಕೊಳ್ಳಿ ಅನ್ನೋಷ್ಟೊತ್ತಿಗೆ ಇವನು ಆಲ್ರೆಡಿ ಸತ್ತೋಗಿಲ್ಲ. ಮಾತಿಗೆ ಎಲ್ಲ ಆಸ್ಪದನೇ ಇಲ್ಲ, ಅಲ್ಲಿ ಚಾನ್ಸೇ ಇಲ್ಲ ಮಾತಾಡಲಿಕ್ಕೆ. ಮೋಸಸ್ ಕೂಡ ಹೋಗಿ ಇನ್ನೇನು ಮಾತಾಡೋಣ ಸ್ವಾಮಿ, ಒಂದು 5 ನಿಮಿಷ ಇರಿ, ನಾನು ಹೇಳ್ತೀನಿ, ಯಾಕೆ ಹೊಡೆದೇ ಗೊತ್ತಾ ಬಂಡೆ, ನಾನು ಕತೆ ಹೇಳ್ಬೇಡಪ್ಪ, ನೀನು ಇಸ್ರೇಲ್ ಒಳಗಡೆ ಕಾಲಿಡ್ಬೇಡ ಅಷ್ಟೇ ಸಾಯಿ ಅಂತಾರೆ. ಮಾತಾಡೋಣ ಅಂತ ಹೋದ್ರೆ ಅವನು ನಿನ್ನ ಕತೆ ಕೇಳಿಸ್ಕೊಳಕ್ಕೆ ನಾನು ರೆಡಿ ಇಲ್ಲ, ನಿಂಗೆ ಹೇಳಿದ್ದೀನ ನೀನು ಮಾಡಲಿಲ್ಲ ಅಷ್ಟೇ, ನನಗೆ ಬೇಕಿರೋ ಮಾಡಲಿಲ್ಲ, ಬಿಟ್ಟಾಕ ಫಿನಿಶ್. ಮೋಸಸ್ ಏನು ಹೇಳಲ್ಲ, ಆಯಿತು ಸರ್ ನಿಮ್ಗೆ ಇಷ್ಟ, ಸುಮ್ಮನೆ ಆಗ್ಬಿಡ್ತಾರೆ. ಸೊ ಹಂಗಾದರೆ ನಮಗೆ ವಾಕ್ಯಗಳನ್ನ ಇಷ್ಟು ಆ್ಯಕ್ಯುರೇಟಾಗಿ ಕೊಟ್ಟಿದ್ದಾರೆ, ಅಂದರೆ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ನಮ್ಮ ಸಂಪ್ರದಾಯಗಳ ನಿಮಿತ್ತ ದೇವರ ವಾಕ್ಯ ನಾವೇನು ಮಾಡ್ತಾಯಿದ್ದೀವಿ? ನಿರರ್ಥಕ ಮಾಡಿಬಿಡ್ತಾ ಇದ್ದೀವಿ. ಯೇಸು ಕ್ರಿಸ್ತರ ಮರಣ ಹೊಂದಿದ್ದ ದಿನ ಯಾವುದು ಅಂತ ನಾವು ಕಂಡುಹಿಡಿದು ಆ ದಿನದಲ್ಲೇ ಸ್ವಾಮಿ ಮರಣ ಏನು ಮಾಡಬೇಕು? ನೆನೆಸ್ಕೊಳ್ಬೇಕು. ಕರೆಕ್ಟ್ರಾ? ಯಾಕೆ ಈ ಜನನ ದಿನನ ಯಾಕೆ ಸ್ವಾಮಿ ಹೇಳಲಿಲ್ಲ, ಮರಣ ದಿನನ ಯಾಕೆ ಹೇಳಿದ್ರು? ಏನಿರ್ಬೋದು ಈ ಎರಡರ ಮಧ್ಯೆ ವ್ಯತ್ಯಾಸ? ಏನು ಮಾಡೋಣ? 2 ಓದೋಣ ಬೈಬಲ್. ಪ್ರಸಂಗಿ 7:1 ನೋಡಿ ಏನು ಹೇಳ್ಬಿಟ್ರು, 2 ದಿನಗಳನ್ನು ಮೆನ್ಷನ್ ಮಾಡಿಬಿಟ್ರು. ಜನನದ ದಿನಕ್ಕಿಂತ ಮರಣದ ದಿನ ಮೇಲು ಅಂತ ಹೇಳ್ಬಿಟ್ರು. ಯಾಕಿರ್ಬೋದು? ಜನನ ದಿನಕ್ಕೂ ಮರಣ ದಿನಕ್ಕೂ ಎಲ್ಲ ಹುಟ್ಟಿದ ದಿನಕ್ಕೆ ಸಂತೋಷ ಪಡ್ತಾರ, ಸತ್ತಿದ ದಿನಕ್ಕೆ ಸಂತೋಷ ಪಡ್ತಾರ? ಮತ್ತು ಇವರೇನು ಬೈಬಲಲ್ಲಿ ರಿವರ್ಸ್ ಹೇಳ್ತಾರೆ, ಇವರು ಸಾಯ ದಿನ ಒಳ್ಳೆಯದು, ಹುಟ್ಟಿದ ದಿನ ಒಳ್ಳೆಯದಲ್ಲ ಅಂತ. ಏನಿರ್ಬೋದು ಅಂದರೆ ಏನು ಮಾಡೋಣ ನಾವೀಗ? ರೋಮ 6:7 ಓದೋಣ. ಏನು ನಾವು ಹುಟ್ಟಿರೋ ದಿನ ಏನಾಗ್ತೀವಿ, ಸತ್ತಿರೋ ದಿನ ನೋಡೋಣ. ರೋಮ 6:7 ಹಂಗಾದ್ರೆ ಸತ್ತಾಗ ಏನಾಗ್ತೀವಿ ನಾವು? ಪಾಪದಿಂದ ಬಿಡುಗಡೆ. ಪಾಪ ಕೊಡೋ ಸಂಬಳ ಏನು? ಮರಣಕ್ಕೆ ಹೋದ್ಮೇಲೆ ಹಂಗಾರೆ ಬಿಡುಗಡೆ ಆಗಿದ್ದೀವ ಇಲ್ವಾ? ಬಿಡುಗಡೆ ಆಗೋಯ್ತು. ಮರಣ ಸಂಭವಿಸಿದ ಮೇಲೆ ಸತ್ತಿರೋ ಮನುಷ್ಯ, ಈಗ ನಾವು ವೀರಪ್ಪನ ಹೋಗ್ಬಿಟ್ಟು, ವೀರಪ್ಪ ನೀನು ಕ್ರಿಮಿನಲ್ ಕಣ ಅಂತಂದ್ರೆ ಏನು ಹೇಳ್ತಾನೆ? ನಾನು ಇದು ಬಂದು ನನಗೆ ಶಿಕ್ಷೆ ಆಯಿತು, ನೀನೇ ನನ್ನ ಹಿಂಗೆ ಹೇಳೋದಕ್ಕೆ ಕೇಸ್ ಹಾಕ್ರಿ ಮೇಲೆ ಅಂತಾನೆ ಅಷ್ಟೇ. ಮುಲಾಜಿಲ್ಲ. ದೇವ್ರ ಹತ್ರ ಕೇಸ್ ಹಾಕ್ಬಿಡ್ತಾನ. ದೇವ್ರೇ, ನನ್ನ ಅಪರಾಧಕ್ಕೆ ವಿಧಿಸಿರೋ ಶಿಕ್ಷೆನ ನಾನೇನು ಮಾಡಿದ್ದೀನಿ? ಹೊಂದ್ಕೊಂಡ್ಬಿಟ್ಟೆ ನಾನು. ನನಗೂ ತಲೆಗೆ ಇಟ್ಕೊಂಡು ಶೂಟ್ ಮಾಡೋಕ್ಕಾದ್ರೆ ಪೊಲೀಸ್ ಇಷ್ಟ ಬಂದಂಗೆ. ಸೊ ಮರಣ ಏನು ನನಗೆ? ಶಿಕ್ಷೆ. ನೀವು ಕೊಟ್ಟಿರೋ ನ್ಯಾಯವಾದ ಶಿಕ್ಷೆ ನಿಮ್ಮ ಕೋರ್ಟಲ್ಲಿ ನಾನು ಅನುಭವಿಸಿದಾಗ ಇದೇ ತಿರ್ಗಾ ಬಂದು ನಾನು ಇವನು ಪಾಪಿ ಅಂತ ಕರಿತಾನಲ್ಲ ಇವನು ಅಂತ ಹೇಳ್ಬಿಟ್ರೆ ನಮ್ಮದೇ ಅಪರಾಧ ಆಗ್ತದೆ. ಇವಾಗ ವೀರಪ್ಪನಾಗಲಿ ಬಿನ್ ಲಾಡನ್ ಆಗಲಿ ನಾವೇನು ಮಾಡೋಂಗಿಲ್ಲ, ಕ್ರಿಮಿನಲ್ಸ್ ಅಂತ ಹೇಳಂಗಿಲ್ಲ. ಸತ್ತೋಗಿದ್ದಾಯ್ತು, ಅವರು ಮುಗೀತು. ಅದಕ್ಕೆ ಸತ್ತೋಗಿರೋ ಮನುಷ್ಯ ಅವನು ಎಂಥವನನ್ನ ಆಗಿರಲಿ, ಲೋಕದ ಯಾರೇ ಆಗಲಿ ಬಂದ್ಬಿಟ್ಟು ಎಲ್ಲ ದುಷ್ಟ ಸತ್ತೋದಲ್ಲ ಅಂತಂತಾರೆ. ಏನಂತಾರೆ? ರಿವರ್ಸ್. ಏನು ಮಾಡ್ತಾರೆ ಅಲ್ಲಿ? ಹೊಗಳ್ತಾ ಇರ್ತಾರೆ ಸುಮ್ಮನೆ ಅವನ್ನ. ಮನೆಯವರು ಹೊಗಳ್ತಾ ಇರ್ತಾರೆ, ಮನೆಯವರು ಹೊಗಳ್ತಾ ಇರ್ತಾರೆ, ಆಚೆಯಿಂದನೇ ಹೊಗಳ್ತಾ ಇರ್ತಾರೆ. ಬಂದನೆಲ್ಲ ಪುಣ್ಯಾತ್ಮ ಬಿಡ್ರಿ ಅಂತಂತಾರೆ. ಬದುಕಿದಾಗ ಅವನಂಗಂತಾರ? ಬದುಕಿದಾಗ ಅಂದರೆ ಮನುಷ್ಯನಿಗೆ ಹೆಂಗಾಗಿರುತ್ತೆ ಅವನಿಗೆ ಅಲ್ವ? ಜಸ್ಟ್ ನಾವು ಥಿಂಕ್ ಮಾಡಿದ್ರೆ ಎಷ್ಟೋ ಸಂತೋಷ ಆಗುತ್ತೆ ಅವನಿಗೆ. ಅದು ಯಾರನ್ನ ಅಂತೀವ ನಾವು?
ಏನಂತೀವಿ? ಬದುಕಿರೋವಾಗ ಏನಂತೀವಿ? ಯೋಚನೆ ಮಾಡಿ, ನಮ್ಮ ಮನೆಗಳೆಲ್ಲ ಗೊತ್ತಾಗ್ತದೆ, ಅಯ್ಯೋ ಇವು ಯಾವಾಗ ಹೋಗ್ತಾವೋ ಗೊತ್ತಿಲ್ಲ, ಇವು ಎಲ್ಲ ಹೋಗ್ತಾರೆ, ಇವ್ರು ಹೋಗಲ್ಲ ಆ ಥರ ಇಲ್ವಾ ಅಂತಾರೆ. ನೀವು ವಿಲೇಜ್ಗಳಲ್ಲಿ ಹೋಗಿ ನೋಡಿ, ಖಂಡಿತ ಅಂತಾರೆ. ಯಾಕೆ ಗೊತ್ತಾ? ಬೆಳಗ್ಗೆ ಎದ್ದಿಲ್ಲ ಅಂದರೆ ಬೈತಾರೆ ಅಲ್ಲರ, ಕೆಲ್ಸಕ್ಕೆ ಹೋಗಿಲ್ಲ ಅಂದರೆ ಬೈತಾರೆ, ಓದಿಲ್ಲ ಅಂದರೆ ಬೈತಾರೆ. ಬರೀ ಬೈಗಳ ಕೇಳಿಸ್ಕೊಂಡು ಹಿರಿಯರನ್ನ ಏನು ಶಾಪ ಹಾಕೋತಾರೆ, ಅಯ್ಯೋ ಎಲ್ಲ ಹೋಗ್ತಾರಪ್ಪ ಇವ್ರು ಹೋಗೇ ಇಲ್ಲ ಅಂತ. ನೋಡಿ, ನಮ್ಮ ಸ್ವಾಮಿ ಹೋಗ್ಬಿಟ್ಟು ಇವಾಗ ಆಯಿತು ನಿಮ್ಮ ಪ್ರೀತಿ ಅವ್ರನ್ನ ಕಳ್ಸ್ಕೊಡ್ತೀನಿ ನಾನು. ಎಲ್ಲಿಗೆ ಅಂತಂದರೆ, ನೀವು ಅಂದ್ಕೊಂಡಂಗೆ ನಾಶಕ್ಕಲ್ಲ. ಸಾವು ಕೊಟ್ಟರೆ ಎಲ್ಲಿಗೆ ಕಳ್ಸ್ಕೊಂಡಂಗೆ ಅವನ್ನ? ಸತ್ತವನು ಪಾಪದಿಂದ ಅವ್ನು ಬಿಡುಗಡೆ ಆಗ್ಬಿಟ್ಟ ಮಗಳೇ. ಅವನೇನಾಗ್ಬಿಟ್ಟ? ಬಿಡುಗಡೆ ಆಗ್ಬಿಟ್ಟ. ಹೋಗಿ ನಾವು ಪಾಪ ಮಾಡೋದೇ ಇಲ್ಲ. ಅವ್ನು ಮಾಡೋದಕ್ಕೂ ಪಾಪ ಇಲ್ಲ. ಇನ್ನು ಪಾಪದ ದಂಡನೇನೋ ಅವನ ಮೇಲೆ ಇಲ್ಲ, ಅದು ಹೋಯ್ತಿನ. ಇನ್ನು ನೀವು ಬಂದು ಅವನ್ನ ಪಾಪಿ ಅಂತ ಹೇಳೋಕ್ಕಾಗಲ್ಲ. ಅವನ್ನ ನ್ಯಾಯ ತೀರ್ಪ ಕರಿದೇವ್ರೆ ನೀವು ಅಂತ ಹೇಳೋಕ್ಕೂ ಆಗಲ್ಲ. ದೇವ್ರೆ ನರಕಕ್ಕೆ ಹಾಕೋ ಅವನನ್ನ. ಏನಕ್ಕೋಸ್ಕರ ಹಾಕೋಣಮ್ಮ? ಯಾಕೆ ಹಾಕೋಣ? ಅವ್ನಿಗೆ ಶಿಕ್ಷೆ ಏನು ವಿಧಿಸಿದ್ದು? ಪಾಪ ಕೊಡೋ ಸಂಬಳ ಅದು ಕೊಟ್ಟಾಯ್ತಲ್ಲ, ತಿರ್ಗಾ ಯಾಕೆ ಅವನ್ನ ನರಕಕ್ಕೆ ಹಾಕಬೇಕು ಅಂತ ಹೇಳ್ಬಿಟ್ರೆ ದೇವರು. ನಾವೇನು ಹೇಳೋದು ದೇವರಿಗೆ? ಮಾತಾಡೋಕ್ಕಾಸ್ಪದ ಇಲ್ಲ. ಅದಕ್ಕೆ ಎಲ್ಲರ ಬಾಯಿಗಳು ಮುಚ್ಚಿ ಹೋಗು ಅಂತ ಓದ್ತೀವಿ ದೇವ್ರ ಮುಂದೆ. ಎಲ್ಲರ ಬಾಯಿಗಳು ಯಾಕೆ ಹೇಳಿ? ನಾವೆಲ್ಲ ತಿಳ್ಕೊಂಡಿರೋದು ಮನುಷ್ಯರ ನೋಡುವಾಗ ಅವ್ರ ಪಾಪಿಗಳು, ಇವನು ದುಷ್ಟ, ಅವ್ನು ವಂಚಕ, ಇವನು ಮೋಸಗಾರ, ಇವನು ರಾಜಕೀಯದವನು, ಹಿಂಗೆ ನಾವು ಜನಗಳ ಮೇಲೆ ನಮ್ಮದೇ ಆದಂಥ ಒಂದು ಕಲ್ಪನೆ ಇದೆ. ನಮಗೆ ಎಲ್ಲರ ಬಗ್ಗೆ ನಮಗೊಂದು ಕಲ್ಪನೆ ಇರ್ತದೆ. ಆದರೆ ಎದ್ದು ಬರುವಾಗ ನಾವು ಆ ದೃಷ್ಟಿಯಿಂದ ಅವನ್ನೇನು ಮಾಡೋಂಗಿಲ್ಲ, ನೋಡೋಂಗಿಲ್ಲ, ಪದಗಳನ್ನ ಬಳಸೋಂಗಿಲ್ಲ. ಅವರಿಗೆ ನಾವು ಬಳಸಿದ್ರೆ ಅದು ತಪ್ಪಾಗ್ತದೆ, ಬಳಸೋಂಗೇ ಇಲ್ಲ. ಆಗ ಎಲ್ಲರ ಬಾಯಿಗಳೇನಾಗ್ತದಂತೆ? ಸೈಲೆಂಟ್. ಅಯ್ಯೋ ಹೌದಾ, ಇವರೆಲ್ಲ ಪಾಪಿಗಳೇ ಅಲ್ವಾ ದೇವ್ರ ದೃಷ್ಟಿಯಲ್ಲಿ. ಮತ್ತು ಇವ್ರನ್ನೆಲ್ಲ ಹೆಂಗೆ ನೀತಿವಂತರನ್ನು ಕರೆಯೋಕ್ಕಾಗ್ತದೆ ಅಂತಂದರೆ, ಆ ಕಡಸಿನ ಬೂದಿ, ಆ ಸತ್ತೋಗಿರುವ ಯೇಸು ಕ್ರಿಸ್ತರ ರಕ್ತ, ಅದು ಏಬೇಲನ ರಕ್ತಕ್ಕಿಂತ ಹಿತವಾಗಿ ಮಾತಾಡೋ ರಕ್ತ. ಬಿಲ್ಲಾಡನೂ ಇಲ್ಲ, ವೀರಪ್ಪನೂ ಇಲ್ಲ, ಎಲ್ಲ ನಾನು ರಕ್ತದಲ್ಲಿ ಪರ್ಚೇಸ್ ಮಾಡಿದ್ದೀನಿ ತಂದೆ, ಅವ್ರಿಗೆ ಕ್ಷಮಿಸ್ಬಿಡು ಅಂತ ಒಂದು ಮಾತಾಡ್ಬಿಟ್ರೆ ನಾವೆಲ್ಲ ಏನ್ರಿ ಕಪ್ಚ ಅಷ್ಟೇ. ಯಾರು ಹೋಗಿ ಒಂದು ದೂಸರೆ ತಕ್ಕಾಗಲ್ಲ ಜನಗಳ ಮೇಲೆ, ಒಂದು ಮಾತೇ ತಕ್ಕಾಗಲ್ಲ. ತಂದೆ ಅದು ದೇವ್ರ ಮುಂದೆ ಯೇಸು ಕ್ರಿಸ್ತರು ಒಂದು ಮಾತಲ್ಲಿ ಹೇಳ್ಬಿಟ್ರೆ ತಂದೆ ದೇವರು ಅವ್ರನ್ನ ಕ್ಷಮಿಸಿ ಅವ್ರದ್ದು ರಿಪೋರ್ಟಲ್ಲಿ ಆಲಿಸಿ ಬಿಸಾಕ್ತಾರೆ ಪಾಪಗಳನ್ನ ಅಷ್ಟೇ. ಇನ್ನೇನು ಹುಡ್ಕೋಕ್ಕಾಗ್ತಾರೆ ಮನುಷ್ಯನ ಇಲ್ಲ ಇವ್ನು ಓದ್ ಜನ್ಮದಲ್ಲಿ ಏನೇನು ಮಾಡ್ದ ಗೊತ್ತಾ ಅಂತ ಚಾನ್ಸೇ ಇಲ್ಲ. ಸೊ ಹಂಗಾರೆ ಸತ್ತವನು ಪಾಪದ ವಶದಿಂದ ಸಂಪೂರ್ಣ ಬಿಡುಗಡೆ, ಅವನು ಸಂಪೂರ್ಣ ಬಿಡುಗಡೆ. ಇವಾಗ ನಮಗೆ ನೋವಾಗ್ತಾ ಇರ್ತದೆ, ನಮ್ಮಿಂದ ಅಗಲಿ ಹೋದ್ರಲ್ಲ ನಮ್ಮ ಪ್ರೀತಿ ಪಾತ್ರ, ಇನ್ನೊಂದ್ಸಾರಿ ನೋಡೋಕ್ಕಾಗಲ್ಲ ಅಂತ. ಬಟ್ ಸತ್ತೋಗಿರೋ ಒಂದು ದೃಷ್ಟಿಯಲ್ಲಿ ಏನದು ಮಹಾ ಸಂತೋಷ ಅವನಿಗೆ. ಯಾಕೆ ಹೇಳಿ? ಅವನು ಪಾಪದ ಬಂಧನದಿಂದ ವಿಮುಕ್ತನಾಗ್ಬಿಟ್ಟ. ಅವನು ಈ ಲೋಕ ಎಲ್ಲ ಬಡ್ಕೊಂತ ಇದ್ರೆ ನಮಗೆ ಮುಕ್ತಿ ಕೊಡ್ರಿ ಮುಕ್ತಿ ಕೊಡ್ರಿ ಮುಕ್ತಿ ಕೊಡ್ರಿ ಅಂತ. ಯಾವಾಗ ಕೊಡ್ತಾರೆ ಅದು? ಈ ಮಾಂಸದಿಂದ ಬಿಟ್ಟು ಹೋಗ್ಬಿಡುವಾಗ ಅವನಿಗೆ ಮುಕ್ತಿ ಸಿಕ್ತು, ಅವನಿಗೆ ವಿಮೋಚನೆ ಆಯಿತು. ಅವನು ಹೋಗಿದ್ದಾನೆ ಅಂತಂದರೆ ರಕ್ಷಣೆಗೆ ಈಗ ಯೋಗ್ಯ. ಅವನು ಸಮಾಧಿಲಿದ್ದಾನೆ, ರಕ್ಷಣೆಗೆ ಯೋಗ್ಯನವನು. ಯಾಕಂದರೆ ನಮ್ಮ ಸ್ವಾಮಿ ಆಲ್ರೆಡಿ ಪೇಮೆಂಟು ಶಿಲ್ಬೆಲ್ ಮಾಡಿಬಿಟ್ಟಾಗೋಯ್ತು. ಪೇಮೆಂಟ್ ಈಸ್ ಆಲ್ರೆಡಿ ಡೆಲಿವರ್ಡ್. ಆದರೆ ಪ್ರಾಡಕ್ಟ್ ಇನ್ನೂ ಡೆಲಿವರಿ ಆಗಲಿಲ್ಲ. ಪ್ರಾಡಕ್ಟ್ ಯಾವಾಗ ಡೆಲಿವರಿ ಆಗುತ್ತೆ? ಸ್ವಾಮಿ ಹೇಳಬೇಕು. ಇದಕ್ಕೆ ಆಶ್ಚರ್ಯ ಪಡಬೇಡಿರಿ, ಸಮಾಧಿಗಳಲ್ಲಿರೋರು ಎಲ್ಲರೂ ಬನ್ರಪ್ಪ ಅಂದ ತಕ್ಷಣ ಡೆಲಿವರಿ ಕ್ಲೀನಾಗಿ ಎಲ್ಲ ಪ್ರಾಡಕ್ಟ್ಸ್ ಬಂದು ಕೂತ್ಕೊಂಡ್ಬಿಡ್ತದೆ. ಆದಾಮನ ಮಕ್ಳು ಎಲ್ಲರೂ ಬಂದು ಕೂತ್ಕೊಂಡು ಆದಾಮನ ಮುಂದೆ ಕೂತ್ಕೊಂಡು ಇಷ್ಟೊಂದು ದುಡ್ಡು ಪ್ಲಾನ್ ಮಾಡಿಬಿಟ್ರು, ದೇವ್ರು ನಮ್ಗೆ ಗೊತ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಏನು ಮಾಡ್ತಾರೆ? ವಿಸ್ಮಯವಾಗ್ಬಿಡ್ತಾರೆ. ಎಲ್ಲ ಇದೆ ಬಿಡ್ಕೊಂಡ್ಬಿಡ್ತಾರೆ. ಇವು ಎಂಥ ತಪ್ಪು ಮಾಡ್ಬಿಟ್ವಲ್ಲ, ಅಚ್ಚೆ ಯಾರ್ಯಾರು ನಾವು ಪಾಪಿಗಳು ಅಂದ್ಕೊಂಡು ಇವನ ಮೇಲೆ ಬೇಜಾರು, ಅವನ ಮೇಲೆ ಕೋಪ, ಅವನ ಮೇಲೆ ಜಿಗುಪ್ಸೆ, ಇವನು ಲಾಸ್ ಮಾಡ್ದ, ಅವನು ಆಕ್ಸಿಡೆಂಟ್ ಮಾಡ್ದ, ಎಲ್ಲ ಏನೇನು ಅಂದ್ಕೊಂಡು ಹುಚ್ಚರ ಥರ ಬದುಕ್ಬಿಟ್ವಲ್ಲ ನಾವು ಅಂತ ಹೇಳ್ಬಿಟ್ಟು ಎಲ್ಲರೂ ಏನು ಮಾಡ್ತಾರೆ? ಎದೆ ಬಡ್ಕೊಂಡ್ಬಿಡ್ತಾರೆ. ಸ್ವಾಮಿನ ನೆನ್ಸ್ಕೊಳ್ಳೋದು ಬಿಟ್ಬಿಟ್ಟು ನಾವೇನು ಮಾಡ್ಕೊಂಡ್ಬಿಟ್ವಿ? ಹುಚ್ಚರ ಥರ ಬದುಕ್ಬಿಟ್ರು. ಯೇಸು ಕ್ರಿಸ್ತರನ್ನಾಗಲಿ, ದೇವ್ರನ್ನಾಗಲಿ, ಪ್ರವಾದಿಗಳನ್ನಾಗಲಿ, ಅಪೋಸ್ತಲರುಗಳನ್ನಾಗಲಿ ಧ್ಯಾನಿಸೋರಿದ್ದಾರೆ ಭೂಲೋಕದಲ್ಲಿ ಜನಗಳು? ಯಾರಿಲ್ಲ. ಎಲ್ಲ ಏನು ಧ್ಯಾನಿಸ್ತವ್ರಿ? ನಾನು ಏನು ಊಟ ಮಾಡಬೇಕು, ನಾನು ಏನು ಬಟ್ಟೆ ಹಾಕಬೇಕು, ನಾನು ಎಂಥ ಮನೆ ಕಟ್ಟಿದ್ರೆ ಚೆನ್ನಾಗಿರ್ತದೆ, ನನಗೆ ನಾನು ಯಾವ ಥರ ಮದುವೆ ಮಾಡಿಕೊಂಡ್ರೆ ನನ್ನದು ಫ್ಯಾಮಿಲಿ ಚೆನ್ನಾಗಿರ್ತದೆ, ನನ್ನ ಮಕ್ಕಳಿಗೆ ಒಳ್ಳೆ ಹೆಣ್ತಿರಬೇಕು, ಎಂಥ ಸ್ಟೇಟಸ್ ಇರಬೇಕು ಆ ಫ್ಯಾಮಿಲಿಗೆ, ನನ್ನ ಯೋಗ್ಯತೆಗೆ ತಕ್ಕಂತೆ ನಾನು ನೋಡಬೇಕು ಅಂದರೆ ಹೆಂಗಿರಬೇಕು, ನಾನು ನನ್ನ ಮಕ್ಕಳನ್ನ ಅವ್ರಿಗೆ ತಕ್ಕಂತೆ ಓದಿಸ್ಬೇಕಾದ್ರೆ ಏನು ಮಾಡಬೇಕು, ಯಾವ ಕಾಲೇಜ್ ನೋಡಿ. ಮನುಷ್ಯನ ಜೀವನ ಏನಾಗೈತ್ರಿ? ಬಿಸ್ನೆಸ್ಸು. ಅವ್ನಿಗೆ ಗೊತ್ತಿಲ್ಲದೆ ಅವನು ಮೂರ್ಖ ಆಗಿ ಏನೋ ಬಿಸ್ನೆಸ್ಸಲ್ಲಿದ್ದಾನೆ ಅವನು. ಅದಕ್ಕೆ ಕೊನೆ ದಿನದಲ್ಲೆಲ್ಲ ಎದೆ ಬಡ್ಕೊಂಡು ಯಾರಿಗೋಸ್ಕರ ನಾವು ಬದುಕ್ತೇವೆ? ನೀನು ಯಾರಿಗೋಸ್ಕರ ಬದುಕ್ತೀನಿ? ನೀನು ಎಲ್ಲ ವ್ಯರ್ಥಕ್ಕೋಸ್ಕರ ಬದುಕ್ಬಿಟ್ಟೆ. ಯಾರು ಬದುಕಿದ್ರೆ, ಯಾರಿಗೋಸ್ಕರ ಬದುಕಿದ್ರೆ ಲಾಭ ಅಂತಂದರೆ ಯೌವನದಿಂದ ನಿನ್ನ ಸೃಷ್ಟಿಕರ್ತನನ್ನು, ಅದು ಲಾಭ. ಅದು ಲಾಭ. ಯೌವನದಲ್ಲೇ ಶುರು ಮಾಡ್ಕೊಂಬಿಟ್ಟು ಸೃಷ್ಟಿಕರ್ತನ ಸ್ಮರಿಸ್ಕೊಂಡು, ಸ್ವಾಮಿ ನೀವಿದ್ದೀರಾ, ನಾನು ನಿಮ್ಮ ಸೃಷ್ಟಿ ಅಂಥೇಳಿ ಬಂದ್ಬಿಟ್ರೆ ಇದು ಲಾಭ. ಇದು ಪ್ರವಾದಿಗಳನ್ನ ನೆನೆಸ್ಕೊಳ್ರಿ ಅಂತ ಹೇಳ್ತಾರೆ, ಲೋಟನ ನೆನೆಸ್ಕೊಳ್ರಿ ಅಂತಾರೆ. ಕರೆಕ್ಟ್ರಾ? ನೋಹನ ದಿನಗಳನ್ನು ನೆನೆಸ್ಕೊಳ್ರಿ ಅಂತಾರೆ. ಪ್ರವಾದಿಗಳನ್ನ ನೆನೆಸ್ಕೊಂಡ್ರೆ ಒಳ್ಳೆಯದು. ಅಪೋಸ್ತಲರನ್ನ ನೆನೆಸ್ಕೊಳ್ಳಿ ಅಂತಾರೆ. ಪೇತ್ರ ಹೇಳ್ತಾರೆ, ಅಪೋಸ್ತಲರು ಹೇಳಿರೋ ವಿಷಯಗಳನ್ನ ನಾನೇನು ಮಾಡ್ತೀನಿ? ನಿಮ್ಮ ನೆನಪಿಗೆ
ಅಪೊಸ್ತಲರನ್ನ ನೆನೆಸ್ಕೊಳ್ಳಿ, ಯೇಸು ಕ್ರಿಸ್ತರನ್ನ ನೆನೆಸ್ಕೊಳ್ರಿ, ದೇವ್ರ ನೆನೆಸ್ಕೊಳ್ರಿ, ಸೃಷ್ಟಿಗಳು ನೆನೆಸ್ಕೊಳ್ರಿ, ಎಲ್ಲ ನೆನೆಸ್ಕೊಳ್ರಿ. ಅದು ಬಿಟ್ಟು ದೇವ್ರು ಹೇಳ್ದೇ ಇರೋದನ್ನ ಮನುಷ್ಯರು ಉಂಟು ಮಾಡಿರೋದನ್ನ ನಾವು ನೆನೆಸ್ಕೊಂಡ್ಬಿಟ್ರೆ ಅದೇನಾಗ್ತದೆ? ದೇವ್ರಿಗೆ ಇಷ್ಟ ಆಗಲ್ಲ. ದೇವರಿಗೆ ಯಾವುದು ಮಾನ್ಯ ಅನಿಸುತ್ತೋ ಅದನ್ನು ನಾವು ಗಮನಿಸದೆ ನಮಗೆ ಯಾವುದು ಮಾನ್ಯ ಆಗುತ್ತೋ ಅದನ್ನ ಎತ್ಕೊಂಡೋಗಿ ದೇವ್ರ ಮುಂದೆ ಇಟ್ಟರೆ ಅದು ದೇವ್ರಿಗೆ ಏನಾಗುತ್ತೆ? ಅದು ಪಾಪ ಅಸಹ್ಯವಾಗಿದೆ. ಮನುಷ್ಯನ ದೃಷ್ಟಿಯಲ್ಲಿ ಯಾವುದು ಶ್ರೇಷ್ಠವಾಗಿದೆಯೋ ದೇವ್ರ ದೃಷ್ಟಿಯಲ್ಲಿ ಅಸಹ್ಯವಾಗಿದೆ, ಪಾಪವಾಗಿದೆ. ಹಂಗಾದರೆ ನಾವು ಸತ್ತಿರೋ ದಿನ ಅಂತೂ ಏನು ಮಾಡೋದು ಬಿಡಿ. ನೋಡಿ, ನಾವು ಸತ್ತಿರೋ ದಿನ ಅದು ಈಗ ಸತ್ತು ಹುಟ್ಟು ಬಂದಿರೋದು, ಅದು ಚಿಟ್ಟೆ. ಕರೆಕ್ಟಾ? ಏನಾಗಿತ್ತು ಮೊದಲದು? ಅವಾಗ ಮುಟ್ತಿದ್ವಾ ನನಗೆ? ಯಾಕೆ ಹೇಳಿ? ಆವಾಗ ಇದನ್ನು ಮುಟ್ಬಿಟ್ರೆ ನಮ್ಮ ಮೈಗೂ ಚುಚ್ಕೊತದೆ, ಅದ್ರ ಮೈಗೂ ಚುಚ್ಕೊಂಡು ಅದು ಸತ್ತೋಗ್ತದೆ. ಕರೆಕ್ಟ್ರಾ? ಇಬ್ರಿಗೂ ಡೇಂಜರ್. ದೇವ್ರು ಸುಮ್ಮನೆ ಹೇಳಿಲ್ರಿ. ಸತ್ಯವೇದ ಯೋಬ 12:6-7 ಹೇಳ್ಕೊಂಬರ್ತಾರೆ, ಇದನ್ನೆಲ್ಲ ನೋಡ್ರಿ ಅಂತ ಹೇಳಿದ್ದಾರೆ. ನಾವು ಬೈಬಲೇ ನೋಡ್ತಾ ಇದ್ದೀವಿ. ಬೈಬಲ್ ಬಂದ್ಬಿಟ್ಟು ಅದನ್ನು ನೋಡ್ರಿ ಅಂತ ಹೇಳುತ್ತೆ. ನಾವು ಬೈಬಲ್ನ ನೋಡ್ಕೊಂಡೇ ಇದ್ದೀವಿ ಅಲ್ವಾ? ಏನಂತ? ಪ್ರಾಣಿಗಳನ್ನ ಕೇಳಿಸ್ಕೊಳ್ರಿ, ಅದು ಬೋಧಿಸುತ್ತೆ ಅಂತೇಳ್ಬಿಟ್ಟು. ಕರೆಕ್ಟ್ರಾ? ಅವಾಗ ಈ ಕ್ಯಾಟರ್ಪಿಲ್ಲರ್ ಕೂಡ ಸತ್ತಿದೆ. ಒಂದಿನ ಅದು ರೇಷ್ಮೆ ಹುಳವಾಗಿ ಸತ್ತೋಯ್ತದೆ. ಆ ಸತ್ತಿರೋ ಹುಳ ಇನ್ನೊಂದು ಸೃಷ್ಟಿಯಾಗಿ ಪರಿವರ್ತನೆ ಆದಮೇಲೆ ನೋಡಿ ನಮ್ಮ ಮೇಲೆ ಕೂತ್ಕೊಂಡ್ರೆ ನಮಗೇನು ಅಸಹ್ಯ ಅನ್ಸಲ್ಲ ಈಗ. ಆದರೆ ಅದೇ ಆ ಹುಳ ಆಗಿದ್ದಾಗ ಬಂದು ಕೂತ್ಕೊಂಡ್ಬಿಟ್ಟಿದ್ರೆ ಅಸಹ್ಯ ನಮಗೆ. ಆಮೇಲೆ ಹೆಚ್ಚು ನನಗೆ ಅಸಹ್ಯ ಆಗುತ್ತೆ, ಇದು ಮುಟ್ಟಿಂಗ್ ಆಚೆ ಬಿಸಾಕೋಣ ಅಂತ ಸ್ವಲ್ಪ ಜ್ವರಕ್ಕೆ ಪ್ರೆಸ್ ಮಾಡಿದ್ರೆ ಅದು ಸತ್ತೋಗ್ತದೆ. ನಮಗೂ ಡೇಂಜರು, ಅದಕ್ಕೂ ಡೇಂಜರ್. ಸಾಯ್ದೇ ಇರುವಾಗ. ಸತ್ತ ಮೇಲೆ ನಮಗೂ ಸಂತೋಷ, ಅದಕ್ಕೂ ಖುಷಿ ಹಾರಾಡೋದಕ್ಕೆ. ನಮ್ಮ ಕೈಯಲ್ಲಿ ಅದು ಸಿಕ್ಕಲ್ಲ ಇವಾಗ. ಸಾಯಿಸ್ಬೇಕಂದ್ರೆ ಅದನ್ನು ಈಸಿಯಾಗಿ ಸಿಕ್ಕಲ್ಲ. ಇದೇನ್ರಿ ನಾವು ಕೂಡ ಆಗೋದು. ನಮ್ಗೆ ಗೊತ್ತಿಲ್ಲದೇನೆ ಸ್ವಾಮಿ ಎಂಥ ಉದಾಹರಣೆನ ಮಧ್ಯಕ್ಕೆ ಕಲಿಸ್ಕೊಟ್ಟಂಗೆ ಕರ್ಕೊಳೋದು ನೋಡಿ ಅಲ್ವಾ? ಎಲ್ಲೋ ಐತ್ರಿ, ಎಲ್ಲ ಕೂತ್ಕೊಂಡೈತೆ ಪಾಠ ಹೇಳ್ಕೊಟ್ಟು ಕ್ಯಾಟರ್ಪಿಲ್ಲರ್ ಎಲ್ಲರ ನೋಡಿ. ಸೃಷ್ಟಿಗಳನ್ನೆಲ್ಲ ಸುಮ್ಮನೆ ಮಾಡಲಿಲ್ಲ ಸ್ವಾಮಿ, ಸುಮ್ಮನೆ ಮಾಡಲಿಲ್ಲ. ಸೊ ಹಾಗಾದರೆ ನಾವು ಹುಟ್ಟುವಾಗ ಹೇಗೆ ಹುಟ್ತೀವಿ ಅಂದರೆ ಸೇಮ್ ಕ್ಯಾಟರ್ಪಿಲ್ಲರ್ ಥರ. ಅದು ಮುಟ್ಟಕ್ಕೆ ಅಸಹ್ಯ, ಅದು ಅಸಹ್ಯ, ಹುಟ್ಟುವಾಗ್ಲಿಂದನೂ ಅಸಹ್ಯನೇ. ಅದೇ ಥರ ನಾವು ಕೀರ್ತನೆ 51:5 ಹೇಳ್ತಾರೆ ದಾವೀದರು, ದೇವರೇ ನಾನು ಗರ್ಭದಲ್ಲಿ ದ್ರೋಹಿನೇ, ನಾನು ಒಳಗಡೆಯಿಂದನೂ ನಾನು ದ್ರೋಹಿನೇ ದೇವರೇ. ತಾಯಿ ಹೊಟ್ಟೆಯಲ್ಲಿ ಇರುವಾಗಲಿಂದನೂ ಕೋಪ, ಬೇಜಾರು, ನೋವು, ಜಗಳಗಳು, ಜಿಗುಪ್ಸೆ ಮನೆಗಳಲ್ಲಿ ಇದೆಲ್ಲ ಗರ್ಭದಲ್ಲಿ ಕೇಳಿಸ್ಕೊಂಡು ಮಕ್ಕಳು ಹುಡ್ತವೆ. ಹುಟ್ಟಿದ ಮೇಲೆ ಅದು ನೆಮ್ಮದಿಯಾಗಿರ್ತದೆ ಅಂತಂದರೆ ಇಲ್ಲ. ಆ ತಾಯಿದು ಎದೆಯಿಂದ ಅವಳನ್ನು ಬೇರೆ ಪಡಿಸ್ಬಿಡುವಾಗ ಮಗುಗೇನಾಗ್ತದೆ? ಭಯ. ಅಯ್ಯೋ ಮಗು ಏನು ಕಳೋದು ಹುಟ್ಟಿದ ತಕ್ಷಣ ಅದ್ರದ್ದು ತಾಯಿದು ಎದೆಯಿಂದ ದೂರ ಹೋಗ್ಬಿಡ್ತದೆ ನೋಡಿ. ಅಯ್ಯೋ ಅದು ನಂದೆಲ್ಲೋ ಸಿಸ್ಟಮ್ ಇತ್ತಲ್ಲ, ಆ ಸಿಸ್ಟಮ್ ದೂರ ಆಗ್ಬಿಡ್ತಲ್ಲ, ನಾನು ಎಲ್ಲೋ ಬಂದುಬಿಟ್ಟೆ ಬೇರೆ ಪ್ರಪಂಚದೊಳಕ್ಕೆ ಅಂತ ಏನಾಗ್ತದೆ ಅದಕ್ಕೆ ಎದೆ ಬಿಡ್ತಾ ಅವಾಗೆ ಅಳೋಕ್ಕೆ ಶುರುವಾಗೋದು. ಅದು ಅಳೋದಕ್ಕೆ ಶುರುವಾಗಿರೋ ದಿನದಿಂದ ಇಟ್ಕೊಂಡು ಅದಕ್ಕೆ 70, 80, 100 ವಯಸ್ಸಾಗೋ ತನಕ ಅದು ಅಳ್ತಾನೇ ಇರ್ತದೆ. ಏನೋ ಒಂದು ಕಾರಣಗಳು. ಆಟ ವಸ್ತು ಕೊಟ್ಟಿಲ್ಲ ಅಂತ ಹೇಳ್ತದೆ, ಸರಿಯಾಗಿ ಟೈಮ್ಗೆ ಹಾಲು ಕುಡಿಸಿಲ್ಲ ಅಂತ ಹೇಳ್ತದೆ, ಆಮೇಲೆ ಸ್ಕೂಲಿಗೆ ಕಳಿಸ್ಬೇಕಂದ್ರೆ ಹೇಳ್ತದೆ, ಕೆಲ್ಸಕ್ಕೆ ಹೋಗು ಅಂದರೆ ಹೇಳ್ತದೆ, ಮದುವೆ ಮಾಡ್ಕೊ ಅಂದರೆ ಹೇಳ್ತದೆ, ಮಾಡ್ಕೊಂಬೇಡ ಅಂದರೂ ಹೇಳ್ತದೆ ಅಲ್ವಾ? ತಿರುಗಿ ಏನು ಮಾಡಿದ್ರು ಕೊನೆಗೆ ಸಾಯುವಾಗಲೂ ಏನು ಮಾಡ್ತಾರೆ? ಹತ್ಕೊಂಡೇ ಸರೋಗ್ತಾರೆ. ಆದರೆ ಸಾತ್ತು ಈ ಕ್ಯಾಟರ್ಪಿಲ್ಲರ್ ಥರ ಕನ್ವರ್ಟ್ ಆಗಿ ನೂತನ ಸೃಷ್ಟಿ ಆಗಿಬಿಟ್ರೆ ಈಗ ನೋಡಿ ಅದೇನು ಮಾಡ್ತೈತೆ? ಹಾರಾಡ್ತಾ ಇದೆ. ಸ್ವೇಚ್ಛಾಪರವಾಗಿ ಏನು ಮಾಡ್ತಿದೆ? ಹಾರಾಡ್ತಾ ಇದೆ. ನಾವು ಅಷ್ಟೇ, ನಾವು ಸಾತ್ತು ನಾವು ಬಿಡುಗಡೆ ಆಗಿಬಿಟ್ಟಿದ್ದೀವಿ ಅಂತಂದರೆ ಪಾಪದ ವಶದಿಂದ ನಾವೇನಾಗ್ತೀವಿ? ನಾವು ಹಾರಾಡ್ಬಿಡ್ತೀವಿ. ಸ್ವತಂತ್ರರು ನಾವು. ಇನ್ನು ಪಾಪಿ ಅನ್ನೋ ಹೆಸರು ನಮಗೆ ಇಲ್ಲ. ಹಾಗಾದ್ರೆ ಹೇಳಿ, ಊಟ ದಿನ ಒಳ್ಳೇದಾ ಸತ್ತ ದಿನ ಒಳ್ಳೇದಾ? ಸತ್ತವನು ಪಾಪದ ವಶದಿಂದ ಬಿಡುಗಡೆ ಆಗೋತಾನೆ, ಅದು ಲೋಕದವನು. ಆದರೆ ನಾವು ಸತ್ತ ದಿನ ಪಾಪದ ವಶದಿಂದ ಬಿಡುಗಡೆಯಲ್ಲ, ಪರಿಶುದ್ಧತ್ವದಲ್ಲಿ ನಾವು ಪ್ರವೇಶ ಮಾಡ್ತೀವಿ. ಇಬ್ರಿಯ 12:14 ನಾವು ಓದ್ತೀವಿ, ಪರಿಶುದ್ಧತೆಯಿಂದ ಇಲ್ಲಿ ಬದುಕ್ಬಿಟ್ರೆ ಅವನೇನಾಗ್ತಾನಂತೆ ನೋಡಿ. ಪರಿಶುದ್ಧತೆ ಇಲ್ಲದೆ ಯಾವನೋ ದೇವ್ರನ್ನ ಕಾಣೋಕ್ಕಾಗಲ್ಲ. ನಾವು ಸಾಯೋದೇನೋ ಸರಿ, ಎಲ್ಲ ಮನುಷ್ಯನೂ ಸಾಯ್ತಾನೆ ಅಲ್ವಾ? ಪ್ರಧಾನಮಂತ್ರಿ ಆಗಲಿ, ರಾಷ್ಟ್ರಪತಿ ಆಗಲಿ, ಸೈನಿಕ ಆಗಲಿ, ಭಿಕ್ಷುಕ ಆಗಲಿ, ಎಲ್ಲರೂ ಒಂದಿನ ಸಾಯ್ತಾರೆ. ಬಟ್ ನಾವು ಕ್ರೈಸ್ತರು, ನಾವು ಹಂಗೆ ಸತ್ಬಿಡಂದ್ರೆ ಅವ್ರ ಥರನೇ. ಯೆಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪ ಅಂತೆಣಿಸಲ್ಲ. ಲೋಕದವನು ಸತ್ತಂಗಲ್ಲ ಒಬ್ಬ ಕ್ರೈಸ್ತ ಸತ್ರೆ. ಒಬ್ಬ ಕ್ರೈಸ್ತನು ದೇವ್ರ ದೃಷ್ಟಿಗೆ ಇಷ್ಟವಾಗಿರೋ ಒಬ್ಬ ಕ್ರೈಸ್ತನು ಸತ್ತೋಗ್ಬಿಟ್ರೆ ಅವನು ಸತ್ತಿದ್ದಾನೆ ಅಂತಲ್ಲ ಅವನಿಗೆ ಹೆಸರು. ಅವನೇನ್ರಿ ಮಾರ್ಪಡಬೇಕು ಅಂತ ಹೇಳ್ತಾರೆ ಪೌಲ್ರು. ಏನಂತಾರೆ? ರೆಪ್ಪೆ ಬಡಿಯುವಷ್ಟರೊಳಗಾಗಿ. ಅದನ್ನೇನು ಅಂತ ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ ಗೊತ್ತಾ? ಹಿಂಗನ್ನೋ ಅಷ್ಟೊತ್ತಿಗೆ ಜೀಸಸ್ ಬಂದುಬಿಟ್ಟಿರ್ತಾರೆ ಆಕಾಶದೊಳಗೆ. ಹಂಗೆ ಅಂದಿದ ತಕ್ಷಣ ನಮಗೆ ಈ ಕಡೆ ಏನಾಗಿರ್ತದೆ? ರೆಕ್ಕೆಗಳು ಬಂದುಬಿಡ್ತವೆ. ನೀವು ಏನು ಸ್ಪೀಡಲ್ಲಿ ಹೋಗ್ತೀರಾ ರೆಕ್ಕೆ ಹಾಡ್ಕೊಂಡು? ವಿಮಾನದ ಸ್ಪೀಡ್ ಏನು? ನಮ್ಮ ಬೈಕ್ ಸ್ಪೀಡ್ ಏನು ರೀ? ಆ್ಯಾವ್ರೇಜ್ ಬೈಕ್ ಸ್ಪೀಡ್ ಪರ್ ಅವರ್ಗೆ 60 ಕಿಲೋಮೀಟರ್ ಲೀಗಲ್ ಅಲ್ವಾ? ಓಕೆ, ಬೇಡ, ಒಂದು ಟ್ರೈನು
140 ಕಿಲೋಮೀಟರ್ಸ್ ಲೀಗಲ್. ಫ್ಲೈಟು 800 ಕಿಲೋಮೀಟರ್ಸ್ ಲೀಗಲಾಗಿ ಹೋಗ್ಬೋದು. ನಮಗೇನು ರೆಕ್ಕೆ ಬಂದರೆ ಫ್ಲೈಟ್ ಥರ ಹಾರಾಕಾಗ್ತದ? ಆಗಲ್ಲ. ಮತ್ತು ಪರಲೋಕಕ್ಕೆ ಎಷ್ಟು ವರ್ಷ ಹೋಗ್ತೀರಿ ಕರ್ಮ? ಒಂದು ಬೆಳಕು ಒಂದು ಕಡೆ ಉಂಟಾದರೆ ಇನ್ನೊಂದು ಕಡೆ ಹೋಗೋದು ಒಂದು ಸೆಕೆಂಡಿಗೆ ಎಷ್ಟಂತೆ? 1,86,000 ಮೈಲ್ಸ್, ನಾಟ್ ದ ಕಿಲೋಮೀಟರ್ಸ್. 3 lakh ಕಿಲೋಮೀಟರ್ಸ್. ಒಂದು ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ಗಳ ವೇಗದಲ್ಲಿ ಬೆಳಕೋದ್ರೇ ಅದೇ ಇನ್ನೂ ತಂದೆ ದೇವರನ್ನ ನೋಡಲಿಲ್ಲ ಬೆಳಕು. ಬೆಳಕು ಯಾವಾಗಾಯ್ತೋ ಗೊತ್ತಿಲ್ಲ, ಎಷ್ಟು ಕೋಟ್ಯಾಂತರ ವರ್ಷಗಳಿಂದ ಉಂಟಾಯ್ತು ಗೊತ್ತಿಲ್ಲ. ಆ ಬೆಳಕೆ ಇನ್ನೂ ನಮ್ಮ ತಂದೆ ದೇವರ ಪಾದನ ಮುಟ್ಲಿಲ್ಲ. ಕೋಟ್ಯಾಂತರ ವರ್ಷಗಳಿಂದ ಆ ಸ್ಪೀಡಲ್ಲಿ ಹೋಗ್ತೈತೆ. ನಮ್ಗೆ 4 ರೆಕ್ಕೆ ಕೊಟ್ಬಿಟ್ರೆ ನಾವು ಹಾರ್ಕೊಂಡು ಇನ್ನೆಷ್ಟು ಕೋಟಿ ವರ್ಷ ಹೋಗೋದು ಅಲ್ಲರ? ನಮ್ಮ ಕ್ರೈಸ್ತರ ಯೋಚನೆಗಳು ಪಾಪ ಹೆಂಗಿದಾವೆ ಅಂದರೆ ಅವೈಜ್ಞಾನಿಕವಾಗಿದ್ದಾವೆ, ಅನ್ಸೈಂಟಿಫಿಕ್ ರೀಸನಿಂಗ್ ಅಲ್ವರ? ಸೊ ಹಾಗಾದರೆ ಸ್ವಾಮಿ ನಮ್ಮನ್ನು ಏನೋ ಒಂದು ರೆಕ್ಕೆ ಕೊಡೋದು, ಏನೋ ಒಂದು ಬೇರೆ ದೇಹಕ್ಕೆ ಹಾಕೋದು ಆ ಥರ ಇಲ್ಲಿ ಮಾಡೋದಲ್ಲ. ಯೇಸು ಕ್ರಿಸ್ತರು ಹೋಗಿ ಅಂತ ಮಹಾ ಇಂಜಿನಿಯರ್, ಯೂನಿವರ್ಸ್ನ ಕ್ರಿಯೇಟ್ ಮಾಡಿರೋ ಇಂಜಿನಿಯರ್ 2000 ಇಯರ್ಸಿಂದ ರೆಡಿ ಮಾಡ್ತಾಯಿದ್ದಾರೆ ಆ ಥರ ಬಾಡಿನ. ಎಷ್ಟು ಇಯರ್ಸಿಂದ? ಯೋಹಾನ ಸುವಾರ್ತೆ 14:2 ನೀವು ಓದ್ತೀರಾ, ನಿಮಗೆ ಸ್ಥಳ ಸಿದ್ಧ ಮಾಡ್ತೀನಿ, ನಾನು ಮಾಡಿದ್ಮೇಲೆ ಬಂದು ನಿಮ್ಮನ್ನೇನು ಮಾಡ್ತೀನಿ, ನಾನು ಕರ್ಕೊಂಡು ಹೋಗ್ತೀನಿ, ನನ್ನ ಮರಣ ನೆನೆಸ್ಕೊಂಬಿಡಿ ಕರ್ಕೊಂಡೋಗಿ ನಾನು ಸ್ಥಳ ಸಿದ್ಧ ಮಾಡ್ತೀನಿ ಅಂದ್ರಲ್ರ. ಅದೇನು ಬಿಲ್ಡಿಂಗ, ಬಂಗ್ಲಾನ, ಡೂಪ್ಲೆಕ್ಸ, ಅಪಾರ್ಟ್ಮೆಂಟ್ಸ, ಏನು ರೀ ಅದು? ಅದೇ ಏನು ರೀ ಅದು? ಬಿಡಾರ ಅಂತಂದರೆ ಅದೇ ಈ ಥರ ಒಂದು ಸ್ಟೈಲ್ ಬರಬೇಕಲ್ಲ. ಯಾವ ಥರ ಪ್ಯಾಟರ್ನ್ ಇರ್ಬೋದು? ಇದಕ್ಕೂ ಕಥೆಗಳಿಗೆ ಏನು ಕಮ್ಮಿ ಇಲ್ಲ. ನಮ್ಮ ಕ್ರಿಶ್ಚಿಯನ್ಸ್ ಕಥೆಗಳು ಹಿಂದೂಗಳಿಗಿಂತ ಸೂಪರಾಗಿ ಕಟ್ತಾರೆ ಇವರು. ಸುಂದರವಾದ ಚಿನ್ನದ ಬೀದಿಯಲ್ಲಿ ನಡೆದು ಅಂತಂತಾರೆ. ಅಲ್ರಿ, ಮಣ್ಣು ಬೀದಿಯಲ್ಲಿ ನಡೆಯೋದಕ್ಕೆ ಗ್ರಿಪ್ ಸಿಗಲ್ಲ. ಚಿಂತೆ ಮಾಡಿ. ಹಾಂ, ಚಪ್ಪಲಿ ಎಂಥದ್ದಾಗ್ತೀವಿ ನಾವು? ರಫ್ ಆಗಿರೋದು ತೊಗೊಳ್ತೀವಿ. ಯಾಕೆ ಹೇಳಿ? ಚಿನ್ನದಲ್ಲಿ ನಡೆದ್ರೆ ಅಲ್ಲವರ? ಅಲ್ಲಿ ಬಂದು ಇವ್ರು ಸರ್ಜರಿ ಮಾಡ್ತಾರ? ಚಿಂತೆ ಮಾಡಿ. ಸೊ ನಮ್ಗೆ ಎಂಥ ಬುದ್ಧಿ ಇದೆ ಅಂತಂದರೆ, ಲೋಕದಲ್ಲಿ ನಮ್ಗದೊಂದು ಅಮೂಲ್ಯ ಚಿನ್ನ ಅಂದ್ಬಿಟ್ರೆ, ಆದರೆ ಎಲ್ಲಿಂದ ಬಂತದೋ? ನಮ್ಮ ಕಾಲು ಕೆಳಗಡೆ ಇರೋ ಧೂಳಿಂದ ಬಂದಿರೋದು. ಅದು ಬೇರೆ ಏನಿಲ್ಲ. ನಮ್ಮ ಧೂಳೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ತಿರ್ಗಾ ಇದು ಮಾಡಿಬಿಟ್ಟು ನಾವೇನು ಮಾಡ್ಬೋದು? ಅದರಿಂದ ಚಿನ್ನ ತೆಗಿಬೋದು. ಹಂಗಾರೆ ಚಿನ್ನ ಎಲ್ಲಿಂದ ಬಂದಿರೋದು? ಕಸದೊಳಗಿಂದ ಬಂದಿರೋದು, ಕೆಸರೊಳಗಿಂದ ಬಂದಿರೋದು, ಕೊಳಚೆ ಒಳಗಡೆಯಿಂದ ಬಂದಿರೋದು. ಚಿನ್ನದ ಕೆಲಸದವ್ರೇ ಒಂದು ಬೀದಿ ಈ ಥರ ಎಲ್ಲ ನಾಳೆದು, ಆ ಬೀದಿಯಲ್ಲಿ ಕೊಳಚೆ ಇರುತ್ತೆ ನೋಡಿ, ಮೋರಿ. ಆ ಮೋರಿ ಹತ್ರ ನೋಡ್ರಿ ಹೋಗ್ಬಿಟ್ಟು ಚಿನ್ನ ತೆಗಿತಾ ಇರ್ತಾರೆ. ಎಸ್, ಕರೆಕ್ಟ್ರಾ? ಹಂಗಾರೆ ನೋಡಿ, ಇಲ್ಲಿ ಇಟ್ಕೊಳಕ್ಕೆ ಏನು ಅದಕ್ಕೆ ನೈಸಾಗಿ ಇದು ಮಾಡಿ ಅದಕ್ಕೆ ಬೆಲೆ ಮುತ್ತುಗಳು ಪೋಣಿಸಿರ್ತೀರ, ತೆಗಿಯೋದು ಎಲ್ಲಿಂದ? ಕೊಚ್ಚೆ ಒಳಗಿಂದ ತೆಗಿತಾರೆ. ಇದನ್ನು ಪರಲೋಕದಲ್ಲಿ ಎತ್ಕೊಂಡು ಹೋಗ್ತಾರೆ, ಈ ಕೊಚ್ಚೆ ತೊಗೊಂಡೋಗಿ. ಯೋಚನೆ ಮಾಡಿ. ಮನುಷ್ಯ ಅಗ್ದು ಉಗ್ದು ಎಲ್ಲ ಮಾಡಿದ್ರೆ ಈ ಹೊಲಸಿಂದ ತೆಗೆದಿರೋದನ್ನ ಎತ್ಕೊಂಡೋಗಿ ಪರಲೋಕದಲ್ಲಿ ನಮಗೆ ಅಲ್ಲಿ ಚಿನ್ನದ ಬೀದಿ ಮಾಡ್ಕೊಳ್ತಾರೆ. ಸೊ ಇದು ಏನಾಗಿದೆ ನಮ್ಮ ಕ್ರೈಸ್ತತ್ವ ಪಾಪ ಯೋಚನೆಗಳು ಏನಾಗಿದೆ ಇವ್ರಿಗೆ? ನಮ್ಮ ಕಣ್ಮುಂದೆ ಇರೋದು ಇದೆಲ್ಲ. ಅಲ್ಲಿ ನಿಮ್ಮ ಅಕ್ಕಸಾಲಿನ ಹತ್ರ ನೀವು ಹೋದರೆ ನೀವು ಇವಾಗಲೇ ನೋಡ್ಬಿಡ್ತೀರಾ. ನಿಮ್ಮ ಕಣ್ಣಾರೆ ಇವಾಗ ನೋಡ್ತೀರಾ ನೀವು ಅಲ್ಲೋದ್ರೆ. ಒಂದು ದಿನಕ್ಕೆ 1.5 ಗ್ರಾಮಿಂದ 2 ಗ್ರಾಮ್ ಚಿನ್ನ ಸಿಗುತ್ತೆ ಅವ್ರಿಗೆ. ಒಂದು ದಿನಕ್ಕೆ 5 ಗ್ರಾಮ್ ಕೂಡ ಸಿಗುತ್ತೆ. ಕೆಲವು ಪರ್ಟಿಕ್ಯುಲರ್ ಚಿನ್ನದ ಬೀದಿಗಳಿದೆ ಬ್ಯಾಂಗ್ಳೂರಲ್ಲಿ, ಅಲ್ಲಿ ಒಂದು ದಿನಕ್ಕೆ 5 ಗ್ರಾಮ್ ಚಿನ್ನ ತೆಗಿತಾರೆ. ಅಷ್ಟು ಚಿನ್ನ ತೊಗೊಂಡೋಗ್ಬಿಟ್ಟು ಸಾಯಂಕಾಲ ಅವ್ರಿಗೆ ಮಾರ್ಬಿಡ್ತಾರೆ. ಸೊ ಹಂಗಾದ್ರೆ ಕೊಳಚೆಯಲ್ಲಿ ಕೂಡ ಚಿನ್ನ ಇರ್ತದೆ. ಅದನ್ನು ಪರಲೋಕದಲ್ಲಿ ಹಾಕಿದ್ರೆ ದೇವರಿಗೆ ನಾವು ಹೇಳ್ತೀವಲ್ಲ, ದೇವರೇ ನೀವೇನು ಪರಲೋಕದಲ್ಲೂ ನಿಮ್ಗೇನು ಬೇರೆ ಕ್ವಾಲಿಟಿ ಸಿಗಲಿಲ್ವಾ? ನಮ್ಮೂರಲ್ಲಿ ಕೊಳಚೆಯಲ್ಲೂ ಸಿಗ್ತದೆ ಇದು ಅಂತ ಅಂದ್ಬಿಡ್ತೀವಿ. ಎಲ್ಲಿ ಸಿಗ್ತದೆ? ಕೊಳಚೆಯಲ್ಲೂ ಸಿಗ್ತದಲ್ಲ ದೇವರೇ, ಇದಕ್ಕಿಂತ ಅಮೂಲ್ಯವಾಗಿರೋದು ಸಿಕ್ಕಲಿಲ್ವ ನಿಮಗೆ ಅಂತ ಹೇಳ್ಬಿಡ್ತೀವಿ ನಾವು. ಅದು ನಮಗೇನು ಬುದ್ಧಿ ಇಲ್ವಾ? ಹಂಗೆ ಪ್ರಶ್ನೆ ಕೇಳೋಕ್ಕೆ ಗೊತ್ತಿದೆ. ಅದಕ್ಕೆ ದೇವ್ರು ಹೇಳ್ಬಿಟ್ರಲ್ಲ, ನಿಮ್ಮ ಕಟ್ತಾ ಇರೋದು ಅಲ್ಲಿ ಕಣ್ಣಿಗೆ ಕಾಣಿಸಲ್ಲ ಅಂದ್ಬಿಟ್ರು. ಕಂಡ್ರೆ ತಾನೇ ನೀವು ಕೇಳೋದು. ಇಲ್ಲ ದೇವ್ರೇ ಅಲ್ಲಿದೆ ನಮ್ಮ ಗೋಲ್ ಗುಂಬಜ್ ಹತ್ರ ಬನ್ನಿ, ಯಾವ ಥರ ಸ್ಟೋನ್ ಹಾಕಿ ಕಟ್ಟಿದ್ದೀವಿ ಗೊತ್ತಾ ನಿಮಗೆ? ನೀವು ಬೇಡ ಆಗ್ರಾಗ ಬನ್ನಿ ದೇವ್ರೆ, ತೋರಿಸ್ತೀವಿ ನಿಮಗೆ ಅಮೃತ ಶಿಲೆ, 7th ವಂಡರ್ ಆಫ್ ದ ವರ್ಲ್ಡ್. ನಮ್ಮ ಹತ್ರನೇ ಇಷ್ಟೊಂದು ಒಳ್ಳೆ ಆರ್ಕಿಟೆಕ್ಟ್ಗಳಿದ್ದಾರೆ ದೇವ್ರೆ. ಅದನ್ನು ಕಟ್ಟಿರೋರಿಗೆ ಕೈಗಳೆಲ್ಲ ಏನು ಮಾಡಿದ್ದಾರೆ? ಯಾಕೆ ಹೇಳಿ? ಅದೇ ಸೇಮ್ ಡಿಸೈನ್ ಇನ್ನೂ ಮಾಡಬಾರ್ದು ಅಂತ. ಆಗ ಪರಲೋಕದಲ್ಲಿ ಅದೇ ಥರ ಇದ್ಬಿಟ್ರೆ ನಾವು ದೇವ್ರಿಗೆ ಹೇಳಲ್ವಾ? ಅಲ್ಲ ದೇವ್ರೆ ಡಿಸೈನರ್ಸ್ ಬೇಕಂತಂದರೆ ಆಗ್ರಾದಲ್ಲಿ ಕಟ್ಟಿರೋರನ್ನ ನಿಮಗೆ ಟ್ರಾನ್ಸ್ಫರ್ ಮಾಡಿದರೆ ಅವ್ರು ಇಲ್ಲಿ ಬಂದು ಇನ್ನೂ ಬ್ಯೂಟಿಫುಲ್ಲಾಗಿ ಕಟ್ಕೊಡೋರು. ಆರ್ಕಿಟೆಕ್ಟೇ ಸಿಗ್ಲಿಲ್ವಾ ನಿಮಗೆ ದೇವ್ರೆ? ಇದೇನು ಮಾಡಲ್ಲ ನಾವು? ಕೇಳಲ್ವಾ? ಹಿಂಗೆಲ್ಲ ಕೇಳ್ತೀವ್ರಿ. ಅದಕ್ಕೇ ಸ್ವಾಮಿ, ನೀನು ಸತ್ತ ತಕ್ಷಣ, ನೀನು ಕೊಳ್ತೋಗೋ ಈ ಮಾಂಸ ಬಿಟ್ಟಿದ ತಕ್ಷಣ ನೀನು ತಿರ್ಗಾ ಕೊಳ್ತೋಗೋ ಥರ ಚಿನ್ನ, ಕೊಳ್ತೋಗೋ ಥರ ಡೈಮಂಡು ಇದನ್ನು ನಾನು ಕಟ್ಟಲ್ಲ. ಎಂಥದ್ರಿಂದ ಕಟ್ತೀನಿ ಅಂದರೆ ಏನು ರೀ? ಕೈಯಿಂದ ಕಟ್ಟದೇ ಇರೋ ಒಂದು ಗುಡಾರ. 2 ಕೊರಿಂಥ 5:1 ಹೇಳ್ಬಿಡ್ತಾರೆ. ಕೈಯಿಂದ ನೀನು ಮಾಡೋಕ್ಕಾಗಲ್ಲ ಅದನ್ನು. 2 ಕೊರಿಂಥ 5:1 ಹೇಳ್ತಾರೆ.
ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು ದೇವರಿಂದುಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗುಂಟೆಂದು ಬಲ್ಲೆವು. ಈಗ ಇದ್ರದ್ದು ಮೆಟೀರಿಯಲ್ ಎಲ್ಲ ನೋಡ್ಕೊಂಬಿಡೋಣ ಏನೇನಂತ ಹೇಳ್ಬಿಟ್ಟು 1 ಕೊರಿಂಥ 2:9 ಓದೋಣ. ಏನೇನು ಮೆಟೀರಿಯಲ್ಸ್ ಎಲ್ಲ ಲಿಸ್ಟ್ ಹಾಕ್ಬಿಡೋಣ. 1 ಕೊರಿಂಥ 2:9. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂತದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ನೋಡ್ರಿ ಏನು ಮೆಟಲ್ ಅಂತೆ ಕೇಳಿಸ್ಕೊಂಡ್ವಾ? ಇಲ್ಲ. ಏನು ಮೆಟಲ್ ಅಂತ ನೋಡೋಕ್ಕಾಯ್ತಾ? ಇಲ್ಲ. ಏನು ಮೆಟಲ್ ಅಂತ ಗೆಸ್ ಮಾಡೋಕ್ಕಾಯ್ತಾ? ನಮ್ಮ ಕ್ರಿಶ್ಚಿಯನ್ಗಳು ಎಷ್ಟು ಸಿಕ್ಕಾಪಟ್ಟೆ ಬುದ್ಧಿವಂತರಿದ್ದಾರೆ ಅಂತಂದರೆ ಅಮೇರಿಕಾ ಯುರೋಪ್ಗಳಲ್ಲಿ ಫ್ಲೈಯಿಂಗ್ ಸಾಸರ್ಸ್ ಅಂತ ಹೆಸರಿಟ್ಬಿಡ್ತಾರೆ. ಏಲಿಯನ್ಸ್ ಅಂತ ಒಬ್ಬನೇ ಯಾವನ ಚಿತ್ರ ಬರೀತಾನೆ. ಕಂಪ್ಯೂಟ್ರಲ್ಲಿ ಕೈ ಸಿಕ್ಕಿದ ತಕ್ಷಣ ಇವರು ಹೆಂಗೆಲ್ಲ ಗ್ರಾಫಿಕ್ ಡಿಸೈನಿಂಗ್ ಮಾಡ್ಬೋದು, ಆ್ಯನಿಮೇಷನ್ ಹೆಂಗೆ ಕ್ರಿಯೇಟ್ ಮಾಡೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಒಂದು ಏಲಿಯನ್ನ ಮಾಡ್ತಾರೆ. ಅದಕ್ಕೆ ತಲೆ ತುಂಬ ದೊಡ್ಡದಾಗಿ ಮಾಡ್ತಾರೆ. ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಕೊಡ್ತಾರೆ. ಯಾಕೆ ಏಲಿಯನ್ ತಲೆ ದಪ್ಪಗಿರೋದು? ಅದು ಏನು ತಿನ್ನಲ್ಲಂತ ಹೊಟ್ಟೆಗೆ. ನಾವು ಹೊಟ್ಟೆಗೆ ತಿಂದು ಹೊಟ್ಟೆ ದಪ್ಪ ಆಗ್ತದಂತೆ. ಅದು ಬುದ್ಧಿ ಯೋಚನೆ ಮಾಡಿ ತಲೆ ದಪ್ಪ ಆಗ್ತದೆ. ಈ ಥರ ಸ್ಟುಪಿಡ್ ಆಗಿರೋಂಥದ್ದು. ಅದಕ್ಕೆ ಕೆಲವರು ಸ್ಟುಪಿಡ್ ಸೈನ್ಸ್ ಅಂತಲೇ ಒಂದು ಪ್ರೋಗ್ರಾಮ್ ನಡೆಸ್ಕೊಡ್ತಾರೆ. ಅಲ್ಲ ನಿಮ್ಮ ಏಲಿಯನ್ನ ಈ ಥರ ಮಾಡೋವಂಥದ್ದು ದೇವರು ಒಂದು ಅಗ್ಲಿ ಆಗಿರೋ ಕ್ರೀಚರ್ನ ಉಂಟು ಮಾಡೋರಲ್ಲ ನಮ್ಮ ದೇವರು ಉಂಟು ಮಾಡೋದನ್ನು ನಮ್ಮ ದಾವೀದ್ ಹೊಗಳ್ತಾನೆ. ಹೆಂಗೆ ಮಾಡ್ತಾರಂತೆ? ಅದ್ಭುತವಾಗಿಯೇ ವಿಚಿತ್ರ ದೇವರೇ. ಈ ಚಿತ್ರನ ಬಿಡ್ಸೋಕ್ಕಾಗೋದೇ ಇಲ್ಲ, ಮನುಷ್ಯನ ಕೈ ಬಿಡ್ಸೋಕ್ಕಾಗೋದೇ ಇಲ್ಲ. ಕೂದಲಿಗೆ ನಮ್ಮ ಕಣ್ಣಿಗೆ ಬರೀ ಒಂದು ಕೂದಲಾಗಿದೆ ಅಷ್ಟೇ. ಆದರೆ ಈ ಕೂದಲನ್ನ ತೊಗೊಂಡೋಗಿ ನಾವು ಮೈಕ್ರೋಸ್ಕೋಪ್ ಒಂದು ನ್ಯಾನೋಸ್ಕೋಪಲ್ಲಿ ಹಾಕ್ಬಿಟ್ರೆ ಏನೇನು ಐತ್ರಿ ಕೂದಲೊಳಗಡೆ ಅಲ್ವಾ? ಇದರದೇ ಆದಂಥ ಫಾಲಿಕಲ್ಸ್ ಇದ್ದಾವೆ, ಆಟಮ್ಸ್ ಇದ್ದಾವೆ, ಅದರದೇ ಆದಂಥ ಇಮೇಜಸ್ ಇದ್ದಾವೆ. ನೋಡಿ ಏನೇನೋ ಇದ್ದಾವೆ ಅದರೊಳಗಡೆ. ಅದೆಲ್ಲ ನಮ್ಗೆ ಗೊತ್ತೇ ಇಲ್ಲ. ಅದರದ್ದು ರೂಟ್ಸ್ ಇದ್ದಾವೆ, ಕೂದಲಿಗೆ ಬೇರುಗಳಿದ್ದಾವೆ. ಬೇರುಗಳಿಂದ ತನ್ನದೇ ಆದಂಥ ಸತ್ವನೇನು ಮಾಡ್ತದೋ ಕೊನೆಯವರೆಗೂ ಕಳಿಸ್ಕೊಡ್ತಾ ಇದೆ. ಅದರದ್ದೇ ಒಂದು ದೊಡ್ಡ ವ್ಯವಸಾಯ ನಡೀತಾ ಇದೆ ನಮ್ಮ ತಲೆ ಒಳಗಡೆ, ನಮ್ಗೆ ಗೊತ್ತೇ ಇಲ್ಲ. ಎಷ್ಟು ವಿಚಿತ್ರ ದೇವ್ರೆ ಅಂತೇಳಿ ದಾವೀದನ್ನ ಯೋಚನೆ ಮಾಡಿ ದೇವ್ರೆ ಅದಕ್ಕೆಲ್ಲ ಹೆಸರಿಡೋಕ್ಕಾಗಲ್ಲ, ಅದು ವಿಚಿತ್ರ ಅಷ್ಟೇ. ಅದೇನು ಮಾಡೋಕ್ಕಾಗಲ್ಲ, ನಾನು ಬರ್ದಿಡೋಕ್ಕಾಗಲ್ಲ, ನಾನು ಹೇಳೋಕ್ಕಾಗಲ್ಲ. ಅದನ್ನು ಅದು ಹೆಂಗೆ ಹೇಳೋಕ್ಕಾಗ್ತಿದ್ದೇವ್ರೆ? ನಮ್ಮ ಕೂದಲೊಳಗಡೆ ನೀನು ಮಾಡ್ತಾ ಇರೋ ವ್ಯವಸಾಯ ನಮ್ಗೆ ಗೊತ್ತಿಲ್ಲ. ಈ ವ್ಯವಸಾಯಕ್ಕೆ ಸತ್ವ ಏನು ಗೊತ್ತಾ? ನಾವು ತಿನ್ನೋದ್ರಲ್ಲಿ, ನಾವು ಉಸಿರಾಡೋದ್ರಲ್ಲಿ ಹೋಗ್ತಾರಂಥ ವಿಷ. ಕೂದಲೇನಿಂದ ಬರ್ತಾ ಇರೋದು? ಟಾಕ್ಸಿನ್. ಕೂದಲು ಬರಲೇಬೇಕು. ಕೂದಲು ಬರೋದೇನಕ್ಕೋಸ್ಕರ? ನಮ್ಮ ದೇಹದಲ್ಲಿ ಸೆಗ್ರಿಗೇಟ್ ಆಗುವಂತಹ ಟಾಕ್ಸಿನ್ಸನ್ನು ನೇಲ್ಸ್ ಆಗಿ, ಕಣ್ಣಿಂದ ಇದಾಗಿ, ಕಿವಿಯಿಂದ ಆಗಿ, ಕೂದಲಾಗಿ, ಮತ್ತು ನಮ್ಮ ಮಲ ವಿಸರ್ಜನೆ ಮತ್ತು ಮೂತ್ರ ವಿಸರ್ಜನೆ, ಆಮೇಲೆ ನಮ್ಮದು ಬಾಯಿಂದ ಬರೋಂಥ ಅಶುದ್ಧವಾಗಿರೋಂಥವುಗಳು, ಸಮ್ಟೈಮ್ಸ್, ನಾಟ್ ಆಲ್ವೇಸ್. ಇಷ್ಟು ಕಡೆಗಳಿಂದ ನಮ್ಮ ದೇಹದೊಳಗಿರೋದನ್ನು ಆಚೆಗೆ ಹಾಕಿ ಅದನ್ನೇನು ಮಾಡಿದ್ದಾರೆ ನೋಡಿ, ಇಲ್ಲಿ ಆಚೆಗೆ ಹಾಕೋಂಥ ಗಲೀಜನ್ನು ಕೀಟಗಳು ಒಳಗಡೆ ಹೋಗ್ದಂಗೆ ಕಾಪಾಡೋಕ್ಕೆ ಗಮ್ ಥರ ಮಾಡಿಸ್ತಾರೆ. ಇಲ್ಲಿ ಬರೋಂಥ ವಿಷಯವನ್ನು ತುಂಬ ಇದು ಡೆಲಿಕೇಟೆಡ್ ಟೆಂಡೆನ್ಸಿ. ಸ್ವಲ್ಪ ಸುಮ್ಮನೆ ನಾವೇ ಹಿಂಗೆ ಒತ್ತುಬಿಟ್ರೆ ರಕ್ತ ಬರ್ತದೆ. ಅದಕ್ಕೆ ಎಂಥ ಸೇಫ್ಟಿ ಮಾಡಿದ್ದಾರೆ ನೋಡಿ. ಯಾವ ಸೈಂಟಿಸ್ಟ್ಗನ ಗೊತ್ತಾಗುತ್ತೆ ಹಿಂಗೆ ಮಾಡೋಕ್ಕೆ? ಚಿಂತೆ ಮಾಡಿ ನೋಡಿ, ಆ ಥರ ಮಾಡೋಕ್ಕಿದೆ. ಸರಿ ದೇವ್ರೆ, ಇನ್ನೂ ಏನೇನೆಲ್ಲ ಮಾಡಿದ್ರೆ ಅಂತಂದರೆ, ಮೂಗಿಂದ ಬರೋಂಥದ್ದು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿಂದ ಕ್ಲೀನಾಗಿ ಎಲ್ಲ ಬ್ಯಾಕ್ಟೀರಿಯಾಸ್ನ ಆಚೆಗೆ ಹೊತ್ಕೊಂಡ್ಬರೋದಕ್ಕೆ ಜೆಲ್ ಮಾಡಿದ್ದಾರೆ. ನಮ್ಮ ಉಸಿರಿಂದ ಹೋಗ್ತದಲ್ರ, ಬೇಕಾದಷ್ಟು ಜರ್ಮ್ಸು, ಬ್ಯಾಕ್ಟೀರಿಯಾಸ್ ಉಂಟು. ಇದನ್ನೆಲ್ಲ ಆಚೆಗೆ ಹೊತ್ಕೊಂಬರ್ಬೇಕು. ಅದನ್ನು ಫಿಲ್ಟರ್ ಮಾಡೋದಕ್ಕೆ ಅಲ್ಲಿ ಒಳಗಡೆ ನಮಗೆ ಕೂದಲು ಮಾಡಿ. ಎಷ್ಟು ವಿಚಿತ್ರ ಅಂದರೆ, ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಯೋಚನೆ ಮಾಡಿ. ನಾನು ಸುಮ್ಮನೆ ಮೇಲ್ಮೇಲೆ ಇರೋದು ನಂಗೆ ಹೇಳ್ತಾ ಇದ್ದೀನಿ ರೀ. ನಾನು ಸೈಂಟಿಫಿಕ್ ಒಳಗಡೆ ಇನ್ನೂ ಹೋಗ್ಬಿಟ್ರೆ ನಮಗೆ ಇದೇ 1 ವರ್ಷ ಪಾಠ ಹೋಗುತ್ತೆ. ಆಯ್ತಾ? ಆ ಥರ ಮಾಡಕ್ಕೆ ಬಿಟ್ಟಿದ್ದಾರೆ ಅದ್ಭುತವಾಗಿ, ವಿಚಿತ್ರವಾಗಿ. ನಾವು ಇದನ್ನು ಪರಿಶೀಲಿಸೋಕ್ಕೆ ಸಾಧ್ಯನೇ ಇಲ್ಲ. ಹೋದಷ್ಟು ಹೋಗ್ತಾನೆ ಇರ್ತದೆ ದಿನ. ಈ ಥರ ಅದ್ಭುತವಾಗಿ ಉಂಟು ಮಾಡಿರಿದ್ರು ಕೂಡ ಇದಕ್ಕಿಂತ ಅದ್ಭುತವಾದದ್ದು ನೀನು ಬಂದಲ್ಲಿ ಹೇಳೋಕ್ಕಾಗಲ್ಲ. ನಮ್ಮ ನ್ಯಾನೋಸ್ಕೋಪಲ್ಲಿ ನೋಡೋಕ್ಕಾಗ್ತಾ ಇತ್ತು ದೇವ್ರೆ, ನಾನು ನೋಡ್ಬಿಟ್ಟಿದ್ದೀನಿ, ಹೇಳೋಕ್ಕಾಗಲ್ಲ. ಅಲ್ಲಿ ಬಂದರೆ ಮನುಷ್ಯನ ಕಣ್ಣು ನೋಡಲಿಲ್ಲ ಅಂಥದ್ದನ್ನು ಮಾಡಿರ್ತೀನಿ ನಿನ್ನ ಬಾಡಿ. ಇಲ್ಲ ದೇವ್ರೆ, ನಾನು ಕಂಪ್ಯೂಟ್ರಲ್ಲಿ ಹಾಕಿ ಡಿಸೈನಿಂಗ್ ಮಾಡಿ ನಾನು ಗೆಸ್ ಮಾಡ್ತಿದ್ದೆ, ಹೇಳೋಕ್ಕೆ ಆಗಲ್ಲ. ನೀನು ಗೆಸ್ ಮಾಡೋಕ್ಕಾಗದೇ ಇರೋಂಥದ್ದು ಗೆಸ್ ಮಾಡೋ ನೋಡೋಣ. ಈಗ ಆಗಲ್ಲ ದೇವ್ರೆ, ಈ ಥರ ಅದ್ಭುತವಾಗಿದೆ, ಇಷ್ಟು ವಿಚಿತ್ರವಾಗಿದೆ, ಗೆಸ್ ಮಾಡೋಕ್ಕಾಗಲ್ಲ ನನಗೆ. ಈ ನೋಡೋದೇ ಇಷ್ಟು ಅದ್ಭುತ, ನೋಡೋದೇ ಇಷ್ಟು ವಿಚಿತ್ರ ಅಂದರೆ ನೋಡೋಕ್ಕಾಗದೇ ಇರೋದು ಇನ್ನೆಷ್ಟು ವಿಚಿತ್ರವಾಗಿರಬೇಕು. ಅಂಥದ್ರೊಳಗೆ ಹೋಗ್ರಪ್ಪ, ಇಲ್ಲಿ ಸತ್ತೋಗ್ರೋ ಅಂತಂದು ಸ್ವಾಮಿ ಹೇಳಿದ್ರೆ, ಇಲ್ಲ ದೇವ್ರೆ ನಿಮ್ಮ ಸತ್ತಿರೋ ದಿನ ನಮಗೆ ಬೇಡ, ನೀವು ಹುಟ್ಟಿರೋ ದಿನ ನೀವು ಹೇಳಲಿಲ್ಲ ಅಂದರೆ ಪರವಾಗಿಲ್ಲ, ನಾವೇನು ಮಾಡ್ತೀವಿ, ನಾವು ಕೇಕ್ ಹಚ್ಕೊತೀವಿ ಅಂತ ಕೇಕ್ ಹಚ್ಕೊತೀವಿ. ಇಲ್ಲ ನೋಡಿ, ನೀವು ಹುಟ್ಟಿರೋ ದಿನ ನೀವು ಹೇಳಲೇಬೇಡಿ, ಬೇಕಂದ್ರೆ ನಾವೇನು ಮಾಡ್ತೀವಿ, ನಾವು ಕೇಕ್ ಕಟ್ ಮಾಡ್ತೀವಿ ಅಂತ. ಹಾಗಂತ ನಾವೇನೋ ಅದನ್ನು ಒಂದು ದ್ರೋಹ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ, ಒಂದು ಮಹಾಪಾಪ ಅಂತ ಕನ್ಸಿಡರ್ ಮಾಡ್ತಾ ಇಲ್ಲ. ದೇವ್ರದನ್ನು ಮಾಡ್ತಾ ಇದ್ದೀರಾ, ಎಲ್ಲ ಮನುಷ್ಯರ ಥರ ಮಾಡ್ತಾ ಇದ್ದೀರಾ. ಇದನ್ನು ಅಷ್ಟೇ. ಸಾಮಾನ್ಯ ಮನುಷ್ಯ ಅವ್ನು ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೊಂತಾನೆ. ಒಬ್ಬ ಹಿಂದೂ ಹೋಗ್ತಾನೆ ದೇವಸ್ಥಾನದಲ್ಲಿ, ನನ್ನ ಹೆಸರಲ್ಲಿ ಇವತ್ತು ಅರ್ಚನೆ ಮಾಡಪ್ಪ, ನಾನು ಹುಟ್ಟಿದ್ದೀನ ಅಂತ. ಏನು ಅರ್ಚನೆ ಮಾಡೋಕ್ಕಾಗ್ತದೆ ಅವನು?
ಹುಟ್ಟಿದ್ದೀನ ಏನು ಅರ್ಚನೆ ಮಾಡೋಕ್ಕಾಗತ್ತೆ ರೀ? ಅವನಿಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನು ಹಾರಿಸು, ಅವನ್ನ ಇಷ್ಟು ದಿನ ಕಾಪಾಡ್ಕೊಂಡು ಬಂದಂತಹ ಅಣ್ಣ ತಮ್ಮಂದರು ಅವನ ಪರಿಸರವನ್ನು ಹಾರಿಸು. ಅವನು ಮಾಡೋಂಥ ಇನ್ನು ಮುಂದಿನ ಕೆಲಸಗಳಲ್ಲಿ ಈ ಹಿಂದೆ ಇದ್ದಂಥ ಅಶುಭಗಳನ್ನು ಇನ್ನು ಮುಂದಕ್ಕೆ ಮುಂದುವರಿಯದೇ ಇರೋ ಥರ ಮಾಡು. ಇನ್ನು ಮುಂದಕ್ಕೆ ಅವನೇನು ಶುಭಗಳನ್ನು ಮಾಡಬೇಕಂತಿದ್ದಾನೋ ಅದರಲ್ಲಿ ನಿಮ್ಮ ಹೆಸರನ್ನು ದಯಪಾಲಿಸು. ಇದನ್ನೆಲ್ಲ ಸೇರಿಸಿ ಸಂಸ್ಕೃತದಲ್ಲಿ ಹೇಳೋ ಕಾರಣ ಅವ್ನಿಗೆ ಗೊತ್ತಾಗಲ್ಲ. ಅವ್ನು ಸುಮ್ಮನೆ ಕಾಣಿಕೆ ಬೀಸಾಕ ಮನೆಗೆ ಹೋಗ್ತಾನೆ. ಅದೇ ಅವ್ನು ಕನ್ನಡದಲ್ಲಿ ಹೇಳ್ಬಿಡ್ಲಿ, ಅವ್ನು ಮನೆಗೆ ಹೋಗಲ್ಲ, ಕೂತ್ಕೊಂಡು ಯೋಚನೆ ಮಾಡ್ಬಿಡ್ತಾನೆ. ಹೌದಾ, ಈ ಥರ ವಿಷಯನ ಇವರು ಹರಿಸ್ತಾ ಇದ್ದಿದ್ದು, ನಾನು ಸಂಸ್ಕೃತದಲ್ಲಿ ಹೇಳಿದ್ದಕ್ಕೆ ಏನೂ ಅರ್ಥ ಆಗಲಿಲ್ವಲ್ಲ ಅಂತೇಳಿ ಎಲ್ಲ ಮನುಷ್ಯರಿಗೂ ಪಶ್ಚಾತ್ತಾಪ ಆಗುತ್ತೆ. ನಮಗೂ ಅಷ್ಟೇ ಬೈಬಲಲ್ಲಿ ಈಗ ಸ್ವಾಮಿ ವಾಕ್ಯ ಹೇಳ್ಕೊಡ್ತದೆ ನೋಡಿ ಹೆಂಗಿದೆ. ಇವತ್ತು ಬರ್ತ್ಡೇದು ಟೋಟಲಿ ಎಂಟೈರ್ ಕಾನ್ಸೆಪ್ಟೇ ಹೋಯ್ತು. ಕರೆಕ್ಟ್ರಾ? ಹೇಳ್ಕೊಡದೇ ಇರೋದಕ್ಕೆ ಇದು ಹೆಂಗಿದೆ? ಸಂಸ್ಕೃತ ಥರ ಇದೆ ಚರ್ಚ್ಗಳಲ್ಲಿ. ಚರ್ಚ್ಗಳಲ್ಲಿ ಕೇಳ್ತಾ ಇರೋದು ನಮಗೆ ತಪ್ಪೇನೂ ಇಲ್ಲ. ಅವ್ರೇನು ಬೈಬಲ್ ಬಿಟ್ಟು ಆಚೆ ಹೇಳ್ಕೊಟ್ರ? ರಾಮಾಯಣ ಹೇಳ್ಕೊಟ್ರೆ ಯಾವತ್ತನ? ಹೇಳ್ಕೊಟ್ಟಿಲ್ಲ ಪಾಪ. ವಾಕ್ಯಗಳು ಹೇಳ್ಕೊಡ್ತಾ ಇದ್ದಾರೆ, ತಪ್ಪಿಲ್ಲ, ನ್ಯಾಯವಾಗಿರೋದು. ಆದರೆ ಅದನ್ನ ಸಂಸ್ಕೃತದ ಥರ ಬೇರೆ ರೀತಿಯಲ್ಲಿ ಹೇಳ್ಕೊಡ್ತಾರೆ. ಅದು ನಮ್ಮ ಸರಳ ಭಾಷೆಗೆ ಭಾಷಾಂತರ ಮಾಡಿ ಕೊಟ್ಬಿಟ್ಟಿದ್ರೆ ನಮ್ಗೇನಾಗಿರೋದು ಅರ್ಥ ಆಗ್ಬಿಡು. ಹೌದಾ, ಇಷ್ಟೇನಾ? ಸತ್ತ ದಿನ ಎಷ್ಟೊಂದು ಅಮೂಲ್ಯ ಅಂತಂದರೆ ನಮ್ಮ ಎಲ್ಲ ಪಾಪಗಳಿಂದ ನಾವು ವಿಮೋಚಿಸಲ್ಪಡ್ತೀವಿ. ಆ ಪಾಪದ ಫಲಿತಾಂಶದಿಂದ, ದಂಡನೆಯಿಂದ ನಾವು ವಿಮೋಚಿಸಲ್ಪಡ್ತೀವಿ. ಈ ವಿಷಯನ ವೀರಪ್ಪನಿಗೆ ಸತ್ತಾಗ ಹೇಳಿದಿದ್ರೆ ಇನ್ನೇನು ಕೊನೆ ಉಸಿರು ಇವಾಗ ವೀರಪ್ಪ ನೀನು ಸತ್ತ ಮೇಲೆ ನಿನ್ನ ಮೇಲೆ ಶಿಕ್ಷೆನೇ ಇಲ್ಲ ಕಣೋ ಅಂತ ಹೇಳ್ಬಿಟ್ಟಿದ್ರೆ ಅವ್ನಿಗೆ ಏನಾಗಿರೋದು ಹೇಳಿ? ಅಬ್ಬಾ ದೇವ್ರೇ ಅಂತ ಹತ್ಬಿಡಿದ್ರು ಅವನು. ಹೌದಾ, ನಾನು ಎಷ್ಟು ಕೊಲೆಗಳನ್ನು ಮಾಡಿದ್ದೀನಿ, ಇವ್ರು ನನ್ನ ಎನ್ಕೌಂಟರ್ ಮಾಡ್ತಾ ಇದ್ದಾರೆ ಅಂತಂದರೆ ಇದೆಲ್ಲ ಕ್ಷಣಿಕ ಅಷ್ಟೇ ಕಣೋ. ನೀನು ಉಸಿರೋಗಿದ ತಕ್ಷಣ ನಿನ್ನ ಬಂಧ ಎಲ್ಲ ಹೋಯ್ತು ಕಣ, ನಿನ್ನ ಶಾಪ ಹೋಯ್ತು ಅಂದ್ಬಿಟ್ಟು ಒಂದು ಮಾತು ಅವ್ನು ಕಿವಿಗೆ ಹಾಕಿದರೆ ಸುವಾರ್ತೆ ಏನಾಗಿರೋದು ಅವನು ಏನು ಸಂತೋಷ ಪಡ್ಬಿಡೋಣ ಗೊತ್ತಾ? ಧೈರ್ಯವಾಗಿರೋ ಒಂದಿನ ನಮ್ಮ ಸ್ವಾಮಿ ಬಂದಿನ ಕರೀತಾರೆ, ನೀನು ಯಾವನ್ನೂ ಇಟ್ಕೊಳಕ್ಕಾಗಲ್ಲ ಸಮಾಧಿಯಿಂದ. ಅವ್ರು ಕರೆದಿದ ತಕ್ಷಣ ಎದ್ದು ಬರಲೇಬೇಕು, ಜೀವ ಕೊಡ್ತಾರೆ. ನಮ್ಮ ಸ್ವಾಮಿ ಸತ್ತಿದ್ದಾರೆ ಅಂತಂದಿದ್ರೆ ನಾವು ಅವನ ಆ ಕ್ಷಣದಲ್ಲಿ ಕಳ್ಳನ ಥರ ಚೇಂಜ್ ಆಗಿರೋರು. ಶಿಲ್ಬೆಲಿ ಕಳ್ಳ ಏನು ಮಾಡ್ಬಿಟ್ರಿ? ಸ್ವಾಮಿ ನೀವು ಬಂದಾಗ ದಯವಿಟ್ಟು ನಾನು ನೆನೆಸ್ಕೊಬೇಕು ನೀವು ಅಂತಂದ್ರೆ ನೋಡಿ, ಆ ಥರ ಒಂದು ಮಾತು ಚೇಂಜ್ ಆಗಿ ಸತ್ತೋಗೋಣ. ಅವನು ಸತ್ತೋದ, ಇವನು ಸತ್ತೋಗೊಂಡು ಮಣ್ಗೋಗಿರ್ತಿದ್ರು, ಇಬ್ಬರು ಕಾಯ್ತಿದ್ರು ಮಣ್ಣಲ್ಲಿ, ಬಟ್ ನಿರೀಕ್ಷೆಯಿಂದ ಸಾಯ್ತಿದ್ರು. ಇದನ್ನು ಲೋಕಕ್ಕೆ ಸಾರೋದಕ್ಕೆ ನಾವು ಮರಣವನ್ನು ನೆನೆಸ್ಕೊಂಡು ಹೇಳಬೇಕು. ನಮ್ಮ ರಕ್ಷಕರು ಮರಣ ಹೊಂದಿದ್ದಾರೆ. ಆ ಮರಣ ಯಾವ ಮನುಷ್ಯನನ್ನು ಸಮಾಧಿಯಲ್ಲಿ ಬಿಡಲ್ಲ. ಇಟ್ಸ್ ಎ ಪರ್ಚೇಸಿಂಗ್ ಪ್ರೈಸ್. ಎಲ್ಲ ಮನುಷ್ಯರನ್ನು ಏನು ಮಾಡೋಕ್ಕಿದ? ಪರ್ಚೇಸ್ ಮಾಡೋಕ್ಕೆ ಕೊಟ್ಟಿರೋದು. ವಿಮೋಚನಾ ಕ್ರಯದನ ಇದು, ಬೆಲೆ ಇದು. ತಗೊಳ್ರಿ ಬಿಲ್. ನಮ್ಮ ಬೈಬಲ್ ಏನಿದು? ಪರ್ಚೇಸ್ಡ್ ಬಿಲ್ ಇದು. ಯೇಸು ಕ್ರಿಸ್ತರು ತಮ್ಮ ರಕ್ತದಿಂದ ಕೊಂಡುಕೊಂಡಿದ್ದಾರೆ ಪ್ರತಿಯೊಬ್ಬ ಸಾಯುವವನನ್ನು ಅಂತೇಳಿ. ಅದಕ್ಕೆ ಸತ್ಯವೇದ ಏನದು? ಇಟ್ಸ್ ಎ ಬೆಲ್. ಆ ಥರ ನಾವು ಪ್ರೊಕ್ಲೇಮ್ ಮಾಡ್ಬೇಕಂತ ಹೇಳಿದ್ವಿ. ಸ್ವಾಮಿ ನನ್ನ ಮರಣವನ್ನು ಏನು ಮಾಡಿರಿ? ತಿಳಿಸ್ರಿ. ಆದರೆ ಜನನ ನೀವೇನು ಹೇಳೋದು ಅವಶ್ಯಕತೆ ಇಲ್ಲ, ನೆನೆಸ್ಕೊಳ್ಳೋ ಅವಶ್ಯಕತೆ ಕೂಡ ಇಲ್ಲ. ಅದೆಲ್ಲೂ ಸ್ವಾಮಿ ಒತ್ತಿ ಹೇಳಲಿ. ಆ ದಿನಗಳನ್ನು ಕಂಡುಹಿಡಿಯೋದೊಂದು ಸ್ವಲ್ಪ ಕಷ್ಟನೇ ಸಾಮಾನ್ಯವಾಗಿ ಓದೋರಿಗೆ. ಬಟ್ ಸತ್ಯವೇದದಲ್ಲಿ ಹುಡುಕಿ ಹೋದವ್ರಿಗೆ ಅದು ಕೂಡ ಏನು ದೊಡ್ಡ ವಿಷಯ ಇಲ್ಲ. ಅದು ಕೂಡ ಭಾಳ ಸುಲಭನೇ. ಒಂದಿನ ಇಲ್ಲಿ ಟಚ್ ಮಾಡಿರ್ತೀನಿ ಮೋಸ್ಟ್ಲಿ ನಾನು. ಯೇಸು ಕ್ರಿಸ್ತರು ಅಲ್ಲವರಾ? ಒಂದಿನ ಮಾಡೋಣ. ಸುಮ್ಮನೆ ಜನರಲ್ಲಾಗಿ ಹಂಗೆ ಹೇಳೋಕ್ಕಾಗುತ್ತೆ ಹೆಂಗೆ ಕಂಡುಹಿಡಿಯೋದಂತ? ಯೇಸು ಕ್ರಿಸ್ತರು ಹುಟ್ಟಿರೋ ದಿನ 25th ಅಥವಾ ಬೇರೆ ದಿನನ? ಡಿಸೆಂಬರ್ ಅಥವಾ ಬೇರೆ ದಿನ? ಹೆಂಗೆ ಕಂಡುಹಿಡಿಯೋದು? ನೋಡಿ, ಏನಿಲ್ಲ, ನೀವು ಜಾಸ್ತಿ ಓದೋದು ಬೇಡ, ಜಾಸ್ತಿ ಡಯಾಗ್ರಾಮ ಬೇಡ. ತುಂಬ ಸರಳ, ಒಂದೇ ಒಂದು ವಾಕ್ಯ ಸಾಕು ನಿಮಗೆ. ಎಷ್ಟು ವಾಕ್ಯ? ಒಂದೇ ವಾಕ್ಯದಲ್ಲೇ ನಿಮ್ಮ ರೀಸನಿಂಗ್ ಸ್ವಲ್ಪ ಕೆಲಸ ಮಾಡಬೇಕು. 1 ಕೊರಿಂಥ 5:8 ಯೇಸು ಸ್ವಾಮಿಗೆ ಒಂದು ಹೆಸರು ಕೊಟ್ಟಿದ್ದಾರೆ. ಏನು ಹೆಸರದು? ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವುದೆಂದರೆ ಕ್ರಿಸ್ತ. ಅಷ್ಟೇ, ಒಂದೇ ವಾಕ್ಯ. ನಾವು ತುಂಬ ಕತೆ ಬಿಡಿಸಕ್ಕೆ ಹೋಗೋದೇ ಬೇಡ. ಯೇಸು ಕ್ರಿಸ್ತನನ್ನು ಏನಂತ ಕರೆದ್ಬಿಟ್ರಲ್ಲಿ? ಪಸ್ಕದ ಯಜ್ಞದ ಕುರಿ. ಪಸ್ಕದ ಕುರಿ ಯಾವತ್ತು ಸಾಯಬೇಕು? ವರ್ಷದ ಮೊದಲನೇ ತಿಂಗಳ 14ನೇ ದಿನ. ಕರೆಕ್ಟ್ರಾ? ಮಾರ್ಕ್ ಮಾಡ್ಕೊಳ್ಳಿ. ಮೊದಲನೇ ತಿಂಗಳಿನ 14ನೇ ದಿನ ಮಾರ್ಕ್ ಮಾಡ್ಕೊಳ್ಳಿ. ನಿಸಾನ್ ಇಬ್ರಿಯ ಕ್ಯಾಲೆಂಡರ್. ಆಯ್ತಾ? ಚೈತ್ರ ಮಾಸದ 14ನೇ ದಿನದಲ್ಲಿ ಅವ್ರೇನು ಮಾಡಬೇಕು? ಪ್ರಾಣವನ್ನು ಕೊಡಬೇಕು. ಕರೆಕ್ಟ್ರಾ? ಈಗ ಅಲ್ಲಿಂದ ಏನು ಮಾಡಿ, ಯೇಸು ಕ್ರಿಸ್ತರು ಎಷ್ಟು ವರ್ಷ ಸುವಾರ್ತೆ ಮಾಡಿದ್ರು? 3.5 ವರ್ಷ. ಎಷ್ಟು ವರ್ಷಕ್ಕೆ ದೀಕ್ಷಾಸನ ತಗೊಂಡ್ರು? 30 ವರ್ಷ. ಕರೆಕ್ಟ್ರಾ? ಹಾಗಾದ್ರೆ 33.5 ವರ್ಷ ಬದುಕಿದ್ದಾರೆ ಅಂತ ಆಯ್ತು. ಕರೆಕ್ಟ್ರಾ? ಇಲ್ಲಿಂದ ಏನು ಮಾಡೋಣ ನಾವು? ಈ 1ನೇ ತಿಂಗಳಿಂದ 6 ತಿಂಗಳು ಹಿಂದಕ್ಕೆ ಹೋದರೆ ಯಾವ ತಿಂಗಳಿಗೆ ಬರ್ತದೆ? ಈಗ ಇದರಲ್ಲಿ ಏನು ಮಾಡೋಣ ನಾವು? ಯೇಸು ಕ್ರಿಸ್ತರು ಇವಾಗ ಈ ತಿಂಗಳಿನ 14ನೇ ದಿನದಲ್ಲಿ ಏನು ಮಾಡಬೇಕಂತೆ? ಸಾಯ್ಬೇಕು 1ನೇ ತಿಂಗಳು. ಕರೆಕ್ಟ್ರಾ? ಈಗ ಏನು ಮಾಡೋಣ ನಾವು? ಹಿಂಗೆ ಮಾಡ್ಕೊಳ್ಳಿ ಮಾರ್ಕ್. ನೀವು ಹಿಂಗೆ ಮಾಡ್ಕೊಂಡು ಈಗ ಏನು ಮಾಡೋಣ? ಇವ್ರದ್ದು 33.5 ವರ್ಷ ವಾಪಸ್ ಬಂದುಬಿಟ್ರೆ ಕರೆಕ್ಟಾಗಿ ಅವ್ರ ಬರ್ತ್ಡೇ ಡೇಟ್ ಸಿಕ್ಬಿಡುತ್ತಲ್ವ? ಅಲ್ವರ? ಏನು ಮಾಡೋಣ? ಈ 14ನೇ ದಿನದಿಂದ 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳು. ಕರೆಕ್ಟ್ರಾ? 14ನೇ ತಾರೀಕಿಗೆ 6 ತಿಂಗಳು ವಾಪಸ್ ಬಂದ್ವಿ.
ಇಲ್ಲೂ 14, 1ನೇ ತಿಂಗಳಿನ 14, 7ನೇ ತಿಂಗಳಿನ 14. 7ನೇ ತಿಂಗಳಿನ 14ನೇ ದಿನಕ್ಕೆ 6 ತಿಂಗಳಾಗೋಯ್ತು ಹೆಸರು. 33.5 ವರ್ಷದಲ್ಲಿ ಅರ್ಧ ವರ್ಷನ ಮೈನಸ್ ಮಾಡಿಬಿಟ್ವಿ. ಕರೆಕ್ಟಾ? ಕರೆಕ್ಟ್. ಇನ್ನೆಷ್ಟು ವರ್ಷಗಳಿದ್ದಾವೆ 3 ವರ್ಷ ಸೇವೆಗೆ ಅಂದರೆ? ಕರೆಕ್ಟಾ? ಬಟ್ ಅವ್ರ ಫುಲ್ ಜೀವನ 33 ವರ್ಷ. 33 ರೌಂಡ್ಗಳು ಇಲ್ಲಿಂದ ಹಾಕೊಂಡ್ರೆ ಎಲ್ಲಿಗೆ ಬರ್ತದೆ ಅದು? ಅಲ್ಲಿಗೆ ಬರ್ತದೆ. ಹಂಗಾರೆ ಯಾವ ದಿನ ಹುಟ್ಟಿರ್ತಾರೆ? ಅದೇ ದಿನ ಹುಟ್ಟಿರ್ತಾರೆ. ಲೂಕ 3:23 ಓದಿ, ಅಲ್ಲಿ ಹೇಳ್ತದೆ ಸ್ವಾಮಿ ಎಷ್ಟು ವಯಸ್ಸಿನಲ್ಲಿ ಬ್ಯಾಪ್ಟಿಸಮ್ ತೊಗೊಂಡ್ರಂತೆ? 30ಯಲ್ಲಿ ಬ್ಯಾಪ್ಟಿಸಮ್ ತೊಗೊಂಡ್ರು ಹೆಚ್ಚು ಕಡಿಮೆ ಅಂತ ಓದ್ತೀರಾ. ಬ್ಯಾಪ್ಟಿಸಮ್ ತೊಗೊಳೋದಕ್ಕೆ ಅವ್ರಿಗೆ ಎಷ್ಟು ವರ್ಷ ಕಂಪ್ಲೀಟ್ ಆಗಿರಬೇಕು? 30 ವರ್ಷ ಕಂಪ್ಲೀಟ್. 30 ವರ್ಷ ಕಂಪ್ಲೀಟ್ ಆಗಿರಬೇಕು. ಒಂದೇ ಒಂದು ದಿನ ಮಧ್ಯಾಹ್ನ 1 ಗಂಟೆ ಒಳಗಡೆ ತೊಗೊಂಡ್ಬಿಟ್ರೆ ಸರಿ ಆಗ್ತದೆ ಅದು? ಇಲ್ಲ ಇಲ್ಲ ಧರ್ಮಶಾಸ್ತ್ರ ಏನಾಗ್ತದೆ? ಮೀರ್ದಂಗೆ ಆಗ್ಬಿಡ್ತದೆ. ಆಗುತ್ತೆ. ಹೌದು. ಅವಾಗ ಯೇಸು ಸ್ವಾಮಿ ಹೇಳ್ಬಿಟ್ರು, ಧರ್ಮಶಾಸ್ತ್ರ ತೆಗೆದಾಕಕ್ಕೆ ನಾನು ನೆರವೇರ್ಸಕ್ಕೆ ಬಂದಿದ್ದೀನಿ. ನೆರವೇರಿಸೋರೇ ತಪ್ಪು ಮಾಡಿಬಿಟ್ರೆ ನಾವೆಲ್ಲ ಇನ್ನೂ ಅಪರಾಧಿಗಳಾಗ್ತೀವಿ. ತಿರ್ಗಾ ನಾವು ಸಮಾಧಿಯಲ್ಲೇ ಕೊಳ್ತೋಗ್ತೀವಿ, ವಾಪಸ್ ಬರಲ್ಲ. ಹಂಗಾರೆ ನಮ್ಮೆಲ್ಲರೂ ರಕ್ಷಣೆಯನ್ನು ಸಾಧಿಸ್ಕೊಳ್ಬೇಕಂದ್ರೆ ಸ್ವಾಮಿ ಮಾತ್ರ ಕೂದಲು ಎಳೆಯಷ್ಟು ತಪ್ಪು ಮಾಡಬಾರ್ದು. ಕರೆಕ್ಟಾಗಿ 30 ವರ್ಷಕ್ಕೆ ಅಂತೇಳಿ ಆದಾಮನ ಇದನ್ನು ಪರಿಪೂರ್ಣವಾಗಿ ಅಷ್ಟೇ ವರ್ಷಕ್ಕೆ ಸ್ವಾಮಿ ಪ್ರಾಣ ಕೊಡಬೇಕು. ಹಂಗಾರೆ 30 ವಯಸ್ಸು ಅಲ್ಲಿಗೆ ಕಂಪ್ಲೀಟ್ ಆಯ್ತು ಅಂತ ಗೊತ್ತಾದಾಗಲೇ ಯಾವಾಗ ಗೊತ್ತಾಗುತ್ತದೆ? ಅವ್ರ ಬರ್ತ್ಡೇ ದಿನನೇ ಗೊತ್ತಾಗುತ್ತೆ. ಹಂಗಾರೆ ಬ್ಯಾಪ್ಟಿಸಮ್ ಯಾವತ್ತು ತೊಗೊಂಡಿದ್ದಾರೆ? 30 ವರ್ಷ ಕಂಪ್ಲೀಟ್ ಯಾವತ್ತಾಗುತ್ತೆ? ಅವತ್ತೇ ಬ್ಯಾಪ್ಟಿಸಮ್ ತೊಗೊಬೇಕು. ಕರೆಕ್ಟಾ? ಆವತ್ತಿಂದ ಮತ್ತೆ 3 ವರ್ಷ ಅದೇ ತಿಂಗಳಿಗೆ ಬರ್ತದೆ. ಈ ತಿಂಗಳಿಗೆ ಹೆಸರು ಏನು ಅಂತ ನೋಡೋದಾದರೆ ತಿಶ್ರಿ ಅಂತ ಹೇಳ್ತಾರೆ. 7ನೇ ತಿಂಗಳು. 7ನೇ ತಿಂಗಳಿಗೆ ಏನಂತ ಹೇಳ್ತಾರೆ ಅಂದರೆ ತಿಶ್ರಿ ಅಂತ ಹೇಳ್ತಾರೆ. ಆಯ್ತಾ? ಈ 7 ಅನ್ನೋದಕ್ಕೆ ಶಬಾಟ್ ಅಂತ ಕೂಡ ಕರೀತಾರೆ, ಅಥವಾ ಸಬ್ಬತ್ ಅಂತ ಕೂಡ ನಾವು ಹೇಳ್ಬೋದು. ಆ ರೀತಿಯಲ್ಲೂ ಕರೀತಾರೆ ಇದನ್ನು. ಸೊ ಈ ತಿಂಗಳಲ್ಲಿ ನಿಮಗೆ 4 ಹಬ್ಬಗಳು ಬರ್ತದೆ. ಈ ತಿಂಗಳಲ್ಲೂ 4 ಹಬ್ಬಗಳು ಬರ್ತದೆ. 2 ತಿಂಗಳಲ್ಲೇ 4 ವಿಶೇಷ ಹಬ್ಬಗಳು ಬರುತ್ತೆ. ತುಂಬ ವಿಶೇಷ ಹಬ್ಬಗಳು. ಈ ತಿಂಗಳಲ್ಲಿ 1ನೇ ತಾರೀಕು ತುತ್ತೂರಿಗಳ ಹಬ್ಬ ಅಂತ ಬರ್ತದೆ. 10ನೇ ತಾರೀಕು ಏನ್ರಿ ಬಲಿಗಳು. ಏನು ಬಲಿಗಳು? ದೋಷ ಪರಿಹಾರಕ ಬಲಿಗಳ ಹಬ್ಬ ಬರ್ತದೆ. 15ನೇ ತಾರೀಕು ಪರ್ಣಶಾಲೆಗಳ ಹಬ್ಬ ಬರ್ತದೆ. ಮತ್ತು 22ನೇ ತಾರೀಕು ಪರ್ಣಶಾಲೆಗಳ ಹಬ್ಬ ಕ್ಲೋಸ್ ಆಗ್ತದೆ. 4 ಹಬ್ಬಗಳಿರ್ತದೆ. ಈ ತಿಂಗಳಲ್ಲೂ ಅಷ್ಟೇ. 1ನೇ ದಿನ ನೂತನ ವರ್ಷಾರಂಭ. 10ನೇ ದಿನ ಪಸ್ಕದ ಕುರಿಮರಿಯನ್ನು ತಗೊಳ್ಳೋ ಅಂಥ ದಿನ. 14ನೇ ದಿನ ಸಂಜೆ ಪಸ್ಕ ಮುರಿಯನ್ನು ಕುಯ್ಯುವ ದಿನ. 15ನೇ ದಿನ ಹುಳಿ ಇಲ್ಲದರ ರೊಟ್ಟಿಗಳ ಹಬ್ಬ ಆರಂಭದ ದಿನ. 22ನೇ ದಿನ ಹುಳಿ ಇಲ್ಲದ ರೊಟ್ಟಿಗಳ ಕೊನೆಯ ದಿನ. ಇಲ್ಲೂ ಇಷ್ಟು ಹಬ್ಬಗಳು ಬರ್ತದೆ, ಇಲ್ಲೂ ಇಷ್ಟು ಹಬ್ಬಗಳು ಬರ್ತದೆ. ಇಷ್ಟು ಹಬ್ಬಗಳು ಬೇರೆ ಯಾವ ತಿಂಗಳಲ್ಲೂ ಬರೋದೇ ಇಲ್ಲ. ನೋಡಿ ಏನು ಸೂಚಿಸುತ್ತೆ ಈ ಹಬ್ಬಗಳೆಲ್ಲ. ಇಲ್ಲಿ ನೋಡಿ, ಹೊಸ ವರ್ಷದ ದಿನ. ಇದು ಇಸ್ರಾಯೇಲ್ ಜನರಿಗೆ 2 ಹೊಸ ವರ್ಷಗಳಿರೋದು. ಧಾರ್ಮಿಕ ಹೊಸ ವರ್ಷ ತಿಶ್ರಿ ತಿಂಗಳಲ್ಲಿ ಸ್ಟಾರ್ಟ್ ಆಗ್ತದೆ, ಮತ್ತು ಏನ್ರಿ ಎಕನಾಮಿಕ್ ವಾಣಿಜ್ಯ ವರ್ಷ ಎಲ್ಲಿಂದ ಶುರುವಾಗ್ತದೆ? ಏಪ್ರಿಲಿಂದ. ಇದೆಲ್ಲ ಲೋಕದವ್ರಿಗೆ ಗೊತ್ತಿಲ್ಲ, ಸ್ವಾಮಿ ಹೇಳ್ಕೊಟ್ಟಿದ್ದಕ್ಕೆ ಲೋಕದವ್ರು ಹಾಕ್ಕೊಂಡಿದ್ದಾರೆ. ಒಂದು ಬ್ಯಾಂಕ್ ಅವ್ನಿಗೆ ಹೋಗಿ ಕೇಳಿ, ಯಾಕೆ ನಿಂಗೆ ಇದೇ ತಿಂಗಳಲ್ಲೇ ಮಾಡ್ತೀಯ ಅಂತ ಕೇಳಿ, ಯಾವನಿಗೂ ಗೊತ್ತಿಲ್ಲ. ಸೊ ಇದು ಎಕನಾಮಿಕಲ್ ಇಯರ್ ಬಿಗಿನಿಂಗು, ಇದು ಸ್ಪಿರಿಚುವಲ್ ಇಯರ್ ಬಿಗಿನಿಂಗ್, ರಿಲಿಜಿಯಸ್ ಇಯರ್ ಬಿಗಿನಿಂಗ್. ರಿಲಿಜಿಯಸ್ ಇಯರಲ್ಲಿ 1ನೇ ದಿನ ತುತ್ತೂರಿಗಳನ್ನು ಓದಿ ಹಬ್ಬ ಮಾಡಬೇಕು, 1ನೇ ದಿನ. 10ನೇ ದಿನ ದೋಷ ಪರಿಹಾರಕ್ಕೆ ಹಬ್ಬ ಮಾಡಬೇಕು. ಯೇಸು ಕ್ರಿಸ್ತರು ಬರುವಾಗಲೂ ಅಷ್ಟೇ ತುತ್ತೂರಿನ ಓದ್ಬಿಟ್ರು. ನಮ್ಮ ಗಬ್ರಿಯಲ್ಲಿ ತುತ್ತೂರಿನ ಓದಿದ್ರು ಮರಿಯಮ್ಮನಿಗೆ, ಏನಂತ? ಅಮ್ಮ ನಿನ್ನ ಗರ್ಭದಲ್ಲಿ ಪರಾತ್ಪರನ ದೇವ್ರ ಮಗನಿದ್ದಾನೆ, ತುತ್ತೂರಿ ಓದಿದ್ದಾಯಿತು. 10ನೇ ದಿನ ದೋಷ ಪರಿಹಾರಕ್ಕೆ ತಗೊಬೇಕು. ನಮ್ಮ ಮರಿಯಮ್ಮ ಸೀದಾ ಹೋದ್ರು ಸೆನ್ಸಸ್ ಬರ್ಕೊಳಕ್ಕೆ. ಎಲ್ಲಿಗೆ? ಯೆರೂಸಲೇಮ್ಗೆ ಹೋದ್ರು, ಕನೇಶ್ಮಾರ್ಗೆ. 3 ದಿನ ಪ್ರಯಾಣ. 10ನೇ ದಿನದಿಂದ 3 ದಿನ ಪ್ರಯಾಣ ಮಾಡ್ಕೊಂಡು 14ನೇ ದಿನದ ರಾತ್ರಿ ಹೆರಿಗೆ ಟೈಮ್ ಬಂದ್ಬಿಡ್ತು. ಪಾಪ ಎಲ್ಲ ನಾನು ಜಾರಿ ಕೊಡ್ರೆ, ಯಾರನ್ನ ಮನೆ ಜಾಗ ಬಿಡ್ರೆ ಅಂದರೆ ಯಾರು ಬಿಡ್ತಾ ಇಲ್ಲ. ಸೆನ್ಸಸ್ ಬರ್ಸ್ಕೊಳಕ್ಕೆ ಅಂತ ಅವರಲ್ಲಿ ಬಂದಿದ್ದಾರೆ. ಪಸ್ಕ ಹಬ್ಬ, ಈ ಪರ್ಣಶಾಲೆಗಳ ಹಬ್ಬಕ್ಕೂ ಬರ್ತಾರೆ ಅಲ್ಲಿಗೆ. ಯಾಕೆ ಅದೇ ತಿಂಗಳಲ್ಲಿ ಎಲ್ಲರನ್ನೂ ಕೂಡಿಸಿದನು ಗೊತ್ತಾ? ಇರೋದನ್ನು ಆ ದಿನ 15ನೇ ದಿನ ಪರ್ಣಶಾಲೆಗಳ ಹಬ್ಬ. ಎಲ್ಲರೂ ಗ್ಯಾದರ್ ಆಗ್ತಾರೆ. ಗ್ಯಾದರ್ ಆದಾಗ ಏನು ಮಾಡೋಣ? ಸೆನ್ಸಸ್ ಬರ್ಕೊಂಬೋಣ. ಇಲ್ಲ ಮನೆ ಹತ್ರ ಹೋಗಿ ಸಾಯ್ಬೇಕು, ನಮಗೆ ಕರ್ಮ ಬಂತು ಅಂತೇಳಿ ಅವನು ಬುದ್ಧಿವಂತ ಏನು ಮಾಡೋಣ? ಎಲ್ಲರೂ ಸೆನ್ಸಸ್ಗೆ ಇವ್ರು ಬಂದೇ ಬರ್ತಾರೆ. ಪರ್ಣಶಾಲೆಗಳಿಗೆ ಅಂದರೆ ಇವರು ಸತ್ರು ಮನೇಲಿರಲ್ಲ, ಬಂದೇ ಬರ್ತಾರೆ. ಇಸ್ರೇಲ್ ಬಂದೇ ಬರ್ತಾರೆ. ಟೆಕ್ನಿಕಲಿ ಅವ್ನಿಗೆ ಅರ್ಥ ಆಗ್ಬಿಡ್ತು. ಎಲ್ಲರೂ ಅವ್ರು ಇಲ್ಲಿಗೆ ಬರುವಾಗ ನಾವ್ಯಾಕೆ ಮನೆಗೆ ಹೋಗಬೇಕು? ಅವ್ರಿಗೆ ಬಂದಮೇಲೆ ಎಲ್ಲ ಸೆನ್ಸಸ್ ಇಲ್ಲ ಮಾಡ್ಬಿಡ. ವೆಯ್ಟ್ ಮಾಡ್ತಾಯಿದ್ರೆ ನಮ್ಮ ಮರಿಯಮ್ಮ ಬಂದರು. ಅವ್ರು ನಾಳೆ ಹೋದರೆ ಪರ್ಣಶಾಲೆ ಟೆಂಟ್ ಒಳಗಡೆ ಹೋಗಿ ವಾಸ ಮಾಡಬೇಕು ಅವರು 7 ದಿನಗಳು. ಈ ಮನುಷ್ಯನೆಂಬ ಟೆಂಟ್ ಒಳಗಡೆ ನಮ್ಮ ಸ್ವಾಮಿ ಆಲ್ರೆಡಿ ಬಂದ್ಬಿಟ್ರು. ಮಾಂಸದ ಪರ್ಣಶಾಲೆ ಒಳಗಡೆಗೆ ಯೇಸು ಕ್ರಿಸ್ತರು ಬಂದ್ಬಿಟ್ರು 14ನೇ ದಿನದ ರಾತ್ರಿ. 15ನೇ ದಿನದಿಂದ ಯೇಸು ಕ್ರಿಸ್ತರು ಪರ್ಣಶಾಲೆಯಲ್ಲಿದ್ದಾರೆ. ಮಾಂಸವೆಂಬ ಪರ್ಣಶಾಲೆಯಲ್ಲಿ. ಇಸ್ರಾಯೇಲು ಅವ್ರ ಗರಿಗಳ ಪರ್ಣಶಾಲೆಯಲ್ಲಿ ಇದ್ದಾರೆ. ಅಲ್ಲಿಂದ ಕರೆಕ್ಟಾಗಿ 33 ವರ್ಷ ಕಂಪ್ಲೀಟ್ ಆಯಿತು. 30 ವರ್ಷ ಕಂಪ್ಲೀಟ್ ಆಯಿತು. ತಿರ್ಗಾ ಬ್ಯಾಪ್ಟಿಸಮ್ ತೊಗೊಂಡ್ರು. ಪರಲೋಕದ ಪರ್ಣಶಾಲೆ ಒಳಗಡೆಗೆ ಸೆನ್ಸಸ್ ಫಿಕ್ಸ್ ಆಯಿತು. ತಂದೆಯ ದೇವ್ರ ಹತ್ರ ಹೆಸರನ್ನ ಬರೆದಿಟ್ಕೊಂಡ್ಬಿಟ್ರು.
ಇಲ್ಲಿ ಸೆನ್ಸಸ್ ಮಾಡುವಾಗ ಬಂದು ಇಲ್ಲಿ ಹುಟ್ಟಿದ್ರು. ಪರಲೋಕದಲ್ಲಿ ಸೆನ್ಸಸ್ ಮಾಡುವಾಗ ದೀಕ್ಷಾ ಸ್ನಾನದಲ್ಲಿ ಸೆನ್ಸಸ್ ಮಾಡಿ ಹೇಳ್ಬಿಟ್ರು, ತಂದೆಯ ಈಗ ನಿನ್ನ ಚಿತ್ತ ನೆರವೇರಿಸೋದಕ್ಕೆ ನಾನು ಬಂದಿದ್ದೀನಿ, ದೇಹ ಕೊಟ್ಟಿದ್ದೀನಿ, ಅದನ್ನ ಆಫರ್ ಮಾಡ್ತೀನಿ, ಮಾಡಿದ್ಮೇಲೆ ನನಗಲ್ಲಿ ಸ್ಥಳ ಸಿದ್ಧ ಮಾಡಿ. ಅಲ್ಲಿನ ಸೆನ್ಸಸ್ ಆಗೋಯ್ತು. ಅಲ್ಲಿಗೆ ಬರ್ತು, ತಿರ್ಗಾ ಸ್ಟಾರ್ಟ್ ಆಯ್ತು ಇನ್ನೊಂದು ಬರ್ತು. ಎಲ್ಲಿ? ದೀಕ್ಷಾ ಸ್ನಾನದಲ್ಲಿ ಹೊಸ ಸೃಷ್ಟಿಯಾಗಿ ಬರ್ತು ಸ್ಟಾರ್ಟ್ ಆಯಿತು. ತಿರ್ಗಾ 3 ವರ್ಷ ಸೇವೆ ಮಾಡಿದ್ರು, 3.5 ವರ್ಷ ಎಕ್ಸಾಕ್ಟಾಗಿ ಬಂತು. ಪಸ್ಕದ ದಿನ ಬಂತು. ಎಕನಾಮಿಕಲ್ ಇಯರ್ ಅದು. ಎಕನಾಮಿಕಲ್ ಇಯರ್ ಏನು? ಹಾರ್ವೆಸ್ಟ್ ಮಾಡೋದು, ತೊಗೊಂಡು ಚೆನ್ನಾಗಿ ಎಂಜಾಯ್ ಮಾಡೋದು ಅಷ್ಟೇ. ನೋಡಿ, ಅವ್ರು ಹುಟ್ಟುವಾಗ ಬಂದಿರೋ ಹಬ್ಬಗಳು ಯಾವ ಥರ ಅಂತಂದರೆ, ಒಂದು ತುತ್ತೂರಿ ಬರ್ತದೆ, ಪಾಪ ಕ್ಷಮಾಪಣೆ ಬರ್ತದೆ, ವೆಯ್ಟ್ ಮಾಡಿರಿ. 10ನೇ ದಿನ ಇವ್ರು ಬಂದೇ ಬಿಟ್ರು, ಪಾಪ ಕ್ಷಮಾಪಣೆಗೆ ಸಾಯ್ತಾರೆ, ಆಲ್ರೆಡಿ ಇದೆ, ಇಲ್ಲೊಂದು ಕುರಿ ರೆಡಿಯಾಗಿದೆ. 3.5 ವರ್ಷ ಆದಮೇಲೆ ಅಲ್ಲಿ ಏನ್ರಿ ಒಂದು ಹಾರ್ವೆಸ್ಟ್ ಮಾಡೋದಕ್ಕೆ ಬಂದೇ ಬಿಟ್ರು ಯೇಸು ಕ್ರಿಸ್ತರು. ಈಗ ಪ್ರಾಣನ ಸಮರ್ಪಣೆ ಮಾಡಿದಾಗೋಯ್ತು, ಹಾರ್ವೆಸ್ಟ್ ಅಂತ ಕುಯ್ಯೋದಕ್ಕೆ ಏನು ಮಾಡ್ತಾನೆ? ಬರ್ತಾನೆ ಕುಡ್ಗೋಲು ಇಟ್ಕೊಂಡು. ಈ ಹಬ್ಬಗಳೆಲ್ಲ ಭಾಳ ಸಿಗ್ನಿಫಿಕೆನ್ಸ್ ಇರೋಂಥ ಹಬ್ಬಗಳು. ಒಂದೊಂದು ಡೀಟೇಲಾಗಿ ನಾವು ಮಾಡೋದಾದ್ರೆ ಫ್ಯೂಚರಲ್ಲಿ ಮಾಡೋಣ, ತುಂಬ ಡೀಟೇಲ್ಡ್ ಅಕೌಂಟ್ ಇದ್ದಾವೆ. ಆ ಥರ 2 ವರ್ಷದ ಆರಂಭಗಳು ಯೇಸು ಕ್ರಿಸ್ತರ ಜನನ ಮತ್ತು ಮರಣಗಳನ್ನು ಸೂಚಿಸುತ್ತೆ. ತುಂಬ ದೊಡ್ಡ ಆಶೀರ್ವಾದಗಳಿದ್ದು ಪರಲೋಕದವ್ರಿಗೆ. ಭೂಲೋಕದವ್ರಿಗೆ ಬಿಡಿ, ಅವ್ರ ಕಣ್ಣಿಲ್ಲ ನೋಡೋಕ್ಕೆ. ಇದು ಯಾರಿಗೆ ದೊಡ್ಡ ಆಶೀರ್ವಾದ? ಪರಲೋಕದವ್ರಿಗೆ ಆಶೀರ್ವಾದ. ಅವ್ರ ದೂತರು ಬಂದು ಹೇಳ್ತಾರೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ, ಪರಲೋಕದಲ್ಲಿ ದೇವ್ರಿಗೆ ಮಹಿಮೆ. ಇದನ್ನು ನಾವು ಹೇಳೋದಕ್ಕೆ ನಮ್ಗೆ ಚಾನ್ಸ್ ಕೊಟ್ಬಿಟ್ರಲ್ಲ, ನಾವು ಎಷ್ಟು ಧನ್ಯರು ಗೊತ್ತಾ ಅಂತೇಳ್ಬಿಟ್ಟು ಅವ್ರು ಖುಷಿ ಪಡ್ಕೊಂಡು ಹೋಗ್ತವೆ. ನಾವು ಇವತ್ತಿಗೂ ಖುಷಿ ಪಟ್ಟಿಲ್ಲ. ಇನ್ನು ಬಿಡುಗಡೆ ಮೀಟಿಂಗ್ ಆಗ್ತೀವಿ ಬನ್ನಿ ಅಂತಾರೆ. ಅದೇನು ಸೂಚಿಸುತ್ತೇಳಿ? ಇವನಿನ್ನೂ ಬಿಡುಗಡೆ ಆಗಿಲ್ಲ ಅಂತ. ಇವನಿಗಿನ್ನೂ ಸಮಾಧಾನ ಬಂದಿಲ್ಲ, ಇವನಿನ್ನೂ ವಿಶ್ರಾಂತಿ ಬಂದಿಲ್ಲ, ಇವನಿನ್ನೂ ಬಿಡುಗಡೆ ಆಗಿಲ್ಲ ಅನ್ನೋದು ನೀವು ಪಡ್ಕೊತಾವೆ. ಆ ದೂತರು ಹೇಳ್ತಾ ಇದ್ದಾರೆ, ನಮ್ಗೆ ಆಗಲೇ ಏನಾಯಿತು? ಸ್ವಾಮಿ ಹುಟ್ಟಿದ ತಕ್ಷಣ ಸಿಕ್ಬಿಡ್ತು ನಮಗೆ ಸಮಾಧಾನ ಅಂತ ಆವತ್ತೇ ಹೇಳ್ಬಿಟ್ರು. ಪರಲೋಕದಲ್ಲಿ ದೇವ್ರಿಗೆ ಮಹಿಮೆ ಆಗ್ಬಿಡ್ತೈತೆ ಸ್ವಾಮಿ ಹುಟ್ಟಿದ್ದು. ಸೊ ಹಾಗಾದರೆ ಯೇಸು ಕ್ರಿಸ್ತರ ಜನನ ಮತ್ತು ಮರಣಗಳು ದೊಡ್ಡ ರಿಮಾರ್ಕೆಬಲ್ ಚೇಂಜಸ್. ಪರಲೋಕಕ್ಕೆ ತಂದೆ ದೇವರಿರೋ ಪ್ಲೇಸ್ಗೆ ಅದು ರಿಮಾರ್ಕೆಬಲ್ ಚೇಂಜಸ್. ಭೂಲೋಕದ ಮನುಷ್ಯರಿಗೆ ಅದು ಇನ್ನೂ ಏನು ಗೊತ್ತಿಲ್ಲ ಬಿಡ್ರಿ, ತುಂಬ ದೊಡ್ಡ ಶಾಕಲ್ಲಿರ್ತಾರೆ. ಸೊ ಹಾಗಾದರೆ ಈ ಒಂದು ಜನನ ದಿನ ಮತ್ತು ಮರಣ ದಿನ ಯಾವುದು ನೆನೆಸ್ಕೊಳ್ಳೋಕ್ಕೆ ಮಹತ್ವ ಇದೆ ಸತ್ಯವೇದದಲ್ಲಿ ಅಂದರೆ? ಮರಣ ದಿನ. ಜನನ ದಿನ ನೆನೆಸ್ಕೊಳ್ಳಿ ಅಂತಿಲ್ಲೋ ಹೇಳಲಿಲ್ಲ. ಆದರೆ ನಾವೇನು ಮಾಡ್ತಾಯಿದ್ವಿ? ಅದನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ವಿ. ಅದಕ್ಕೆ ಹಾಕೋ ದುಡ್ಡು, ಆ ದುಡ್ಡು ಹಾಕೋದಕ್ಕೆ ಜಗಳ, ಅದು ಪ್ರೋಗ್ರಾಮ್ಗಳು ಬೇರೆ, ಜಗಳಗಳು, ಕಾಂಪಿಟೇಷನ್ಗಳು ಬೇರೆ, ಅದ್ರೊಳಗಡೆ ಕ್ವಿಜ್ಜು, ಅದರೊಳಗಡೆ ಬರೀದೇ ಇರೋಂಗೆ ಅವಮಾನ. ಏನಿದು ರದ್ದ ಅಂತ ಆಗೈತಿದ್ದು ಕ್ರಿಸ್ಮಸ್ಸು ಅಲ್ಲರ. ಬರೀದೇ ಇರೋನ್ಗೊಂದು ಬೈಯೋದು, ನೀವು ಬರ್ದಿಲ್ಲ ಅಂತ ಹೇಳ್ಬಿಡೋದು. ಬರ್ದಿರೋನು ಯಾರೋ ಒಬ್ಬನ ಕರ್ಕೊಂಬಂದು ಅವ್ನಿಗೇನೋ ಒಂದು ಕೈಗೆ ಗಿಫ್ಟ್ ಕೊಡೋದು. ಈಗ ಬರೀದಿರೋ ನೋಡ್ಬಿಟ್ಟು ಇವ್ನಿಗೇನು ಹೋಗ್ತಾರೆ, ಅವ್ನಿಗೇನೋ ಒಂದು ನಿರಾಸೆ, ಒಂದು ದುಃಖ, ಬೇಜಾರು. ಇಷ್ಟೆಲ್ಲ ಮಾಡ್ಬೇಕ್ರ ಪಜಿತಿಗಳು. ಸ್ವಾಮಿ ಹುಟ್ಟಿರೋ ದಿನ ದೂತರು ಹೇಳಿದ್ದು ಮನುಷ್ಯರೆಲ್ಲರಿಗೂ ಸಮಾಧಾನ. ಯಾರು ಕ್ವಾಂಟಿಟಿಯಲ್ಲಿ ಜಾಸ್ತಿ ಕಮ್ಮಿ ಅಲ್ಲ, ಏನು ಇಲ್ಲ, ಎಲ್ಲರೂ ಒಂದೇ, ನಾವೆಲ್ಲರೂ ಪಾಪಿಗಳಷ್ಟೇ. ಅಂದರೆ ಸ್ವಾಮಿ ಮರಣ ನಮಗೆ ಅಮೂಲ್ಯವಾಗಿರೋದು. ಅದನ್ನ ನೆನೆಸ್ಕೊಳ್ಳೋಕ್ಕೆ ನಾವೇನು ಮಾಡೋಣ, ಒಂದಿನ ಗುಡ್ ಫ್ರೈಡೇ ಸಪ್ರೇಟ್ ಪಾಠ ನಾವು ನೆನೆಸ್ಕೊಳ್ಳೋಣ. ಯಾವ ಥರ ನೆನೆಸ್ಕೊಬೇಕು. ಮೇ ಬಿ ಪಸ್ಕ ಟಚ್ ಮಾಡೋದಲ್ರ? ಇಲ್ಲ ಮಾಡಿಲ್ಲ ಅನ್ಸುತ್ತೆ. ಅಲ್ಲಿ ಮಾಡಿದ್ವಿ, ಇಲ್ಲಿ ಮಾಡಿಲ್ಲ. ಪಸ್ಕ ಹಬ್ಬ ಅಂದರೆ ಏನು? ನಮ್ಮ ಪಸ್ಕದ ಯಜ್ಞದ ಕುರಿ ಮರಿ ನೋಡಿ. ಅವರು ಹುಟ್ಟಿರೋದು ತಿಶ್ರಿ 14th, ಸತ್ತಿರೋದು ನೀಸನ್ 14th. ಇದು ಅಪ್ರಾಕ್ಸಿಮೇಟ್ಲಿ ಏಪ್ರಿಲ್ ಬರ್ತದದು. ಏಪ್ರಿಲ್ ಅಂದರೆ ಹಂಗೆ 6 months ಬಂದರೆ ಯಾವುದು ಬರ್ತದೆ? ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಅಪ್ರಾಕ್ಸಿಮೇಟ್ಲಿ ಅಕ್ಟೋಬರ್. ನಮ್ಮ ಈ ಕ್ಯಾಲೆಂಡ್ರು ಬೈಬಲ್ ಕ್ಯಾಲೆಂಡ್ರು ಸಿಂಕ್ ಆಗಲ್ಲ ಆಲ್ವೇಸು. ತುಂಬ ದಿನಗಳ ವ್ಯತ್ಯಾಸ ಇದೆ. ಯಾಕಂದರೆ ಬೈಬಲ್ ಕ್ಯಾಲೆಂಡ್ರಲ್ಲಿ 360 ದಿನ ಇರೋದು, ಅದು ಲೂನರ್ ಕ್ಯಾಲೆಂಡರ್. ಅದು ನಾವು ಯೂಸ್ ಮಾಡೋದು ಸೋಲಾರ್ ಕ್ಯಾಲೆಂಡರ್. ಸೊ ಆದರೆ 365 ದಿನ ಬರ್ತದೆ. ಈ 5 ದಿನಗಳು ನಮಗೆ ಜಾಸ್ತಿ ಇದ್ದಾವೆ. ಹಾಗಾಗಿ ಯಾವುದೋ ಕ್ಯಾಲ್ಕುಲೇಷನ್ ಸ್ವಲ್ಪ ಕಂಪ್ಲೀಟ್ ಆಗ್ತಾ ಇರ್ತದೆ. ಹಾಗಾಗಿ ಚೈತ್ರ ಮಾಸದ 14ಕ್ಕೆ ಪ್ರಾಣ ಕೊಟ್ಟರು. ಇದು ಏನು ರೀ, ತಿಶ್ರಿ 14ಕ್ಕೆ ಹುಟ್ಟಿ ಬಂದ್ವಿ ಸ್ವಾಮಿ. ಸೊ ಅಕ್ಟೋಬರ್ ಮಾಸ ಹುಟ್ಟು ಮತ್ತು ಚೈತ್ರ ಮಾಸ ಅವ್ರದ್ದು ಮರಣದ ತಿಂಗಳು. ಆದರೆ ದಿನ ಅಂತ ಮಾರ್ಕ್ ಮಾಡೋಕ್ಕೆ ನಾವು ಇಬ್ರಿಯ ಕ್ಯಾಲೆಂಡರ್ ತೊಗೊಳ್ಳೋದೇ ಆಲ್ವೇಸ್ ಬೆಸ್ಟ್. ನಾವು ಎಕ್ಸಾಕ್ಟಾಗಿ ದಿನ ಕಂಡುಹಿಡಿಯೋಕ್ಕೆ ನಮ್ಮ ಕ್ಯಾಲೆಂಡ್ರಲ್ಲಿ ಆಗಲ್ಲ. ಬಟ್ ಇಬ್ರಿಯ ಕ್ಯಾಲೆಂಡರ್ ವೆರಿ ಆ್ಯಕ್ಯುರೇಟ್. ಒಂದು ನಿಮಿಷ ಕೂಡ ಹೆಚ್ಚು ಕಮ್ಮಿ ಆಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸ್ವಾಮಿಯವ್ರು ಪ್ರಾಣ ಬಿಡುವಾಗ ಕರೆಕ್ಟಾಗಿ ಟೈಮ್ ನೋಡ್ಕೊಂಬಿಟ್ಟು, ದೇವರೇ ಯಾಕಿನ್ನ ನನ್ನ ಪ್ರಾಣ ತೊಗೊಂಡೇ ಇಲ್ಲ ಅಂತಂತಾರೆ ವಾಚ್ ನೋಡ್ಬಿಟ್ಟು. ಅವ್ರು ಸಾಯೋಕ್ಕೂ ಕೂಡ ಏನು ಮಾಡ್ತಾಯಿದ್ದಾರೆ? ವಾಚ್ ನೋಡ್ತಾ ಇದ್ದಾರೆ. ಯಾಕೆ ಹೇಳಿ? ಅವ್ರದ್ದು ಕರೆಕ್ಟಾಗಿ ಪ್ರಾಣ ತಕ್ಕಡಿಯಲ್ಲಿಟ್ಟರೆ ಯೆಹೋವ ದೇವ್ರ ಮುಂದೆ ಆ ತಕ್ಕಡಿ ಕರೆಕ್ಟಾಗಿ ನ್ಯಾಯಕ್ಕೆ ನಿಂತ್ಕೊಂಡ್ಬಿಡ್ಬೇಕು. ಬಂದು ಒಂದು ನಿಮಿಷ ಕೆಳಗಡೆ ಮಾಡಿಬಿಟ್ರೆ, ಇಲ್ಲ ಮಗನೇ ನಾನು ಹೇಳಿರೋದು 1260 ದಿನ, ನೀನು 1 ನಿಮಿಷ ಕಮ್ಮಿ ಮಾಡಿಬಿಟ್ಟಲ್ಲ ಅಂದ್ಬಿಡ್ತಾರೆ. ನೀನು ಕಷ್ಟ ಎಷ್ಟು ದಿನ ಪಡಬೇಕು? 1260 ದಿನಗಳು ನೀನು ಕಷ್ಟಪಡಬೇಕು. ಎಲ್ಲಿ 1 ನಿಮಿಷ ತಪ್ಪಿಸ್ಕೊಂಬಿಟ್ಟೆ, ನೀನು ಎಸ್ಕೇಪ್ ಆಗಿಬಿಟ್ಟೆ ಅಂತ ಅಂದ್ಬಿಡ್ತಾರೆ. ಹಾಗಂಗೆ ಕರೆಕ್ಟಾಗಿ ತಂದೆ ದೇವ್ರದ್ದು ತಕ್ಕಡಿಯಲ್ಲಿ ಕುತ್ಕೊಂಡ್ಬಿಡ್ಬೇಕು. ದೇವ್ರೆ, ನೀವು 1260 ದಿನಗಳು 1 ನಿಮಿಷ ಆಗಲಿ 1 ಸೆಕೆಂಡ್ ಆಗಲಿ ಕಮ್ಮಿ ಇಲ್ಲದಂತೆ ನಾನು ಪೂರ್ಣವಾಗಿ ಆ ನೋವನ್ನು ನಾನು ಅನುಭವಿಸ್ತೀನಿ. ಎಲ್ಲರ ನೋವುಗಳನ್ನು ಆತನ ಮೇಲೆ ಬಿದ್ದವು. ಆತನಿಗೆ ಉಂಟಾದ ಬಾಸುಂಡೆಗಳಿಂದ ನಮ್ಮೆಲ್ಲರಿಗೂ ಗುಣ ಆಗೋಂಥ ಬಾಸುಂಡೆಗಳು ಆತನಿಗೆ ಅಷ್ಟು ದಿನಗಳು, ಅಷ್ಟು ಗಳಿಗೆ, ಅಷ್ಟು ಕ್ಷಣಗಳು ಬೀಳ್ತಾ ಇರಬೇಕು.
ಒಂದು ಸೆಕೆಂಡ್ ಎಸ್ಕೇಪ್ ಆಗಂಗಿಲ್ಲ. ಅದೆಲ್ಲ ಆದಮೇಲೆ ಕರೆಕ್ಟಾಗಿ ಟೈಮ್ ಮುಗೀತು, ಆವಾಗ ಹೇಳ್ತಾರೆ ಏಲಿ ಏಲಿ ಲಾಮ ಸಬಕ್ತಾನಿ ಅಂತಂತಾರೆ. ಅವದೇ ಒಂದು ನಿಮಿಷ ಹಂಗೆ ಮುಳ್ಳಂಗಿರುವಾಗ ಕೇಳ್ತಾರೆ. ಆವಾಗ ತಂದೆ ಇನ್ನೂ ನೀನೇ ಜ್ಞಾಪಕ ಮಾಡ್ಕೋಪ್ಪ ಅಂತಾರೆ. ಏನಂತ? ಯಾಕೆ ದೇವರೇ ತಗೊಂಡಿಲ್ಲ ಅಂತಂದರೆ ಅವರೇ ಒಂದು ಕಡೆ ಹೇಳ್ಬಿಟ್ಟಿರ್ತಾರೆ ಏನಂತ, ನನ್ನ ಪ್ರಾಣವನ್ನು ನನ್ನಿಂದ ಯಾರು. ಈಗ ಅವ್ರ ತಂದೆ ಕೇಳಿಸ್ಕೊಂಡಿರಲ್ವ ಅದು? ನೀನೇ ಹೇಳಿದ್ಯಲ್ಲಪ್ಪ, ನಿನ್ನ ಪ್ರಾಣ ಏನು ಮಾಡೋಕ್ಕಾಗಲ್ಲ, ನಾನು ತೆಗಿಯೋಕ್ಕಾಗಲ್ಲ, ನೀನೇ ಏನು ಮಾಡಬೇಕು, ಕೊಡಬೇಕು. ನಾನು ಸುಮ್ಮನೆ ಇದ್ದೀನಿ, ನೀನು ಕೊಡ್ತಾ ಇಲ್ವಲ್ಲ. ಆಮೇಲೆ ಹೇಳ್ತಾರೆ ಅವರು, ತಂದೆಯೇ ತೀರಿತು, ಈಗ ನನ್ನ ಆತ್ಮವನ್ನು ಈಗ ಅದು ಕೊಡಪ್ಪ ತಕ್ಕಡಿಯಲ್ಲಿ ಇಡ್ತೀನಿ. ಇವಾಗ ಇಡ್ತಾರೆ ತಕ್ಕಡಿಯಲ್ಲಿ, ನ್ಯಾಯ ಅನ್ನೋ ತಕ್ಕಡಿ ಕುತ್ಕೊಂಡ್ಬಿಡ್ತು. ಈಗ ಆದಾಮನ ತವ ಪರ್ಚೇಸ್ ಮಾಡೋಕೆ ಅಷ್ಟೆ. ಇಷ್ಟು ನ್ಯಾಯವಾಗಿ ಪ್ರಾಣ ಕೊಟ್ಟಿದ್ದಾರೆ. ಕಾಲಗಳು, ಗಳಿಗೆಗಳು, ಸಮಯಗಳು ಇದನ್ನೆಲ್ಲ ನಮ್ಮ ಸ್ವಾಮಿ ಸುಮ್ಮನೆ ನಿಗದಿ ಮಾಡಿಲ್ಲ.